ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆನಂದಮಾನಂದಕರತ್ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹನ್ನಮಾಮಿ. ಓಂ ನಮೋ ಬ್ರಹ್ಮಾದಿಭ್ಯಃ ಬ್ರಹ್ಮವಿದ್ಯಾಸಂಪ್ರದಾಯಕರ್ತೃಭ್ಯಃ ವಂಶಋಷಿಭ್ಯಃ ಶ್ರೀಮಹದ್ಭ್ಯಃ ನಮೋ ಗುರುಭ್ಯಃ ಶ್ರೀನಮೋ ಗುರುಭ್ಯಃ. ಗುರುರೇವ ಗತಿರ್ಗುರುಮೇವ ಭಜೆ ಗುರುಣೈವ ಸಹಾಸ್ಮಿ ನಮೋ ಗುರವೇ. ನ ಗುರೋಃ ಪರಮಂ ಶಿಶುರಸ್ಮಿ ಗುರೋರ್ಮತಿರಸ್ತಿ ಗುರೌ ಮಮ ಪಾಹಿ ಗುರೋ. ಕಾರ್ತಸ್ವರನಿಭದೇಹಃ ಕೀರ್ತನಮಾತ್ರೇಣ ಧೂತಸಕಲಾಘಃ ಆರ್ತಸ್ವರಜನಶರಣಂ ಮೂರ್ತದಯಾರೂಪಗುರುವರೆಣ್ಯೋವ್ಯಾತ್. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್ಯಯಾ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಅಸ್ತು ನ ಸ್ವಸ್ತಿದಂ ಹಸ್ತಿವಕ್ತ್ರಾಢ್ಯಂ ವಸ್ತು ಕಿಂಚನ ಸ್ವಸ್ತರೋರ್ವಿಸ್ತೃತಾಂ ಕೀರ್ತಿಂ ಯತ್ತಿರಸ್ಕುರುತೆ ಸ್ವಯಂ. ವಾಗೀಶಾದ್ಯಾಸ್ಸು ಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ದೋರ್ಭಿರ್ಯುಕ್ತಾ ಚತುರ್ಭಿಸ್ಫಟಿಕಮಣಿಮಯೀಂ ಅಕ್ಷಮಾಲಾನ್ ದಧಾನಾ ಹಸ್ತೇನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ. ಭಾಸಾ ಕುಂದೇಂದುಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ನಮೋऽस्तु ವಿಷ್ಣವೇ ತಸ್ಮೈ ನಮಸ್ತಸ್ಮೈ ಪುನಃ ಪುನಃ. ಯತ್ರ ಸರ್ವಂ ಯತಃ ಸರ್ವಂ ಯಸ್ಸರ್ವಂ ಸರ್ವಸಂಶಯಃ. ನಮಸ್ತುಂಗಶಿರಶ್ಚುಂಬಿ ಚಂದ್ರಚಾಮರಚಾರವೇ ತ್ರೈಲೋಕ್ಯನಗರಾರಂಭ ಮೂಲಸ್ತಂಭಾಯ ಶಂಭವೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ದಯಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಶ್ರೀಯಃಪತಿಯಾದಂತಹ ಆ ನಾರಾಯಣನ ಪರಮಾನುಗ್ರಹ ವಿಶೇಷದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆಷಾಢ ಪೂರ್ಣಿಮೆಯ ದಿನ, ವಿಶೇಷವಾಗಿ ಗುರುಪೂರ್ಣಿಮೆಯ ದಿನ, ಅದನ್ನು ವ್ಯಾಸ ಪೂರ್ಣಿಮೆ ಅಂತಲೂ ನಾವು ಕರಿತೀವಿ. ಇವತ್ತು ನಾವೆಲ್ಲರೂ ಇಲ್ಲಿ ಶ್ರೀ ಗುರುತತ್ವ ಚಿಂತನಂ ಎಂಬ ವಿಷಯದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಚಿಂತಿಸಲು ನಾವೆಲ್ಲರೂ ಇಲ್ಲಿ ಆಸೀನರಾಗಿದ್ದೀವಿ. ಮೊಟ್ಟ ಮೊದಲಿಗೆ ಇಲ್ಲಿರುವಂತಹ ಎಲ್ಲ ಜ್ಞಾನವೃದ್ಧರಿಗೂ ವಯೋವೃದ್ಧರಿಗೂ ಶೀಲವೃದ್ಧರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಸಮಸ್ತ
ಗುರು ಪರಂಪರೆಗೆ ನಮ್ಮ ನಮನಗಳನ್ನು ಮಾಡುತ್ತಾ, ಗುರು ಅನ್ನುವಂತಹ ಶಬ್ದ ಏನನ್ನು ಸೂಚಿಸುತ್ತೆ, ಗುರು ಅಂದರೆ ಯಾರು, ಗುರು ಅಂದರೆ ಅದರ ತತ್ವವೇನು, ಈ ಗುರು ಪೂರ್ಣಿಮೆಯ ವಿಷಯವಾಗಿ ಎಷ್ಟೆಲ್ಲ ಪರಂಪರೆಗಳಿವೆ, ಅದರಲ್ಲಿ ವಿಶೇಷತಃ ಶೃಂಗೇರಿ ಪರಂಪರೆಯಲ್ಲಿ ಈ ಗುರುಪೂರ್ಣಿಮೆಯನ್ನು ಹೇಗೆ ಆಚರಿಸ್ತೀವಿ ಇತ್ಯಾದಿ ವಿಷಯಗಳ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ನಡೆಸಿ, ವಿಶೇಷವಾಗಿ ಆ ಗುರುವಿನ ಮಾಹಾತ್ಮ್ಯವನ್ನು ಒಂದಿಷ್ಟು ದೃಷ್ಟಾಂತಗಳ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಇವತ್ತು ಪ್ರಯತ್ನ ಪಡೋಣ. ಈಗಾಗಲೇ ತಾವೆಲ್ಲರೂ ಕೂಡ ಅದ್ಭುತವಾಗಿ ಗುರುಸಪರ್ಯ ಎಂಬ ಪುಸ್ತಕದಲ್ಲಿರುವಂತಹ ಕೃಷ್ಣನ ಅಷ್ಟೋತ್ತರ, ಕೃಷ್ಣನ ಶ್ಲೋಕಗಳು, ಅದೇ ರೀತಿಯಲ್ಲಿ ವ್ಯಾಸರ ಶ್ಲೋಕಗಳು, ವ್ಯಾಸರ ಅಷ್ಟೋತ್ತರ, ಶಂಕರಾಚಾರ್ಯರ ಶ್ಲೋಕಗಳು ಹಾಗೂ ಅಷ್ಟೋತ್ತರವನ್ನು ಪಠಿಸಿದ್ದೀರಿ. ಆ ಗುರು ಪರಂಪರೆ ಸಾಕ್ಷಾತ್ ಶಿವನಿಂದ ಶುರುವಾಯಿತು ಅಂತ ಒಂದು ಅಭಿಮತ, ಒಂದು ಮತ. ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ವಿಷ್ಣುವಿನಿಂದಲೇ ಎಲ್ಲವೂ ಕೂಡ ಪ್ರಸ್ತುತವಾಗಿರುವಂಥದ್ದು ಅನ್ನೋದು ಇನ್ನೊಂದು ಮತ. ಯಾವುದೇ ರೀತಿಯಲ್ಲಿ ನೋಡಿದ್ರೂ ಕೂಡ ದಕ್ಷಿಣಾಮೂರ್ತಿಯಿಂದ ಎಲ್ಲ ವಿದ್ಯೆಗಳು ಕೂಡ ಹೊರಹೊಮ್ಮಿದೆ ಅನ್ನೋದನ್ನು ಸ್ವೀಕರಿಸಲಾಗತ್ತೆ. ಶೃಂಗೇರಿ ಪರಂಪರೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ದಕ್ಷಿಣಾಮೂರ್ತಿಯ ಆರಾಧನೆ, ಅದಾದ ನಂತರ ಕೃಷ್ಣನ ಆರಾಧನೆ. ಮೊದಲಿಗೆ ನಾವು ಜಗದ್ಗುರು ಅಂತ ಹೇಳೋದಾದರೆ ಮೊಟ್ಟ ಮೊದಲಿಗೆ ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ಅದು ಕೃಷ್ಣನನ್ನೇ. ನಾವೆಲ್ಲ ಕೃಷ್ಣನ ಧ್ಯಾನ ಶ್ಲೋಕವನ್ನು ಭಗವದ್ಗೀತೆಯಲ್ಲಿ ಹೇಳ್ತೀವಿ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಆ ಕೃಷ್ಣನೇ ಮೊಟ್ಟ ಮೊದಲಿಗೆ ಇಡೀ ವಿಶ್ವಕ್ಕೆ ಗುರುವಾಗಿದ್ದಾನೆ. ಹಾಗಾಗಿ ಅವನನ್ನು ಜಗದ್ಗುರು ಅನ್ನುವಂತಹ ಒಂದು ಪದದಿಂದ ನಾವು ಸಂಬೋಧಿಸ್ತೀವಿ. ಈ ರೀತಿ ಆ ಕೃಷ್ಣನ ಪೂಜೆಯನ್ನು ಮಾಡಿ, ಅದಾದ ನಂತರ ವ್ಯಾಸರು ಯಾರಪ್ಪ ಅಂತ ಕೇಳಿದರೆ ಅವರಿಗೂ ಕೂಡ ಒಂದು ಧ್ಯಾನ ಶ್ಲೋಕ ಇದೆ. ನಾವು ವಿಷ್ಣು ಸಹಸ್ರನಾಮವನ್ನು ಹೇಳಬೇಕಾದ್ರೆ ಪ್ರತಿನಿತ್ಯ ಅದನ್ನು ಹೇಳ್ತೀವಿ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಹಾಗಾಗಿ ವ್ಯಾಸರು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ವ್ಯಾಸರು ಕೂಡ ವಿಷ್ಣುವಿನ ಅವತಾರವೇ ಹೌದು. ಹಾಗಾಗಿ ವ್ಯಾಸರನ್ನು ಆರಾಧಿಸ್ತೀವಿ. ಅದಾದ ನಂತರ ನಮ್ಮ ಆಚಾರ್ಯರು ಸದಾಶಿವ ಸಮಾರಂಭಾಂ, ಶಿವನಿಂದ ಆರಂಭಿಸಿ ಶಂಕರಾಚಾರ್ಯ ಮಧ್ಯಮಾಂ, ಶಂಕರಾಚಾರ್ಯರನ್ನು ಮಧ್ಯದಲ್ಲಿ ನಾವು ಇರಿಸ್ಕೊಂಡು, ತದನಂತರ ಇವಾಗಿನ ನಮ್ಮ ಆಚಾರ್ಯರನ್ನು ಅಸ್ಮದ್ ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾಂ, ಆ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯನ್ನು ನಾವು ನಮಸ್ಕರಿಸ್ತೀವಿ. ಈ ರೀತಿ ನಾವೆಲ್ಲ ಶ್ಲೋಕಗಳನ್ನು ಈಗ ಪಠಿಸಿದ್ದೀವಿ. ಮುಖ್ಯವಾಗಿ ಈ ವ್ಯಾಸ ಪೂರ್ಣಿಮೆಯನ್ನು ಶೃಂಗೇರಿ ಪರಂಪರೆಯಲ್ಲಿ ಹೇಗೆ ಆಚರಿಸ್ತಾರೆ ಅನ್ನುವಂತಹ ವಿಷಯವನ್ನು ಒಂದಿಷ್ಟು ನಿಮಿಷ ನಾವೆಲ್ಲರೂ ಚಿಂತಿಸೋಣ. ಮೊಟ್ಟ ಮೊದಲಿಗೆ ಕೃಷ್ಣನಿಂದ ಶುರುವಾಯಿತು ಅಂತ ಹೇಳಿದ್ರಿಂದ ಮೊದಲಿಗೆ ಶೃಂಗೇರಿ ಜಗದ್ಗುರುಗಳು ಕೃಷ್ಣ ಪಂಚಕ ಅಂತ ಹೇಳಿ ಪೂಜೆಯನ್ನು ಮಾಡ್ತಾರೆ. ಎಲ್ಲ ಕಡೆ ಪಂಚಕ ಅಂತ ಹೆಸರು ಬರುತ್ತೆ. ಪಂಚಕ ಅಂದರೆ 5ರ ಒಂದು ಗುಂಪಿಗೆ ಪಂಚಕ ಅಂತ ಹೆಸರು. ಕೃಷ್ಣ, ಅದೇ ರೀತಿ ಕೃಷ್ಣನ 4 ವ್ಯೂಹಗಳು. ಆ 4 ವ್ಯೂಹಗಳು ಯಾವುದು ಅಂತ ಕೇಳಿದ್ರೆ ಸಂಕರ್ಷಣ, ಅನಿರುದ್ಧ ಇತ್ಯಾದಿ ವ್ಯೂಹಗಳನ್ನು ಕೃಷ್ಣನು ಅವನೊಂದಿಗೆ ಇಟ್ಕೊಂಡಿರ್ತಾನೆ. ಸೊ ಹಾಗಾಗಿ ಅದನ್ನು ನಾವು ಕೃಷ್ಣ ಪಂಚಕ ಅಂತ ಕರಿತೀವಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 4 ವ್ಯೂಹಗಳನ್ನು ಜೊತೆಗೆ ಕೃಷ್ಣನನ್ನು ಮಧ್ಯದಲ್ಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಕೃಷ್ಣ ಪಂಚಕ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಅದಾದ ನಂತರ ಸನಕಾದಿ ಪಂಚಕ, ಸನಕ ಸನಂದನರು ಅವರು 5 ಜನ ಇದ್ದಾರೆ. ಹಾಗಾಗಿ ಅದನ್ನು 2ನೇ ಲೆವೆಲ್, 2ನೇ ಸ್ಟೆಪ್ ಅಂತ ಇಟ್ಕೊಂಡ್ರೆ ಅದನ್ನು ಪಂಚಕ ಅಂತ ಹೇಳಿ ಸನಕ, ಸನಂದನ, ಸನತ್ ಸುಜಾತ, ಸನಾತನ, ಸನತ್ ಕುಮಾರ ಈ ರೀತಿ ಸನಕ ಪಂಚಕ ಅಥವಾ ಸನಕಾದಿ ಪಂಚಕ ಅಂತ 2ನೆಯ ಹಂತ. ಇದಾದ ನಂತರ 3ನೆಯ ಹಂತ ವ್ಯಾಸ ಪಂಚಕ. ವ್ಯಾಸರು ಮಧ್ಯದಲ್ಲಿರ್ತಾರೆ. ಅದಾದ ಮೇಲೆ 4 ದಿಕ್ಕುಗಳಲ್ಲಿ ವ್ಯಾಸರ ಮುಖ್ಯ ಶಿಷ್ಯರು 4 ಜನ ಶಿಷ್ಯಂದಿರಿರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಸುಮಂತು ಅಥವಾ ಸುಮಂತ 2 ರೀತಿಯಲ್ಲಿ ಹೇಳಬಹುದು, ಜೈಮಿನಿ, ವೈಶಂಪಾಯನ, ಪೈಲ ಈ ರೀತಿ 4 ಜನ ವ್ಯಾಸರ ಶಿಷ್ಯರು. ಅದಾದ ನಂತರ ಮುಂದೆ ಶಂಕರಾಚಾರ್ಯ ಪಂಚಕ, ಅದರಲ್ಲಿ ಮಧ್ಯದಲ್ಲಿ ಶಂಕರಾಚಾರ್ಯರು. ಅದಾದ ನಂತರ ಸುತ್ತಲೂ ಕೂಡ 4 ಜನ ಪ್ರಮುಖ ಶಿಷ್ಯರಾದಂತಹ ಪದ್ಮಪಾದಾಚಾರ್ಯರು, ಹಸ್ತಾಮಲಕಾಚಾರ್ಯರು, ಸುರೇಶ್ವರಾಚಾರ್ಯರು ಹಾಗೂ ತೋಟಕಾಚಾರ್ಯರು. ಇವರು 4 ಜನ, ಮತ್ತೆ ಶಂಕರಾಚಾರ್ಯರು. ಈ ರೀತಿಯಾಗಿ ಇದು ಶಂಕರ ಪಂಚಕ ಅಥವಾ ಶಂಕರಾಚಾರ್ಯ ಪಂಚಕ.
ಇದಾದ ನಂತರ ಮತ್ತೊಂದು ಹಂತದಲ್ಲಿ ಆಚಾರ್ಯ ಪಂಚಕ ಅಂತ ಹೇಳಿ, ಅದರಲ್ಲಿ ನಮ್ಮ ಗುರು, ನಮಗೆ ಸಾಕ್ಷಾತ್ ಯಾರು ದೀಕ್ಷೆಯನ್ನು ಕೊಟ್ಟಿದ್ದಾರೋ ಆ ಗುರುಗಳು, ಅವರ ಗುರು ಪರಮಗುರು, ಅವರ ಗುರು ಪರಮೇಷ್ಠಿ ಗುರು, ಈ ರೀತಿ ಮೂರು ಒಂದು ಪರಂಪರೆಯನ್ನು ನಾವು ಸ್ಮರಿಸ್ಕೊಂಡು ಗುರು, ಸ್ವಗುರು, ಪರಮಗುರು, ಪರಮೇಷ್ಠಿ ಗುರು. ಅದಾದ ನಂತರ ಬೇರೆ ಎಲ್ಲ ಆಚಾರ್ಯರು, ಬ್ರಹ್ಮವಿದ್ಯಾ ಆಚಾರ್ಯರು ಅಂತ ಎಲ್ಲ ಪ್ರಾಚೀನ ಆಚಾರ್ಯರನ್ನು ಕೂಡ ಆ ಪಂಚಕದಲ್ಲಿ ನಾವು ಪೂಜಿಸ್ತೀವಿ. ಈ ರೀತಿ ಕೃಷ್ಣ ಪಂಚಕ, ಸನಕಾದಿ ಪಂಚಕ, ಶಂಕರಾಚಾರ್ಯ ಪಂಚಕ, ಆಚಾರ್ಯ ಪಂಚಕ, ವ್ಯಾಸ ಪಂಚಕ, ಈ ರೀತಿ ಪಂಚಕಗಳನ್ನು ಇಟ್ಕೊಂಡು ಶೃಂಗೇರಿ ಜಗದ್ಗುರುಗಳು ಪೂಜೆಯನ್ನು ಮಾಡ್ತಾರೆ. ಇದರಲ್ಲಿ ಸಂಕ್ಷೇಪವಾಗಿ ಈ ಗುರು ಸಪರ್ಯ ಅನ್ನೋದರಲ್ಲಿ ನಾವು ಕೃಷ್ಣ ಪಂಚಕ, ವ್ಯಾಸ ಪಂಚಕ ಹಾಗೂ ಆಚಾರ್ಯ ಶಂಕರಾಚಾರ್ಯ ಪಂಚಕವನ್ನು ನಾವು ಪಠಿಸಿದ್ದೀವಿ. ಇದು ಗುರುಪೂರ್ಣಿಮೆಯ ಒಂದು ಪೂಜೆಯ ಪ್ರಕಲ್ಪ, ಹೇಗೆ ಪೂಜೆ ನಡೆಯುತ್ತೆ ಅನ್ನೋ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ನೋಡಿದ್ವಿ. ಈ ಗುರುಪೂರ್ಣಿಮೆಗೆ ಯಾಕೆ ಅಷ್ಟೊಂದು ಪ್ರಾಶಸ್ತ್ಯ, ಇದಕ್ಕೆ ವ್ಯಾಸ ಪೂರ್ಣಿಮೆ ಅಂತಲೂ ಕೂಡ ಯಾಕೆ ಹೆಸರು ಬಂತು ಅಂತ ನಾವು ಚಿಂತಿಸೋದೇ ಆದರೆ, ಇಡೀ ಎಲ್ಲ ಜ್ಞಾನವನ್ನು ಕೊಡುವಂಥವನು ಗುರು. ಗು ಅಂದರೆ ಅಜ್ಞಾನ ಅಂತ, ರು ಅಂದರೆ ಅದನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡುವುದು ಅಂತ ಅರ್ಥ. ಆದ್ದರಿಂದ ಗುರು ಅನ್ನೋನು ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ಚೆಲ್ಲುತ್ತಾನೆ ಅಂತ. ಈ ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ನಮ್ಮ ಸನಾತನ ಭಾರತದ ಅತ್ಯಂತ ಉಚ್ಚ ನೆಲೆಯಲ್ಲಿರುವಂತಹ ಜ್ಞಾನ ರಾಶಿ ಅಂತ ಹೇಳಿದ್ರೆ ಅದು ವೇದಗಳು. ವೇದ ಅಂದರೆ ಜ್ಞಾನ ಅಂತಲೇ ಅದಕ್ಕರ್ಥ. ವಿದಜ್ಞಾನೇ ಇತಿ ಧಾತು, ವಿದಜ್ಞಾನೆ ಅನ್ನುವಂತಹ ಧಾತುವಿನಿಂದ ಬಂದಿರುವಂತಹ ಶಬ್ದ ವೇದ ಅಂತ. ಆ ವೇದದಲ್ಲಿ ಎಲ್ಲವೂ ಕೂಡ ಅಡಗಿದೆ. ಇಡೀ ಸೃಷ್ಟಿಯ ನಿಯಮಗಳು, ಸೃಷ್ಟಿ ಹೇಗಿದೆ, ಸೃಷ್ಟಿ ಯಾತಕ್ಕೋಸ್ಕರ ರಚನೆ ಆಯಿತು, ಎಲ್ಲ ವಿಷಯಗಳು ಕೂಡ ವೇದದಲ್ಲಿ ಇರೋದ್ರಿಂದ ಅದು ಅತ್ಯಂತ ಉತ್ತಮವಾದಂತಹ ಉತ್ಕೃಷ್ಟವಾದಂತಹ ಜ್ಞಾನ. ಈ ಜ್ಞಾನವನ್ನು ಯಾರೆಲ್ಲ ಪಸರಿಸುತ್ತಾರೋ ಅಥವಾ ಯಾರೆಲ್ಲ ಬೇರೆಯವ್ರಿಗೆ ಹೇಳ್ತಾರೋ ಅವರು ಗುರು ಅನ್ನುವಂತಹ ಒಂದು ವಾಕ್ಯವನ್ನು ತಗೊಳ್ಬಹುದು. ಹೀಗಿರುವಾಗ ಗುರುಪೂರ್ಣಿಮೆಗೆ ವ್ಯಾಸ ಪೂರ್ಣಿಮೆ ಅಂತ ಏನಕ್ಕೋಸ್ಕರ ಹೇಳ್ತಾರೆ ಅಂತ ಕೇಳಿದ್ರೆ, ವೇದವ್ಯಾಸರ ಪೂರ್ವ ಹೆಸರು ದ್ವೈಪಾಯನ, ಬಾದರಾಯಣ ಇತ್ಯಾದಿ ಹೆಸರುಗಳನ್ನು ನಾವು ಕೇಳಿರ್ತೀವಿ. ಅವರು ನಮ್ಮೆಲ್ಲರ ಬುದ್ಧಿಮತ್ತತೆಯನ್ನು ತಿಳ್ಕೊಂಡು ಈ ವೇದವು ಅವಿಭಾಗವಾಗಿದ್ದರೆ, ವಿಭಾಗ ಆಗದೇ ಇದ್ದರೆ ನಾವೆಲ್ಲರೂ ಕೂಡ ಅದನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಯೋಚನೆಯಿಂದ ವೇದಗಳನ್ನು 4 ವಿಭಾಗ ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಈ ರೀತಿ ಅದನ್ನು ವಿಭಜಿಸಿದ್ದರಿಂದ ಅವರಿಗೆ ವ್ಯಾಸ ಅನ್ನುವಂತಹ ಹೆಸರು ಬಂತು. ವ್ಯಾಸ ಅಂತ ಹೇಳಿದ್ರೆ ಅದನ್ನು ವಿಭಾಗ ಮಾಡುವುದಕ್ಕೆ ವ್ಯಾಸ ಅಂತ ಹೆಸರು. ಹಾಗಾಗಿ ವೇದಗಳನ್ನು ಯಾರು 4 ಭಾಗಗಳಾಗಿ ವಿಂಗಡಿಸಿದ್ರೋ ಆದ್ದರಿಂದ ಅವರಿಗೆ ಹೆಸರು ವೇದವ್ಯಾಸ ಅಂತ ಬಂತು. ಈಗ ವೇದಾಧ್ಯಯನವನ್ನು ಮಾಡಬೇಕು ಅಂತ ಹೇಳಿದ್ರೆ ಆ ಮಂತ್ರದ ಉಚ್ಚಾರಣೆ, ಆ ಉಚ್ಚಾರಣೆಯಲ್ಲಿ ಬರುವಂತಹ ಸ್ವರದ ಉಚ್ಚಾರಣೆ, ಅಂದರೆ ಒಂದು ಉದಾತ್ತ ಸ್ವರ ಇರುತ್ತೆ, ಸ್ವರಿತ ಇರುತ್ತೆ, ಅನುದಾತ್ತ ಸ್ವರ ಇರುತ್ತೆ. ಅದನ್ನು ಅರ್ಥಬದ್ಧವಾಗಿ ನಾವು ಅದನ್ನು ಉಚ್ಚಾರಣೆ ಮಾಡಬೇಕು. ಇದು ಎಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟವಾಗಿರುವಂತಹ ವಿಷಯ. ಹಾಗಾಗಿ ಎಲ್ಲರೂ ಈ ರೀತಿ ನಾವು ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಕಾರಣದಿಂದ ವೇದವ್ಯಾಸರು ಈ ವೇದಗಳ ಸಾರಾಂಶವನ್ನು ತಗೊಂಡು ಪುರಾಣಗಳ ಮೂಲಕ, ಇತಿಹಾಸದ ಮೂಲಕ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ವಾಲ್ಮೀಕಿ ವ್ಯಾಸರು ರಾಮಾಯಣ ಮಹಾಭಾರತವೆಂಬ ಅತ್ಯದ್ಭುತವಾದಂತಹ ಇತಿಹಾಸ ಗ್ರಂಥಗಳನ್ನು ರಚಿಸಿದ್ದಾರೆ. ಇತಿಹಾಸ ಅಂತ ಹೇಳಿದರೆ ಇತಿಹಾಸ, ಇದೇ ರೀತಿ ಇದ್ದಿತು. ಇದು ಸುಮ್ಮನೆ ಯಾವುದೋ ಒಂದು ಕಥೆ ಅಲ್ಲ, ಅದು ಸುಮ್ಮನೆ ಫಿಕ್ಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಆ ರೀತಿ ಫಿಕ್ಷನ್ ಅಲ್ಲ, ಅದನ್ನು ಮೈಥಾಲಜಿ ಅಲ್ಲ. ಇತಿಹಾಸ ಅಂದರೆ ಹಿಸ್ಟ್ರಿ, ಅದು ನಿಜವಾಗ್ಲೂ ಆ ರೀತಿ ನಡೆದಿತ್ತು ಅಂತ. ಅದರಲ್ಲಿ ರಾಮಾಯಣವಾಗಲಿ ಅಥವಾ ಮಹಾಭಾರತವಾಗಲಿ ಭಾರತ ಪಂಚಮೋ ವೇದ ಅಂತಲೇ ಹೇಳಿದ್ದಾರೆ. ಭಾರತವು 5ನೇ ವೇದಕ್ಕೆ ಸಮಾನವಾಗಿದೆ ಅಂತ. ಅದೇ ರೀತಿ ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಎಂಬುವಂತಹ ಒಂದು ಶ್ಲೋಕವಿದೆ. ಯಾವಾಗ ವಾಲ್ಮೀಕಿಯು ರಾಮಾಯಣವನ್ನು ಬರೆಯೋದಕ್ಕೆ ಶುರು ಮಾಡಿದ್ರೋ ಆಗ ವೇದದಿಂದ ವೇದ್ಯನಾಗಿರುವಂತಹ ಆ ಭಗವಾನ್ ನಾರಾಯಣನು ಸ್ವಯಂ ಅವನೇ ರಾಮನಾಗಿ ಅವತಾರವನ್ನು ಪಡೆದನು ಅಂತ. ಹಾಗಾಗಿ ರಾಮ ಬೇರೆ ಅಲ್ಲ, ಆ ವೇದ ನಾರಾಯಣ ಬೇರೆ ಅಲ್ಲ, ರಾಮಾಯಣ ಬೇರೆ ಅಲ್ಲ, ಆ ವೇದಗಳು ಬೇರೆ ಅಲ್ಲ. ಹಾಗಾಗಿ ವೇದದಲ್ಲಿರುವಂತಹ ಸಾರಾಂಶವನ್ನು ಅಷ್ಟನ್ನೂ ಕೂಡ ಇತಿಹಾಸ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ.
24,000 ಶ್ಲೋಕಗಳಿದೆ ರಾಮಾಯಣದಲ್ಲಿ, 1,00,000 ಶ್ಲೋಕಗಳಿದೆ ಮಹಾಭಾರತದಲ್ಲಿ. ಇಷ್ಟನ್ನು ಕೂಡ ನಾವು ಅಧ್ಯಯನ ಮಾಡೋದಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ವಯೋಮಿತಿಯಲ್ಲಿ ಬಹಳ ಕಷ್ಟ. ಹಾಗಾಗಿ ಇದನ್ನು ಕೂಡ ಅವರು ಚಿಂತಿಸಿ ವೇದವ್ಯಾಸರು ಸರಿ ಎಲ್ಲರಿಗೂ ಕೂಡ ಸುಲಭವಾಗಿ ಈ ಧರ್ಮದ ವಿಷಯವನ್ನು ಪ್ರತಿಪಾದಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಿಂದ ಪುರಾಣಗಳನ್ನು ರಚಿಸ್ತಾರೆ. ಪುರಾಣ ಅಂದರೂ ಕೂಡ ಅದು ಕಥೆಗಳ ಮುಖಾಂತರ ವೇದದಲ್ಲಿರುವಂತಹ ತತ್ವವನ್ನು ಸುಲಭವಾಗಿ ಎಲ್ಲರಿಗೂ ಕೂಡ ಹೇಳೋದಕ್ಕೆ ಇರುವಂತಹ ಒಂದು ಮಾರ್ಗ. ಅದರಲ್ಲೂ 18 ಮಹಾಪುರಾಣಗಳನ್ನು ವೇದವ್ಯಾಸರು ರಚಿಸಿದ್ದಾರೆ. ಅಷ್ಟು ಮಾತ್ರವೇ ಪುರಾಣಗಳು ಅಂದರೆ ಇಲ್ಲ, ಉಪಪುರಾಣಗಳು ಇತ್ಯಾದಿ ಎಲ್ಲ ನೋಡಿದ್ರೆ 108 ಪುರಾಣಗಳಿವೆ. ಆದರೆ ಅದರಲ್ಲೆಲ್ಲದರಲ್ಲೂ ಕೂಡ ಅತಿ ಅದ್ಭುತವಾಗಿ ಅಥವಾ ತುಂಬ ಪ್ರಾಶಸ್ತ್ಯವನ್ನು ಪಡೆದಿರುವಂತಹ ಕೆಲವು ಪುರಾಣಗಳು ಅಂದರೆ ವಿಷ್ಣು ಪುರಾಣ ಇರಬಹುದು, ಮತ್ಸ್ಯ ಪುರಾಣ ಇರಬಹುದು, ಕೂರ್ಮ ಪುರಾಣ, ಭಾಗವತ ಪುರಾಣ. ಭಾಗವತ ಪುರಾಣಕ್ಕೆ ಇನ್ನೊಂದು ಹೆಚ್ಚಿನ ಪ್ರಾಶಸ್ತ್ಯವಿದೆ. ಅದೇನು ಅಂದರೆ ವೇದವನ್ನೆಲ್ಲ ತಗೊಂಡು ಅದರ ರಸವನ್ನು ಕೊಟ್ಟರೆ ಹೇಗಿರುತ್ತೆ ಅದು ಈ ಭಾಗವತ ಪುರಾಣ ಅಂತ ಹೇಳ್ತಾರೆ. ಹಾಗಾಗಿ ಈ ಪುರಾಣಗಳನ್ನು ರಚಿಸಿದಂಥವರು ವೇದವ್ಯಾಸರು. ಮಹಾಭಾರತದ ಯಶೋಗಾಥೆ ಏನು ಅಂತ ಕೇಳಿದ್ರೆ, ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ ಕುತ್ರಚಿತ್. ಈ ಮಹಾಭಾರತದಲ್ಲಿ ಹೇಳಿರುವಂತಹ ವಿಷಯ, ಧರ್ಮದ ವಿಷಯವಾಗಲಿ, ಅರ್ಥದ ವಿಷಯವಾಗಲಿ, ಕಾಮದ ವಿಷಯವಾಗಲಿ ಅಥವಾ ಮೋಕ್ಷದ ವಿಷಯವಾಗಲಿ, ಬೇರೆ ಎಲ್ಲರೂ ನಾವು ಈ ವಿಷಯವಾಗಿ ಏನಾದ್ರು ನೋಡ್ತೀವಿ ಅಂದರೆ ಅವಶ್ಯವಾಗಿ ಅದು ಮಹಾಭಾರತದಲ್ಲಿ ಇರಲೇಬೇಕು. ಮಹಾಭಾರತದಲ್ಲಿ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಆ ವಿಷಯವನ್ನು ನಾವು ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆ ಮಾತಿನ ಅರ್ಥ. ಹಾಗಾಗಿ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ವ್ಯಾಸ ಏನೇನೆಲ್ಲ ಬರೆದು ಬಿಟ್ಟಿದ್ದಾನೋ ಅದು ಅಷ್ಟೇನೆ ಇರೋದು ಜಗತ್ತಿನಲ್ಲಿ. ವ್ಯಾಸರು ಎಲ್ಲವನ್ನು ಕೂಡ ಪರಾಮರ್ಶಿಸಿ ಅದನ್ನು ಅವರ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ ಅಂತ. ಈ ರೀತಿಯಾಗಿ ಮಹಾಭಾರತವನ್ನು, ಪುರಾಣಗಳನ್ನು, ವೇದವನ್ನು 4 ವಿಂಗಡಿಸಿ ಪೂರ್ವದಿಂದ ಬಂದಿರುವಂತಹ ಆಚಾರ್ಯರ ಸಂಪ್ರದಾಯಕ್ಕೆ ಅನುಗುಣವಾಗಿ ಈ ವೇದದ ಜ್ಞಾನವನ್ನು ಎಲ್ಲರಿಗೂ ಕೂಡ ಕೊಟ್ಟಿದ್ದರಿಂದ ವ್ಯಾಸರನ್ನ ನಾವು ಅತ್ಯಂತ ದೊಡ್ಡ ಗುರುಗಳು ಎಂದು ಭಾವಿಸಿ ಈ ಗುರುಪೂರ್ಣಿಮೆಯ ದಿನ ವ್ಯಾಸ ಪೂರ್ಣಿಮೆ ಅಂತ ಅದಕ್ಕೆ ಇನ್ನೊಂದು ಹೆಸರನ್ನು ಕೂಡ ಹೇಳ್ತೀವಿ. ಮುಖ್ಯವಾಗಿ ಎಲ್ಲವೂ ಕೂಡ ಸಂಪ್ರದಾಯಬದ್ಧವಾಗಿ ಬಂದರೆ ಅದಕ್ಕೆ ಒಂದು ವೈಶಿಷ್ಟ್ಯ. ಹಾಗಾಗಿ ಒಂದು ವಾಕ್ಯವಿದೆ, ಯದ್ಯಪಿ ಬಹುಶಾಸ್ತ್ರವಿತ್, ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾನೆ, ಆದರೆ ಅಸಂಪ್ರದಾಯವಿತ್, ಸಂಪ್ರದಾಯವನ್ನು ತಿಳಿದುಕೊಂಡಿಲ್ಲ, ಅರೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿಲ್ಲ ಅಂತ ಆದರೆ ಅಂತಹವರನ್ನು ನಾವು ಮೂರ್ಖವತ್ ಉಪೇಕ್ಷಣೀಯ, ಅವರನ್ನು ಮೂರ್ಖಲೆಂದೇ ಭಾವಿಸಬೇಕು ಅಂತ ಶಾಸ್ತ್ರವಾಕ್ಯವಿದೆ. ಯಾವುದಕ್ಕೋಸ್ಕರ ಈ ಸಂಪ್ರದಾಯದ ಬಗ್ಗೆ ಅಷ್ಟೊಂದು ಮಹತ್ವವನ್ನು ಹೇಳಿದ್ದಾರೆ ಅಂದರೆ, ಆಚಾರ್ಯ ಅನ್ನುವಂತಹ ಶಬ್ದದಲ್ಲೇನೇ ಆಚಾರ ಅನ್ನೋದನ್ನು ಅಡಕವಾಗಿದೆ. ಯಾರು ಸ್ವಯಂ ನಾವು ಹೇಳ್ತಿರುವಂತಹ ವಿಷಯವನ್ನು ಆಚರಿಸಿ ಶಿಷ್ಯನಿಗೆ ಮಾದರಿಯಾಗಿರ್ತಾನೋ ಅವನು ಆಚಾರ್ಯ. ಆದ್ದರಿಂದ ಆ ಪರಂಪರೆಯಲ್ಲಿ ಶಿಷ್ಯ ಆಚಾರ್ಯರ ಸನ್ನಿಧಿಯಲ್ಲಿ ಇದ್ದು ಆಚಾರ್ಯರೊಂದಿಗೆ ಒಡನಾಟವನ್ನು ಬೆಳೆಸ್ಕೊಂಡು ಆಚಾರ್ಯರು ಈ ಸಮಯದಲ್ಲಿ ಹೇಗೆ ವರ್ತಿಸ್ತಾರೆ, ಈ ಸಮಯದಲ್ಲಿ ಏನು ಮಾಡ್ತಾರೆ, ಈ ಒಂದು ಪರಂಪರೆಯನ್ನು ಸಂಪ್ರದಾಯವನ್ನು ತಿಳ್ಕೊಳ್ಳದೆ ಇದ್ದರೆ ಅವನು ಎಷ್ಟೇ ಶಾಸ್ತ್ರವನ್ನು ಓದಿದ್ರೂ ಅದಕ್ಕೆ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆ ಅನಾದಿ ಕಾಲದಿಂದ ಬಂದಿರುವಂತಹ ಗುರು ಶಿಷ್ಯ ಪರಂಪರೆಯಲ್ಲಿ ವೇದವ್ಯಾಸರು ಅತಿ ಮಹನೀಯರಾಗಿರ್ತಾರೆ. ಹಾಗಾಗಿ ವ್ಯಾಸ ಪೂರ್ಣಿಮೆ ಅನ್ನುವಂತಹ ಒಂದು ಹೆಸರನ್ನು ಈ ಗುರುಪೂರ್ಣಿಮೆಗೆ ನಾವು ಹೇಳ್ತೀವಿ. ಈ ರೀತಿಯಾಗಿ ಗುರುಪೂರ್ಣಿಮೆ, ವ್ಯಾಸ ಪೂರ್ಣಿಮೆ ಎಲ್ಲವೂ ಕೂಡ ಒಂದೇ ಅರ್ಥ. ವ್ಯಾಸ ಪೂರ್ಣಿಮೆ ಅಂದರೆ ಅವತ್ತಿನ ದಿನ ವ್ಯಾಸರು ಹುಟ್ಟಿದ್ದಾರೋ ಇತ್ಯಾದಿ ಕಥೆಗಳು ಅದು ಯಾವುದೂ ಇಲ್ಲ. ವ್ಯಾಸರನ್ನು ನಾವು ಆದಿಮ ಗುರು ಅಂತ ಭಾವಿಸಿ ಅವರು ಈ ಎಲ್ಲ ವೇದ ಮಾರ್ಗವನ್ನು, ವೇದಗಳನ್ನು 4 ವಿಂಗಡಿಸಿದರು, ಮಹಾಭಾರತಾದಿ ಗ್ರಂಥಗಳನ್ನು ಕೊಟ್ಟಿದ್ದಾರೆ, ಪುರಾಣಗಳನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಕಾರಣದಿಂದ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವವನ್ನು ಸೂಚಿಸೋದಕ್ಕೋಸ್ಕರ ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕೂಡ ಹೇಳ್ತೀವಿ. ಎಲ್ಲ ಪೂರ್ಣಿಮೆಗಳಿಗೂ ಕೂಡ ವಿಶೇಷತೆ ಇದೆ. ಆದ್ದರಿಂದಲೇ ಪೂರ್ಣಿಮೆ ಅಥವಾ ಅಮಾವಾಸ್ಯೆಗಳ ದಿನ ಹೆಚ್ಚಾಗಿ ಯಾವುದಾದ್ರು ಪೂಜೆ ಇರಬಹುದು. ಸತ್ಯನಾರಾಯಣ ಪೂಜೆ ಹುಣ್ಣಿಮೆ ದಿನ ಮಾಡ್ತೀವಿ. ಹುಣ್ಣಿಮೆಯ ದಿನ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಪರಿವರ್ತನೆ ಆಗತ್ತೆ. ಚಂದ್ರಮ ಮನಸೋ ಜಾತಃ ಇತ್ಯಾದಿ ವಾಕ್ಯಗಳಿಂದ ಚಂದ್ರನಿಗೂ ಹಾಗೂ ನಮ್ಮ ಮನಸ್ಸಿಗೂ ಬಹಳಷ್ಟು ಸಂಬಂಧ ಇದೆ. ಹಾಗಾಗಿ
ಯಾವುದೇ ಒಂದು ಕಾಲದಲ್ಲಿ ಗ್ರಹಣ ಕಾಲವಿರಬಹುದು, ಈ ರೀತಿ ಹುಣ್ಣಿಮೆ ಅಮಾವಾಸ್ಯೆ ಇತ್ಯಾದಿ ಕಾಲಗಳಲ್ಲಿ ಮಹಾಪುಣ್ಯ ಕಾಲಗಳು ಅಂತ ಕರೀತಾರೆ. ಅವತ್ತಿನ ದಿನ ಏನೇ ಮಾಡಿದ್ರೂ ಅದಕ್ಕೆ ಫಲ ಹೆಚ್ಚು ಅಂತ. ಆದರೂ ಆಷಾಢ ಮಾಸದ ಪೂರ್ಣಿಮೆಯ ಮಹತ್ವ ಇನ್ನೂ ಹೆಚ್ಚು. ಯಾತಕ್ಕೋಸ್ಕರ ಅಂತ ಕೇಳಿದ್ರೆ, ಯತಿಗಳು ಸನ್ಯಾಸಿಗಳೆಲ್ಲರೂ ಕೂಡ ಅಹಿಂಸಾ ಧರ್ಮವನ್ನು ಪಾಲಿಸಬೇಕು ಅನ್ನೋದು ಅವರ ನಿಯಮ. ಆದರೆ ಸಾಮಾನ್ಯವಾಗಿ ಅಹಿಂಸಾ ಧರ್ಮವನ್ನು ಪರಿಪೂರ್ಣವಾಗಿ ಪಾಲಿಸೋದಕ್ಕೆ ಬಹಳ ಕಷ್ಟ. ಆದ್ದರಿಂದ ಈ ಮಳೆಗಾಲದ ಸಂದರ್ಭದಲ್ಲಿ ಆಷಾಢ ಮಾಸದಿಂದ 2 ತಿಂಗಳುಗಳ ಕಾಲ ಇದನ್ನು ಚಾತುರ್ಮಾಸ್ಯ ವ್ರತ ಅನ್ನುವಂತಹ ಒಂದು ವ್ರತದ ರೂಪದಲ್ಲಿ ಅವರು ಪಾಲಿಸ್ತಾರೆ. ಚಾತುರ್ಮಾಸ್ಯ ಅಂದರೆ 4 ಮಾಸಗಳಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಮಾಸ ಚಾತುರ್ ಅಂದರೆ 4 ಮಾಸಗಳು ಅಂತ. ಆದರೆ ವೇದದಲ್ಲಿ ಒಂದು ವಾಕ್ಯ ಇದೆ, ಪಕ್ಷಾವೈ ಮಾಸಾಹ ಅಂತ. ಒಂದು ಪಕ್ಷಕ್ಕೆ ಮಾಸ ಅನ್ನುವಂಥ ಹೆಸರು ಬಂದಿದೆ. ಹಾಗಾಗಿ 4 ಪಕ್ಷಗಳು ಅಂದರೆ 2 ತಿಂಗಳುಗಳ ಕಾಲ ಯತಿಗಳು ಸನ್ಯಾಸಿಗಳು ಯಾವ ಕ್ಷೇತ್ರಕ್ಕೂ ಬೇರೆ ಕ್ಷೇತ್ರಕ್ಕೆ ಹೋಗದೆ ಒಂದೇ ಸ್ಥಳದಲ್ಲಿ ಇದ್ದಲ್ಲಿಯೇ ಇರುತ್ತಾರೆ. ಹಾಗಾಗಿ ಈ ವ್ರತಕ್ಕೆ ಚಾತುರ್ಮಾಸ್ಯ ವ್ರತ ಅಂತ ಹೆಸರು ಬಂತು. ಆ ವ್ರತದಲ್ಲಿ ಅಧ್ಯಾತ್ಮ ಸಾಧನೆಯನ್ನು ಮಾಡೋದಕ್ಕೆ ಅತ್ಯಂತ ಉತ್ಕೃಷ್ಟವಾದಂತಹ ಅವಕಾಶವಿರುತ್ತೆ. ಹಾಗಾಗಿ ನಾವು ಶೃಂಗೇರಿಗೆ ಹೋಗಿ ಅಥವಾ ಬೇರೆ ಯಾವುದೇ ಮಠಗಳಿಗೆ ಹೋಗಿ ಆ ಗುರುಗಳಿಗೆ ನಮ್ಮ ಭಿಕ್ಷಾವಂದನೆಯನ್ನು ಪಾದಪೂಜೆಯನ್ನೆಲ್ಲ ಮಾಡೋದ್ರ ಮುಖಾಂತರ ಅಧ್ಯಾತ್ಮ ಸಾಧನೆಯನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ ಅನ್ನೋದು ಇನ್ನೊಂದು ವೈಶಿಷ್ಟ್ಯ. ಹಾಗಾಗಿ ಆಷಾಢ ಮಾಸದ ಪೂರ್ಣಿಮೆಗೆ ಗುರು ಪೂರ್ಣಿಮೆಗೆ ಒಂದು ವೈಶಿಷ್ಟ್ಯ ಬಂದಿದೆ. ಈಗ ನಾವು ಈ ಗುರುವಿನ ವಿಷಯವನ್ನೇ ನೋಡೋದಾದರೆ, ಗುರು ಅಂದರೆ ಯಾರು, ಈ ಗುರು ಅನ್ನೋ ಶಬ್ದದ ವ್ಯುತ್ಪತ್ತಿ ಹೇಗೆ ಇತ್ಯಾದಿಗಳನ್ನು ನಾವು ನೋಡೋದಾದರೆ, ಬಹಳಷ್ಟು ತಂತ್ರ ಗ್ರಂಥಗಳಲ್ಲಿ, ತಂತ್ರ ಅಂದರೆ ತನೋತಿ, ನಮಗೇನೇನೆಲ್ಲ ಇಷ್ಟ ಕಾಮ್ಯಾರ್ಥಗಳು ಬೇಕೋ ಅದನ್ನೆಲ್ಲ ತಂದುಕೊಡುತ್ತೆ ಅನ್ನೋದಕ್ಕೆ ಒಂದು ಅರ್ಥ ಅಂತ ಹೇಳಬಹುದು ತಂತ್ರ ಅನ್ನೋದಕ್ಕೆ. ತಂತ್ರಗ್ರಂಥಗಳು ಉದಾಹರಣೆಗೆ ರುದ್ರಯಾಮಲ ತಂತ್ರ, ಕುಲಾರ್ಣವ ತಂತ್ರ, ಭಾವನೋಪನಿಷತ್, ಈ ರೀತಿ ಎಷ್ಟೊಂದು ತಂತ್ರಗ್ರಂಥಗಳಲ್ಲಿ ಗುರುವಿನ ಮಹಾತ್ಮೆಯನ್ನು ಅತ್ಯಧಿಕವಾಗಿ ವರ್ಣಿಸಿದ್ದಾರೆ. ವಿಶೇಷವಾಗಿ ಈ ಕುಲಾರ್ಣವ ತಂತ್ರದಲ್ಲಿ ಗುರುಗೀತಾ ಅನ್ನುವಂತಹ ಒಂದು ಗ್ರಂಥವು ಕೂಡ ಬಂದಿದೆ. ಗುರುಗೀತಾ ಅಂತ ನಾವೆಲ್ಲ ಕೇಳಿರ್ತೀವಿ, ಗುರುವಿನ ಮಹಾತ್ಮೆಯನ್ನು ಹೇಳುವಂತಹ ಗ್ರಂಥ. ಅದು ಕುಲಾರ್ಣವ ತಂತ್ರದಲ್ಲಿದೆ. ಇದು ಪಾರ್ವತಿ ಪರಮೇಶ್ವರರ ಸಂವಾದದ ರೂಪದಲ್ಲಿ ಬಂದಿರುವಂತಹ ಗ್ರಂಥ. ಪಾರ್ವತಿಯು ಶಿಷ್ಯೆಯಾಗಿ ಶಿವನನ್ನ ಗುರುವಿನ ಸ್ಥಾನದಲ್ಲಿಟ್ಟು ಗುರುವಿಗೆ ಎಷ್ಟೊಂದು ಪ್ರಶ್ನೆಗಳನ್ನು ಕೇಳ್ತಾಳೆ. ತನ್ಮುಖಾಂತರ ಶಿವನು ಅವಳಿಗೆ ಉಪದೇಶವನ್ನು ಕೊಡೋದ್ರ ಮುಖಾಂತರ ಇಡೀ ಲೋಕಕ್ಕೆ ಗುರುವಿನ ಮಹತ್ವವನ್ನು ಸಾರಾಂಶವನ್ನು ಕೊಡ್ತಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ನಾನು ಆಗಲೇ ಹೇಳಿದೆ, ಪಠಿಸಿದೆ. ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋಃ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರೋಃ ಕೃಪಾ. ಈ ಗುರುವಿನ ಮೂರ್ತಿಯನ್ನು ನಾವು ಸ್ಮರಿಸಿದ್ರೆ ಸಾಕು, ಅದರ ಮುಖಾಂತರ ನಾವು ಧ್ಯಾನವನ್ನು ಮಾಡಬಹುದು. ಧ್ಯಾನವನ್ನು ಮಾಡಬೇಕಾದ್ರೆ ಮೊದಲಿಗೆ ಗುರು ಪಾದುಕೆಗಳನ್ನು ಸ್ಮರಿಸಬೇಕು. ಗುರು ಪಾದುಕೆಯನ್ನು ಸ್ಮರಿಸಿದ್ವಿ ಅಂತ ಆದರೆ ನಾವು ಗುರುಗಳ ಇಡೀ ದೇಹವನ್ನೇ ಸ್ಮರಿಸಿದ್ವಿ ಅಂತ, ಅಂದರೆ ಗುರುವಿನ ಮೂರ್ತಿಯನ್ನು ನಾವು ಸ್ಮರಿಸ್ತಿದ್ದೀವಿ ಅಂತ. ಧ್ಯಾನ ಮೂಲಂ ಗುರೋರ್ ಮೂರ್ತಿ. ಪೂಜೆ ಮಾಡಬೇಕಪ್ಪ, ಯಾವುದ್ರ ಮುಖಾಂತರ ಯಾರಿಗೆ ಪೂಜೆ ಮಾಡಬಹುದು ಅಂತ ಕೇಳಿದ್ರೆ, ಪೂಜಾ ಮೂಲಂ ಗುರೋಃ ಪದಂ, ಗುರುವಿನ ಚರಣಾರವಿಂದಗಳಿಗೆ ನಾವು ಪೂಜೆ ಮಾಡಿದ್ರೆ ಅದರಿಂದಲೇ ನಮಗೆ ಎಲ್ಲ ನಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ. ಹಾಗಾಗಿ ಪೂಜಾ ಮೂಲಂ ಗುರೋಃ ಪದಂ. ಮಂತ್ರ ಮೂಲಂ ಗುರೋರ್ ವಾಕ್ಯಂ. ಮಂತ್ರ ಬೇಕು, ನಮಗೆ ಮಂತ್ರ ದೀಕ್ಷೆ ಬೇಕು, ನಾವು ಮಂತ್ರವನ್ನು ಪಠಿಸಬೇಕು, ಜಪ ಮಾಡಬೇಕು ಅಂತ ಆದರೆ ಅದಕ್ಕೆ ಯಾವುದಪ್ಪ ಮೂಲ ಅಂತ ಕೇಳಿದ್ರೆ ಗುರುವಿನ ವಾಕ್ಯ. ಗುರು ಏನು ಹೇಳ್ತಾರೋ ಅದೇ ವೇದವಾಕ್ಯವಾಗಿ ನಾವು ಸ್ವೀಕರಿಸಬೇಕು. ಆವಾಗ ಮಾತ್ರ ಮಂತ್ರ ಸಿದ್ಧಿ ಆಗತ್ತೆ. ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರೋಃ ಕೃಪಾ. ಅದೇ ನಮಗೆ ಮೋಕ್ಷ ಬೇಕು, ನಮ್ಮ ಜೀವನದ ಪರಮೋದ್ದೇಶ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಕೊನೆಯದಾದಂತಹ ಮೋಕ್ಷ ಬೇಕು, ಪರಮಪದ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ಅದು ಗುರುವಿನ ಕೃಪೆ. ಗುರುವಿನ ಕೃಪೆ ಇಲ್ಲದೆ ಇದ್ದರೆ ನಾವು ಏನನ್ನೂ ಕೂಡ ಸಾಧಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಈ ಒಂದು ಶ್ಲೋಕದಲ್ಲಿ ನಾವು ಕಲ್ತ್ಕೊಳ್ಬಹುದು. ಇದನ್ನೇ ಶಂಕರಾಚಾರ್ಯರು ಇಡೀ ನಮ್ಮ ಸಮಾಜಕ್ಕೆ ಅತ್ಯಂತ ಅದ್ಭುತವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ನಮ್ಮ ಸನಾತನ ಧರ್ಮವನ್ನು ಪುನರುಜ್ಜೀವಿಸಿ ನಾವೆಲ್ಲರೂ ಕೂಡ ಇವತ್ತು ಒಂದಿಷ್ಟು ದೇವರ ಧ್ಯಾನ, ಭಕ್ತಿ, ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಶಂಕರಾಚಾರ್ಯರು. ಅವರು ಪ್ರಸ್ಥಾನತ್ರಯ ಭಾಷ್ಯಗಳನ್ನು ರಚನೆ ಮಾಡಿದ್ರು. ಅತ್ಯಂತ ಅಲ್ಪ ವಯಸ್ಸಿನಲ್ಲಿ
ಅಷ್ಟವರ್ಷೇ ಚತುರ್ವೇದಿ, 8 ವರ್ಷಗಳಲ್ಲಿ ಅವರು ಸಂಪೂರ್ಣ ವೇದಗಳನ್ನು ಕಲಿತು, ದ್ವಾದಶೇ ಸರ್ವಶಾಸ್ತ್ರವಿತ್, 12ನೇ ವಯಸ್ಸಿನಲ್ಲಿ ಎಲ್ಲ ಶಾಸ್ತ್ರಗಳನ್ನು, ವ್ಯಾಕರಣ, ನ್ಯಾಯ, ಮೀಮಾಂಸಾ ಇತ್ಯಾದಿ, ವೇದಾಂತ ಇತ್ಯಾದಿ ಶಾಸ್ತ್ರಗಳನ್ನು ಕಲಿತು, ಷೋಡಶೇ ಕೃತವಾನ್ ಭಾಷ್ಯಂ, 16ನೇ ವಯಸ್ಸಿನಲ್ಲಿ ಭಾಷ್ಯ ಗ್ರಂಥಗಳನ್ನು ರಚನೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಪ್ರಸ್ಥಾನತ್ರಯ ಭಾಷ್ಯ ಅಂತ ಹೇಳ್ತಾರೆ. ಪ್ರಸ್ಥಾನತ್ರಯ ಅಂತ ಹೇಳಿದರೆ 3 ಅಂಶಗಳು. ಒಂದು ಬ್ರಹ್ಮಸೂತ್ರಗಳು, 2ನೇದು ಉಪನಿಷತ್ತು, 3ನೇದು ಭಗವದ್ಗೀತೆ. ಈ ರೀತಿ ಪ್ರಸ್ಥಾನತ್ರಯ, ಈ 3 ಗ್ರಂಥಗಳ ಮುಖಾಂತರ ನಾವು ಮೋಕ್ಷವನ್ನು ಪಡೆಯಬಹುದು, ಜ್ಞಾನವನ್ನು ಪಡೆಯಬಹುದು ಅನ್ನುವಂತಹ ಕಾರಣದಿಂದ ಪ್ರಸ್ಥಾನ ಅಂತ ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ, ಪ್ರಸ್ಥಾನತ್ರಯ ಭಾಷ್ಯ. ಅದಷ್ಟು ಮಾತ್ರ ಅಲ್ಲದೆ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ವಿವೇಕ ಚೂಡಾಮಣಿ, ಪ್ರಶ್ನೋತ್ತರ ರತ್ನಮಾಲಿಕಾ ಇತ್ಯಾದಿ ಗ್ರಂಥಗಳನ್ನು ಬರೆದಿದ್ದಾರೆ. ಅಷ್ಟೂ ಅಲ್ಲದೆ ಎಲ್ಲರಿಗೂ ಕೂಡ ಜನಮನಗಳನ್ನು ಗೆಲ್ಲೋದಕ್ಕೋಸ್ಕರ ಶ್ಲೋಕಗಳನ್ನು, ಸ್ತೋತ್ರ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕಲ್ಯಾಣ ವೃಷ್ಟಿಸ್ತವ ನಾವು ಈಗಷ್ಟೇ ಹೇಳಿದ್ವಿ. ಅದೇ ರೀತಿ ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಗುರುವಷ್ಟಕ ಇತ್ಯಾದಿ ಶ್ಲೋಕಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಕೂಡ ಅವರು ವೇದದಲ್ಲಿರುವಂತಹ ವಿಷಯವನ್ನು ಸುಲಭವಾಗಿ ಜನಮನಗಳಿಗೆ ತಲುಪುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳೋದಾದರೆ ಗುರುವಷ್ಟಕ, ಎಲ್ಲರಿಗೂ ಗುರುವಷ್ಟಕ ಗೊತ್ತೇ ಇದೆ. ಶರೀರಂ ಸುರೂಪಂ ತಥಾವಾ ಕಳತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಈ ರೀತಿ 8 ಶ್ಲೋಕಗಳನ್ನು ಕೊಟ್ಟು ಒಳ್ಳೆಯ ಶರೀರ, ಶರೀರಂ ಸ್ವರೂಪಂ, ಒಳ್ಳೆಯ ಶರೀರ ಕೊಟ್ಟಿದ್ದಾನೆ ಆ ಭಗವಂತ. ಶರೀರಂ ಸ್ವರೂಪಂ ತಥಾವಾ ಕಲತ್ರಂ, ಒಳ್ಳೆಯ ಸಂಸಾರ, ಪತ್ನಿ, ಒಳ್ಳೆಯ ಸುಂದರವಾಗಿರುವಂತಹ ಪತ್ನಿಯನ್ನು ಕೊಟ್ಟಿದ್ದಾನೆ. ಗೃಹಂ ಬಾಂಧವಾಹ, ಮನೆಯಲ್ಲೆಲ್ಲ ಬಂಧುಗಳಿದ್ದಾರೆ, ಆದರೆ ಮನೆಯಲ್ಲಿ ಸಂಪತ್ತು ಕೂಡ ಒಂದು ಮೇರು ಪರ್ವತದಷ್ಟು ಸಂಪತ್ತು ಕೂಡ ಇದೆ. ಎಲ್ಲವನ್ನ ಭಗವಂತ ಅನುಗ್ರಹಿಸಿದ್ದಾನೆ. ಆದರೆ ನಮ್ಮ ಮನಸ್ಸು ಗುರುಗಳ ಪಾದಕ್ಕೆ ಮೊರೆ ಹೋಗದೇ ಇದ್ದರೆ, ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ, ಗುರುಗಳ ಪಾದಕ್ಕೆ ನಾವು ಶರಣಾಗದೇ ಇದ್ದರೆ ಇದೆಲ್ಲ ಇದ್ದು ಏನಪ್ಪ ಪ್ರಯೋಜನ? ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಷಡಂಗಾದಿ ವೇದೋ 6 ಅಂಗಗಳ ಸಹಿತ, ಅಂದರೆ ವ್ಯಾಕರಣ, ಶಿಕ್ಷಾ, ಜ್ಯೋತಿಷ, ಛಂದಸ್ಸು ಇತ್ಯಾದಿ ಷಡಂಗಾದಿ ವೇದವನ್ನು ಅಧ್ಯಯನ ಮಾಡಿ ಕವಿತ್ವಾದಿ ಪದ್ಯಂ ಸುಪದ್ಯಂ ಕರೋತಿ, ಗದ್ಯವನ್ನು ಬರೆಯೋದಾಗಲಿ, ಪದ್ಯವನ್ನು ಬರೆಯೋದಾಗಲಿ ಇತ್ಯಾದಿ ಎಲ್ಲ ಜ್ಞಾನವನ್ನು ಪಡ್ಕೊಂಡಿದ್ದೀಯಾ. ಆದರೆ ಗುರುವಿನ ಅಂಘ್ರಿಗಳಿಗೆ ನಾವು ನಮಸ್ಕಾರ ಮಾಡದೇ ಇದ್ದರೆ, ಗುರುವಿನ ಅಂಘ್ರಿಯಲ್ಲಿ ನಾವು ಶರಣನ್ನು ಹೊಂದದೇ ಇದ್ದರೆ ಏನಪ್ಪ ಪ್ರಯೋಜನ ಅಂತ ಶಂಕರಾಚಾರ್ಯರು ಅವರ ಗುರುವಷ್ಟಕದಲ್ಲಿ ಹೇಳಿದ್ದಾರೆ. ಈಗ ಈ ರೀತಿ ನೋಡೋದಕ್ಕೆ ಹೋದಾಗ ಗುರುವಿನ ಮಹತ್ವ ಏನಕ್ಕೆ ಅಷ್ಟೊಂದು ಪ್ರಸಿದ್ಧಿಯಾಯಿತು, ಯಾವ ಕಾರಣದಿಂದ ಶಂಕರರಿರಬಹುದು, ಬೇರೆ ಎಲ್ಲ ಆಚಾರ್ಯರಿರಬಹುದು, ಗುರುಗಳ ವಿಷಯದಲ್ಲಿ ಅತ್ಯಂತ ಶ್ಲಾಘನೀಯವಾದಂತಹ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ಅಂತ ಕೇಳೋದಾದರೆ ಅದಕ್ಕೆ ಕಾರಣ ಗುರುವಿನ ಕೃಪೆ. ನಮ್ಮ ಪುರಂದರದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ದಾರೆ. 6 ಶಾಸ್ತ್ರವ ನೋಡಿದರೇನು ವ್ಯರ್ಥವಾಯಿತು ಬದುಕಿ ಇತ್ಯಾದಿ ಹೇಳೋದ್ರಲ್ಲಿ ಗುರುವಿನ ಗುಲಾಮರಾಗಬೇಕು ನಾವು ಅಂತ. ಅಂದರೆ ಗುರುವಿನ ಗುಲಾಮನಾಗಬೇಕು ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಸದ್ಗುರುವಿನ ವಾಕ್ಯವನ್ನು ಚಾಚು ತಪ್ಪದೆ ಅದನ್ನು ಅನುಸರಿಸಬೇಕು. ಯಾವುದಕ್ಕೋಸ್ಕರ ಅಂತ ಕೇಳಿದ್ರೆ, ಆ ಗುರುವು ನಮ್ಮ ಉದ್ಧಾರಕ್ಕೋಸ್ಕರ, ನಮ್ಮ ಈ ಜನ್ಮದ ಉದ್ಧಾರಕ್ಕೋಸ್ಕರ ಅವರು ಶ್ರಮಿಸ್ತಾ ಇದ್ದಾರೆ. ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ ಹೇಳಬೇಕಾದ್ರೆ ಕೋ ಗುರುಹು, ಯಾರಪ್ಪ ಗುರು ಅಂತ ಶಂಕರಾಚಾರ್ಯರು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಹೇಳ್ತಾರೆ, ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ. ಯಾರು ಪರಿಪೂರ್ಣವಾಗಿ ವಿದ್ಯೆಯನ್ನು ಪಡ್ಕೊಂಡಿದ್ದಾನೋ, ತತ್ವವನ್ನು ತಿಳಿದುಕೊಂಡಿದ್ದಾನೋ ಅಷ್ಟು ಮಾತ್ರ ಸಾಲದು. ನನಗೆ ಚೆನ್ನಾಗೇ ವಿಷಯ ತಿಳಿದಿದೆ, ಆದರೆ ನಾನು ಯಾರಿಗೂ ಹೇಳ್ಕೊಡ್ತಾ ಇಲ್ಲ, ನಾನು ಶಿಷ್ಯರನ್ನು ಉದ್ಧರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವನು ಗುರು ಅಲ್ಲ. ಈ 2 ಅಂಶಗಳಿರಬೇಕು. ಅತ್ಯಂತ ಆಳವಾಗಿ ತತ್ವವನ್ನು ತಿಳಿದುಕೊಂಡಿರಬೇಕು. 2ನೇದಾಗಿ ಈ ಶಿಷ್ಯರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಶಿಷ್ಯರನ್ನ ಪೂರ್ಣವಾಗಿ ಶಿಷ್ಯರ ಜವಾಬ್ದಾರಿಯನ್ನು ತಗೊಂಡು ಆ ಗುರು ಅವರಿಗೆಲ್ಲ ಉಪದೇಶವನ್ನು ಮಾಡಬೇಕು. ಆಗ ಅವನು ಗುರು ಅಂತ ಅನಿಸ್ಕೊಳ್ತಾನೆ. ಹೀಗಾಗಿ ನಮ್ಮ ಜೀವನದಲ್ಲಿ ಯತ್ಕಿಂಚಿತ್ ನಾವು ಸಾಧನೆಯನ್ನು ಮಾಡಬೇಕು, ಅದರಲ್ಲೂ ವಿಶೇಷವಾಗಿ ಅಧ್ಯಾತ್ಮ ವಿಷಯದಲ್ಲಿ ಸಾಧನೆಯನ್ನು ಮಾಡಬೇಕು ಅಂದರೆ ಅದಕ್ಕೆ ಗುರುಗಳ ಕೃಪೆ ಮಾತ್ರವೇ ಕಾರಣ.
ಆ ಒಂದು ನಿಟ್ಟಿನಲ್ಲಿ ತಂತ್ರ ಸಾಹಿತ್ಯದಲ್ಲಿ ಹೆಚ್ಚಾಗಿ ಗುರುವಿನ ಮಾಹಾತ್ಮ್ಯವನ್ನು ಅತ್ಯಂತ ಅದ್ಭುತವಾದಂತಹ ಶ್ಲೋಕಗಳಲ್ಲಿ ರಚಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕುಲಾರ್ಣವ ತಂತ್ರ ಅಂತ ಆಗಲೇ ನಾನು ಉಲ್ಲೇಖಿಸಿದೆ. ಆ ಗ್ರಂಥದಲ್ಲಿ ಗುರುವಿನ ಶ್ಲೋಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದೆರಡು ಶ್ಲೋಕಗಳನ್ನು ಹೇಳಿ ಅದರ ಅರ್ಥವನ್ನು ತಿಳಿಸ್ತಾ ಗುರುವಿನ ಮಾಹಾತ್ಮ್ಯವನ್ನು ನೋಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಳ್ಳೋಣ. ಮುಖ್ಯವಾಗಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಾರಿಗೆ ದೇವರಲ್ಲಿ ಅತ್ಯಂತ ಅಧಿಕವಾಗಿ ಭಕ್ತಿ ಇದೆಯೋ, ಅದೇ ರೀತಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಗುರುವಿನಲ್ಲಿ ಭಕ್ತಿ ಇದೆಯೋ ಅಂಥವರಿಗೆ ಮಾತ್ರ ಈ ಎಲ್ಲ ಸಾಧನ ಉಪಾಯಗಳು, ಸಾಧನ ಮಾರ್ಗಗಳು ಕೂಡ ಹೊರಟಿರೋದು. ತಸ್ಯ ಏತೆ ಕಥಿತಾಃ ಅರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಅಂತಹವರಿಗೆ ಮಾತ್ರ ಒಂದು ಆಧ್ಯಾತ್ಮ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮೊದಲಿಗೆ ಗುರುವಿನ ಮೇಲೆ ಇರುವಂತಹ ಭಕ್ತಿ ನಮಗೆಲ್ಲರಿಗೂ ಕೂಡ ಹೆಚ್ಚಾಗಬೇಕು. ಗುರು ಮತ್ತು ಗೋವಿಂದ ಇಬ್ಬರೂ ಒಟ್ಟಿಗೆ ಬಂದರೆ ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಕೇಳಿದ್ರೆ, ಅದರಲ್ಲಿ ಒಬ್ಬರು ಹೇಳ್ತಾರೆ ಗುರುವಿಗೆ ಮೊದಲು ನಮಸ್ಕಾರ ಮಾಡಬೇಕು, ಯಾಕೆಂದರೆ ಗುರು ಇಲ್ಲದೆ ಇದ್ದರೆ ನಮಗೆ ಗೋವಿಂದನ ಹತ್ರ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ. ಇದನ್ನೇ ಶಂಕರಾಚಾರ್ಯರು ಕೂಡ ಅವರ ಭಜಗೋವಿಂದಂ ಅನ್ನುವಂತಹ ಶ್ಲೋಕಗಳಲ್ಲಿ ಅಡಕವಾಗಿ ತಿಳಿಸಿದ್ದಾರೆ. ನಮಗೆಲ್ಲ ಗೊತ್ತು, ಶಂಕರಾಚಾರ್ಯರ ಗುರುಗಳ ಹೆಸರು ಗೋವಿಂದ ಭಗವತ್ಪಾದರು. ಇಲ್ಲಿ ಭಜ ಗೋವಿಂದಂ ಅಂತ ಹೇಳಿದರೆ ಎರಡರ್ಥ ತಗೊಳ್ಬಹುದು. ಒಂದು, ಆ ಭಗವಂತನಾದಂತಹ ಗೋವಿಂದನನ್ನು ಭಜಿಸಿ ಅಂತ ಹೇಳಿರೋದು, ಅಥವಾ ಗುರುವನ್ನು ಭಜಿಸಿ ಅಂತ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ಡುಕ್ರಿಂಕರಣೆ ಅಂದರೆ ಇಲ್ಲಿ ವ್ಯಾಕರಣ ಅಂತಲ್ಲ ಅರ್ಥ. ಅಂದರೆ ನಾವು ಬರೀ ಕ್ರಿಯೆಯಲ್ಲೇ ನಾವು ತೊಡಗಿದ್ರೆ, ಈಗಲೂ ನಾನು ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದೀನಿ, 1 ಗಂಟೆ ಮಾಡ್ತೀನಿ, ಇಲ್ಲ 2 ಗಂಟೆ ಕಾಲ ಮಾಡ್ತೀನಿ, ಹೋಮಗಳನ್ನು ಮಾಡ್ತಾ ಇದ್ದೀನಿ, ಹವನವನ್ನು ಮಾಡ್ತಾ ಇದ್ದೀನಿ, ಇದೆಲ್ಲ ಕರ್ಮ ಮಾರ್ಗದಲ್ಲಿ ಬಂದಿರುವಂಥದ್ದು. ಅದು ಎಷ್ಟೇ ಮಾಡಿದ್ರೂ ಕೂಡ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಿನಗೆ ಜ್ಞಾನವಿಲ್ಲದೆ ಇದ್ದರೆ ಏನು ಪ್ರಯೋಜನವಿಲ್ಲ. ಹಾಗಾಗಿ ಆ ಭಗವಂತನನ್ನು ಸ್ಮರಿಸು, ಭಗವಂತನನ್ನು ಭಜಿಸು, ಅದರ ಮೂಲಕ ನಿನಗೆ ಜ್ಞಾನ ಸಿಕ್ಕತ್ತೆ. ಆ ಭಗವಂತನನ್ನು ಪಡಿಬೇಕಾದ್ರೆ ಗುರುವನ್ನು ಭಜಿಸಬೇಕು. ಅದಕ್ಕೆ ಭಜ ಗೋವಿಂದಂ ಅಂತ ಶಂಕರಾಚಾರ್ಯರು ಸಾಕ್ಷಾತ್ ಶಿವನ ಅವತಾರವೇ ಆದರೂ ಕೂಡ ಇಲ್ಲಿ ಮನುಷ್ಯ ಜೀವನವನ್ನು ಮಾಡುತ್ತಾ ಮನುಷ್ಯರು ಹೇಗಿರಬೇಕು ಅನ್ನುವಂಥದ್ದಕ್ಕೆ ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ. ಯದ್ಯಪಿ ಶಂಕರರು ಸಾಕ್ಷಾತ್ ಪರಮೇಶ್ವರನೇ ಆದರೂ ಗುರುವನ್ನು ಅರಿಸ್ಕೊಂಡು ನರ್ಮದಾ ತೀರಕ್ಕೆ ಹೋಗಿ ಗೋವಿಂದ ಭಗವತ್ಪಾದರ ಹತ್ರ ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇದು ನಾವೆಲ್ಲರೂ ಕೂಡ ಆ ರೀತಿಯಲ್ಲಿ ಹೋಗಿ ಗುರುವನ್ನು ಹುಡುಕಬೇಕು, ಗುರುವಿನಿಂದ ವಿಷಯವನ್ನು ತಿಳಿದುಕೊಂಡು ನಮ್ಮ ಜನ್ಮವನ್ನು ಉದ್ಧಾರ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ಇದೇ ರೀತಿ ಮುಂದೆ ನೋಡ್ತಾ ಶಂಕರರು ಹೇಳಿದ ಹಾಗೆ ಗೋವಿಂದನನ್ನು ಭಜಿಸಬೇಕು. ಗುರು ಗೋವಿಂದ ಇಬ್ಬರೂ ಬಂದಾಗ ಗುರುವಿಗೆ ಮೊದಲ ಸ್ಥಾನವನ್ನು ನಾವು ಕೊಡ್ತೀವಿ. ಇದೆಲ್ಲ ವಿಷಯ ನಮಗೆಲ್ಲರಿಗೂ ತಿಳಿದಿದೆ. ಈಗ ಈ ಗುರು ಏನನ್ನೆಲ್ಲ ಮಾಡ್ತಾನೆ, ಯಾವುದಕ್ಕೋಸ್ಕರ ಅವನಿಗೆ ಮತ್ತೆ ನಾವು ಅಷ್ಟೊಂದು ವೈಶಿಷ್ಟ್ಯವನ್ನು ಕೊಡಬೇಕು ಅಂತ ಕೇಳಿದಾಗ, ಗುರು ಅನ್ನುವಂತಹ ಶಬ್ದದ ವ್ಯುತ್ಪತ್ತಿಯನ್ನು ನೋಡಿದ್ರೆ ಅದರಲ್ಲಿ ನಮಗೆ ಎಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ. ಗುಶಬ್ದಸ್ತು ಅಂಧಕಾರ ಸ್ಯಾತ್, ಆಗಲೇ ತಿಳಿಸ್ದೆ. ಗು ಅಂದರೆ ಅಂಧಕಾರ ಅಂತ, ಋಷಬ್ದಸ್ತು ತನ್ನಿರೋಧಕ. ರು ಅಂದರೆ ಅಂಧಕಾರವನ್ನು ನಿವಾರಿಸುವಂಥದ್ದು ಅನ್ನೋ ಒಂದು ಅರ್ಥ. ಹಾಗಾಗಿ ಗುರು ಅನ್ನೋದರಿಂದ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡಲಾಗತ್ತೆ ಅನ್ನೋದು ಒಂದು ತಾತ್ಪರ್ಯ. ಇನ್ನೊಂದು, ಅದೇ ರೀತಿ ಗುರು ಅನ್ನುವಂಥ ಶಬ್ದದಲ್ಲಿ 3 ಅಕ್ಷರಗಳಿದೆ. ಗಕಾರ, ರಕಾರ, ರೇಫ, ಅದಾದಮೇಲೆ ಉಕಾರ. ಈ 3 ಅಂಶಗಳು ಗುರು ಅನ್ನುವಂತಹ ಶಬ್ದದಲ್ಲಿದೆ. ಅದು ಉಕಾರವು ವಿಷ್ಣು ಸದೃಶವಾದಂತಹ ಶಬ್ದ. ಹೂ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ವಿಷ್ಣು ಅಂತ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಎಲ್ಲ ಸಂಪತ್ತುಗಳನ್ನು ಕೊಡುವಂಥದ್ದು ಗುರು ಶಬ್ದ. ಹಾಗಾಗಿ ಗುರುವನ್ನು ಆರಾಧಿಸಬೇಕು ಅನ್ನೋದು ಇನ್ನೊಂದು ತಾತ್ಪರ್ಯ. ಶಿವನು ಪಾರ್ವತಿಗೆ ಈ ಎಲ್ಲ ಉಪದೇಶವನ್ನು ಕೊಡ್ತಿದ್ದಾನೆ. ಶಿವ ಪಾರ್ವತಿಗಳ ಮಧ್ಯೆ ಯಾವಾಗಲೂ ಕೂಡ ಗುರು ಶಿಷ್ಯ ಸಂಬಂಧವನ್ನು ನಾವು ಎಷ್ಟೋ ರೀತಿಯಲ್ಲಿ ನೋಡಬಹುದು. ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಕೊನೆಯಲ್ಲಿ ಪಾರ್ವತ್ಯುವಾಚ ಕೇನೋಪಾಯೇನ ಲಘುನಾ ವಿಷ್ಣೋರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈರ್ ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ ಅಂತ ಹೇಳಿ ಶಿವನಿಗೆ ಕೇಳ್ತಾ ಇದ್ದಾಳೆ ಶಿಷ್ಯಾದಂತಹ ಪಾರ್ವತಿ, ಯಾವ ರೀತಿಯಲ್ಲಿ ವಿಷ್ಣು ಸಹಸ್ರನಾಮದ ಫಲವನ್ನು ಸುಲಭವಾಗಿ ಮಾಡಬಹುದು ಅಂತ. ಅದಕ್ಕೆ ಈಶ್ವರ ಅದಕ್ಕೆ ಉತ್ತರವನ್ನು ಕೊಡ್ತಾನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಇತ್ಯಾದಿ.
ಹಾಗಾಗಿ ಗುರು ಶಿಷ್ಯ ಸಂಬಂಧವನ್ನು ನಾವು ಎಷ್ಟೊಂದು ರೀತಿಯಲ್ಲಿ ಶಿವಪಾರ್ವತಿಗಳ ಮಧ್ಯೆ ನೋಡಬಹುದು. ಅದೇ ರೀತಿ ಇಲ್ಲಿ ಕುಲಾರ್ಣವ ತಂತ್ರದಲ್ಲೂ ಕೂಡ ನೋಡಿದ್ದಾದರೆ ಇನ್ನೊಂದೆರಡು ಶ್ಲೋಕಗಳು ಗಕಾರ ಸಿದ್ಧಿದಹ, ಸಿದ್ಧಿಯನ್ನು ಕೊಡುವಂಥದ್ದು ಗಕಾರ. ಸಿದ್ಧಿ ಅಂದರೆ ಅಣಿಮ ಗಣಿಮ ಇತ್ಯಾದಿ ಐಶ್ವರ್ಯಗಳು ಸಂಪತ್ತುಗಳು ಅಂತ ನಾವೇನು ಕರಿತೀವಿ ಅದನ್ನು ಸಿದ್ಧಿಗಳು ಅಂತ ಕರಿತೀವಿ. ಆ ಸಿದ್ಧಿಗಳನ್ನು ಕೊಡುವಂಥದ್ದು ಗಕಾರ. ರೇಫಃ ಪಾಪಹಾರಕಃ, ಪಾಪಗಳನ್ನೆಲ್ಲ ಹೋಗಲಾಡಿಸುವಂಥದ್ದು ರಕಾರ ಅಥವಾ ರೇಫ. ಉಕಾರ ವಿಷ್ಣು ಅವ್ಯಕ್ತ, ಅವ್ಯಕ್ತನಾಗಿರುವಂತಹ ವಿಷ್ಣುವೇ ಉಕಾರದಲ್ಲಿದ್ದಾನೆ. ಹಾಗಾಗಿ ಏವಂ ತೃತೀಯಾತ್ಮ ಗುರುಸ್ಮೃತಃ, ಈ ರೀತಿಯಾಗಿ ಗುರುವೇ ಸಾಕ್ಷಾತ್ ಈ ಎಲ್ಲವೂ ಕೂಡ. ಅದೇ ರೀತಿಯಲ್ಲೇ ನೋಡೋದಾದರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು, ಇದೇ ರೀತಿಯಾಗಿ ನಾವು ನೋಡಿದ್ರೆ ಗುರುವೇ ಸಾಕ್ಷಾತ್ ಆ ಪರಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಗುರುವೇ ಪರಬ್ರಹ್ಮ. ಪರಬ್ರಹ್ಮ ಅಂತ ಹೇಳಿದರೆ ಪರಮಾತ್ಮ ಸ್ವರೂಪವಾಗಿರುವಂತಹ ನಿರ್ಗುಣ ಬ್ರಹ್ಮ ಅಂತ. ಸಗುಣೋಪಾಸನೆಯಿಂದ ನಿರ್ಗುಣೋಪಾಸನಕ್ಕೆ ಹೋಗೋದಾದರೂ ಕೂಡ ಅದಕ್ಕೆ ಗುರುವೇ ಅದರಲ್ಲಿ ಪ್ರಧಾನವಾಗಿ ಇರಬೇಕಾಗಿರುವಂತಹ ವಿಷಯ. ಇದೇ ಶ್ಲೋಕದ ರೀತಿಯಲ್ಲಿ ವ್ಯಾಸರಿಗೆ ಇನ್ನೊಂದು ಶ್ಲೋಕವನ್ನು ಹೇಳಿದ್ದಾರೆ. ಅಚತುರ್ವದನೋ ಬ್ರಹ್ಮ. ವ್ಯಾಸರು ಹೇಗಿದ್ದಾರಪ್ಪ, ಅವರು ಮೂರ್ತಿ ಸ್ವರೂಪರಾಗಿ ಹೇಗಿದ್ದಾರೆ ಅಂತ ನೋಡಿದ್ರೆ ಅವರು ಸಾಕ್ಷಾತ್ ಬ್ರಹ್ಮರೇ. ಆದರೆ ಬ್ರಹ್ಮನಿಗೆ 4 ಮುಖ ಉಂಟು, ವ್ಯಾಸರಿಗೆ 4 ಮುಖ ಇಲ್ಲ. ಅಚತುರ್ವದನಃ, 4 ಮುಖ ಇಲ್ಲದಿರುವಂತಹ ಬ್ರಹ್ಮ. ದ್ವಿಬಾಹುರಪರೋ ಹರಿಹಿ, ವಿಷ್ಣುವಿಗೆ ನಮಗೆಲ್ಲ ಗೊತ್ತು 4 ಕೈಗಳಿದೆ, ಆದರೆ ವ್ಯಾಸರಿಗೆ 2 ಕೈಗಳು. ಆದ್ದರಿಂದ ದ್ವಿಬಾಹು ಅಪರಹ ಹರಿಹಿ, ಇವರೇ ಹರಿ, ಆದರೆ 2 ಕೈ ಇದೆ. ಇನ್ನೊಂದು ಪಾದದಲ್ಲಿ ಹೇಳ್ತಾರೆ, ನಾವೆಲ್ಲ ಶಿವನನ್ನು ನೋಡಿದ್ದೀವಿ, ಶಿವನಲ್ಲಿ ಏನಿದೆ, 3ನೇ ಕಣ್ಣಿದೆ, ಹಣೆಯಲ್ಲಿ ಕಣ್ಣಿದೆ. ಹಾಗಾಗಿ ಅಫಾಲಲೋಚನ ಶಂಭು. ಅಫಾಲಲೋಚನ, ಫಾಲಲೋಚನ ಅಂದರೆ ಹಣೆಯಲ್ಲಿ ಕಣ್ಣಿರುವವನು ಅಂತರ್ಥ. ಅಫಾಲಲೋಚನ ಅಂದರೆ ಯಾರಿಗೆ ಹಣೆಯಲ್ಲಿ ಕಣ್ಣಿಲ್ಲವೋ ಆದರೂ ಅವನು ಶಿವನ ಸ್ವರೂಪವೇ ಅಂತ ಹೇಳಿ ವ್ಯಾಸರಿಗೆ ತ್ರಯೀಮೂರ್ತಿ ವ್ಯಾಸಾಚಾರ್ಯ ಅಥವಾ ಭಗವಾನ್ ಬಾದರಾಯಣ ಅಂತ ಹೇಳಿ ವ್ಯಾಸರನ್ನು ಕೂಡ ಮತ್ತೆ ನಾವು ಆರಾಧಿಸ್ತೀವಿ. ಹಾಗಾಗಿ ಎಲ್ಲ ದೇವತೆಗಳ ತತ್ವವೂ ಕೂಡ ಗುರುವಿನಲ್ಲಿ ಅಡಗಿದೆ. ಆದ್ದರಿಂದಲೇ ಗುರುವಿನ ಮಾಹಾತ್ಮ್ಯಕ್ಕೆ ಇನ್ನೊಂದು ಸದೃಶವಾಗಿರುವಂತಹದ್ದು ಅಥವಾ ಕಂಪ್ಯಾರಿಸನ್ ಯಾವುದೂ ಇಲ್ಲ. ಈ ಒಂದು ನಿಟ್ಟಿನಿಂದ ಗುರುಪೂರ್ಣಿಮೆ ದಿನ ಈ ಸಂಕಲ್ಪವನ್ನು ದೃಢ ಮಾಡಿಕೊಂಡು ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ಕಾರಣದಿಂದ ಈ ಪೂಜೆಗಳನ್ನು, ಈ ಪಾರಾಯಣಗಳನ್ನು ನಾವು ಮಾಡೋದು. ಹಾಗೆಯೇ ಯತಿಗಳ ಹತ್ತಿರ ಹೋಗಿ ಅವರ ಆಶೀರ್ವಾದವನ್ನು ಕೂಡ ಪಡೆಯೋದಕ್ಕೆ ಒಂದು ಅವಕಾಶವಾಗುತ್ತೆ. ಇನ್ನು ವ್ಯಾಕರಣ ರೀತಿಯಲ್ಲಿ ಗುರು ಅನ್ನುವಂತಹ ಶಬ್ದವನ್ನೇ ನೋಡಿದ್ದಾದರೆ ಅದಕ್ಕೆ ಹಲವಾರು ವ್ಯುತ್ಪತ್ತಿಗಳನ್ನು ನಾವು ಕಾಣಬಹುದು. ಸಂಸ್ಕೃತ ವ್ಯಾಕರಣದಲ್ಲಿ ಒಂದೇ ಪದದ ರೀತಿಯಲ್ಲಿರುವಂತಹ ಹಲವಾರು ಧಾತುಗಳಿದೆ. ಧಾತು ಅಂದರೆ ಮೂಲ ರೂಪವಾಗಿರುವಂತಹ ಪದಗಳು. ಪಠತಿ ಅಂದರೆ ಓದುತ್ತಾನೆ, ಪಠ ಅನ್ನೋದು ಒಂದು ಧಾತು. ಅದೇ ರೀತಿ ಗಚ್ಚತಿ, ಗಮ್ ಹೋಗುತ್ತಾನೆ ಅನ್ನೋದಕ್ಕೆ ಗಚ್ ಅನ್ನುವಂತಹ ಒಂದು ಧಾತು ಇದೆ, ಇತ್ಯಾದಿ. ಆ ರೀತಿ ನೋಡಿದಾಗ ಗೃ ಅನ್ನುವಂತಹ ಒಂದು ಧಾತು ಇದೆ, ಅದಕ್ಕೆ ನಾನಾರ್ಥ, ಅನೇಕ ಅರ್ಥಗಳಿದೆ ಅಥವಾ ಅನೇಕ ಧಾತುಗಳಿದೆ. ಒಂದನೆಯದು ಗೃಶಬ್ದೆ, ಶಬ್ದೆ ಅನ್ನುವಂತಹ ಧಾತುವಿನ ಅರ್ಥ. ಗೃ ಅಂದರೆ ಶಬ್ದ ಮಾಡುವುದು ಅಂತ. ಶಬ್ದ ಯಾವ ರೀತಿಯ ಶಬ್ದ ಅಂತ ಕೇಳಿದ್ರೆ ಗೃಣಾತಿ ಉಪದಿಶತಿ ಧರ್ಮಂ, ಧರ್ಮಂ ಜ್ಞಾನಂ ಉಪದಿಶತಿ ಇತಿ ಗುರುಹು. ಯಾರು ಧರ್ಮವನ್ನು ಉಪದೇಶ ಮಾಡುತ್ತಾನೋ, ಯಾರು ಜ್ಞಾನವನ್ನು ಉಪದೇಶ ಮಾಡುತ್ತಾನೋ, ಯಾರು ಭಕ್ತಿಯನ್ನು ಉಪದೇಶ ಮಾಡುತ್ತಾನೋ ಅವನು ಗುರು ಅನ್ನೋದು ಒಂದು ಅರ್ಥ. ಎರಡನೇದು ಗೀರ್ಯತೆ. ಗೀರ್ಯತೆ ಅಂದರೆ ಸ್ತೂಯತೆ. ಎಲ್ಲ ದೇವತೆಗಳು ಕೂಡ ಪ್ರಶಂಸಿಸ್ತಾರಂತೆ, ಯಾರನ್ನ? ಗುರುಗಳನ್ನು ಪ್ರಶಂಸಿಸ್ತಾರೆ. ಹಾಗಾಗಿ ಗೀರ್ಯತೆ ಸ್ತೂಯತೆ ಇತಿ ದೇವಗಂಧರ್ವ ಮನುಷ್ಯಾದಿಭಿ ಮಹತ್ವಾತ್. ಗುರುವೇ ಮಹತ್ವ ಅಥವಾ ಗುರುವೇ ಮಹಾನ್ ಅನ್ನುವಂತಹ ಒಂದು ಕಾರಣದಿಂದ ಎಲ್ಲರೂ ಕೂಡ ಸ್ತುತಿಸ್ತಾರೆ ಅಂತ ಗುರುವಿಗೆ ಮತ್ತೊಮ್ಮೆ ಗುರು ಅನ್ನುವಂತಹ ಶಬ್ದ ಬಂತು. ಇನ್ನೊಂದು ಅರ್ಥ ನೋಡೋದಾದ್ರೆ ಗೃ ನಿಗರಣೆ ಇತಿ ಧಾತೋಹೋ ಗಿರತಿ ಗಿಲತಿ ಅಜ್ಞಾನಂ ಇತಿ ಗುರುಹು. ಯಾರು ಅಜ್ಞಾನವನ್ನ ತಗೊಂಡು ಹೋಗ್ಬಿಡ್ತಾನೋ, ಯಾರು ಅಜ್ಞಾನವನ್ನ ತಿಂತಾನೋ ಅವನು ಗುರು ಅಂತ. ಅಂದರೆ ಶಿಷ್ಯನಲ್ಲಿರುವಂತಹ ಅಜ್ಞಾನವನ್ನ ಹೋಗಲಾಡಿಸ್ತಾನೋ ಅವನು ಗುರು. ಈ ರೀತಿ ಗುರು ಅನ್ನುವಂತಹ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನಾವು ವ್ಯಾಕರಣ ದೃಷ್ಟಿಯಿಂದಲೂ ಪದ ವ್ಯುತ್ಪತ್ತಿಯಿಂದಲೂ ಕೂಡ ಕಾಣಬಹುದಾಗಿದೆ. ತಂತ್ರ ಗ್ರಂಥಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ, ವೇದ ಗ್ರಂಥಗಳಲ್ಲಿ ಈ ರೀತಿಯಾಗಿ ಗುರುವಿನ ಸ್ಥಾನವನ್ನು ಅಥವಾ ಗುರುವಿನ ಶಬ್ದಕ್ಕೆ ಅರ್ಥವನ್ನು ಈ ರೀತಿ ನಾವು ನೋಡಬಹುದು.
ಇದೇ ರೀತಿ ಗುರುವಿನ ಸ್ವರೂಪವನ್ನು ವರ್ಣಿಸಬೇಕಾದ್ರೆ ಗುರುವಿನಲ್ಲಿರುವಂತಹ ಗುಣಗಳನ್ನು ವರ್ಣಿಸ್ತಾ ಹೋಗ್ತಾರೆ ಈ ತಂತ್ರಗ್ರಂಥಗಳಲ್ಲೇನೆ. ಗುರು ಹೇಗಿರ್ತಾನೆ ಅಂತ ಪ್ರಶ್ನೆ ಮಾಡಿದ್ರೆ ಮತ್ತೆ ಶಾಂತಃ, ಯಾವಾಗಲೂ ಸೌಮ್ಯ ಸ್ವಭಾವದಲ್ಲಿರ್ತಾರೆ. ಕುಲೀನಃ, ಒಳ್ಳೆಯ ಕುಲದಲ್ಲಿ ಬಂದಿರ್ತಾರೆ, ಪರಂಪರೆಯಲ್ಲಿ ಬಂದಿರ್ತಾರೆ. ಕುಲೀನಃ ಅಂದರೆ ಗುರುಕುಲದಲ್ಲಿ ಬಂದಿರುವಂಥವರು ಅಂತ, ಅಂದರೆ ಪರಂಪರೆ ಸಂಪ್ರದಾಯದಲ್ಲಿ ಬಂದಿರ್ತಾರೆ. ವಿನೀತಃ, ಶುದ್ಧ ವೇಷವಾನ್. ವಿನೀತಃ ಅಂತ ಹೇಳಿದ್ರೆ ವಿನಯಶಾಲಿಯಾಗಿರ್ತಾನೆ ಗುರು ಅಂತ ಅರ್ಥ. ಅದೇ ರೀತಿ ಶುದ್ಧಾಚಾರ, ಒಳ್ಳೆಯ ಆಚಾರವನ್ನು ಇಟ್ಕೊಂಡಿರ್ತಾನೆ. ಅವನು ಮಾಡುವುದರ ಮುಖಾಂತರ ಬೇರೆಯವ್ರಿಗೂ ಕೂಡ ಈ ರೀತಿ ನಾವು ಮಾಡಬೇಕು ಅನ್ನೋದನ್ನ ಸೂಚಿಸ್ತಾನೆ ಅಂತ. ಏವಂ ಸರ್ವಲಕ್ಷಣ ಸಂಯುಕ್ತ, ಎಲ್ಲ ಲಕ್ಷಣಗಳನ್ನು ಹೊಂದಿರ್ತಾನೆ ಅಂತ ಹೇಳಿ ಗುರುವನನ್ನು ಪ್ರಶಂಸೆ ಮಾಡ್ತಾರೆ. ಆಗಲೇ ಹೇಳಿದ ಹಾಗೆ ದಕ್ಷಿಣಾಮೂರ್ತಿಯನ್ನು ನಾವು ಪರಮಗುರು ಅಥವಾ ಆದಿಗುರು ಅಂತ ನಾವು ಸ್ವೀಕರಿಸ್ತೀವಿ. ಶಂಕರಾಚಾರ್ಯರು ಕೂಡ ದಕ್ಷಿಣಾಮೂರ್ತಿಯ ಅಂಶವೇ ಅಥವಾ ದಕ್ಷಿಣಾಮೂರ್ತಿಯ ಸ್ವರೂಪವೇ ಅಂತ ಹೇಳಿ ಶಂಭೋರ್ಮೂರ್ತಿ ಚರತಿ ಭುವನೇ ಶಂಕರಾಚಾರ್ಯ ರೂಪ ಅಂತ ಹೇಳ್ತೀವಿ. ಅದರಲ್ಲಿ ಯಾವುದೇ ಒಂದು ದಕ್ಷಿಣಾಮೂರ್ತಿಯ ಸ್ವರೂಪವನ್ನು ನೋಡಿದ್ರೆ ಎಲ್ಲಿದ್ದಾರೆ ಅವರು ಅಂತ ನೋಡಿದ್ರೆ ವಟವೃಕ್ಷದ ಕೆಳಗಡೆ ಇದ್ದಾರೆ. ಅವರು ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಶಿಷ್ಯಂದಿರು ಇದ್ದಾರೆ ಅವ್ರ ಹತ್ರ. ಅದಾದಮೇಲೆ ಅಪಸ್ಮಾರ ಅನ್ನುವಂತಹ ಒಂದು ರಾಕ್ಷಸನನ್ನು ಅವರ ಎಡಗಾಲಿನಲ್ಲಿ ಒತ್ತಿಟ್ಕೊಂಡಿದ್ದಾರೆ. ಇದೆಲ್ಲ ನೋಡಿದಾಗ ಹೇಗಿದೆ, ಅವ್ರು ಏನನ್ನು ಹೇಳ್ತಿದ್ದಾರೆ ತತ್ವವನ್ನು ಅಂತ ಕೇಳಿದರೆ, ಚಿತ್ರಂ ವಟತರೋರ್ ಮೂಲೆ ವೃದ್ಧಾ ಶಿಷ್ಯಾ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯಾ ಅಂತ ದಕ್ಷಿಣಾಮೂರ್ತಿಯ ಸ್ವರೂಪವನ್ನು ವರ್ಣಿಸ್ತಾರೆ. ವಟತರುವಿನ ಮೂಲದಲ್ಲಿ, ವಟತರು ಅಂದರೆ ಒಂದು ವಟವೃಕ್ಷದ ಕೆಳಗಡೆ ಇದ್ದಾರೆ. ಎಷ್ಟು ವಿಚಿತ್ರವಾಗಿದೆ ಈ ದೃಶ್ಯ ಅಂತ ಆ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಆಶ್ಚರ್ಯಚಕಿತವಾಗಿದೆ ಅಂತ. ಎಲ್ಲ ಶಿಷ್ಯಂದರು ಕೂಡ ವೃದ್ಧರಾಗಿದ್ದಾರೆ. ಅವರೆಲ್ಲರೂ ಕೂಡ ಚಿಂತಾಮಗ್ನರಾಗಿದ್ದಾರೆ. ಎಷ್ಟೊಂದು ಮನಸ್ಸಿನಲ್ಲಿ ಸಂದೇಹಗಳಿದೆ. ಆದರೆ ಗುರುವು ತುಂಬ ಯುವಾವಸ್ಥೆಯಲ್ಲಿರುವಂತಹ ಗುರು ದಕ್ಷಿಣಾಮೂರ್ತಿ. ಗುರು ಏನೊಂದು ಅಕ್ಷರವನ್ನು ಹೇಳ್ತಾ ಇಲ್ಲ, ಒಂದೇ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ. ಆದರೆ ಆ ಒಂದು ಸ್ಥಳದಲ್ಲಿ ಈ ಶಿಷ್ಯರಲ್ಲಿ ಇದ್ದಂತಹ ಎಲ್ಲ ಪ್ರಶ್ನೆಗಳು ಕೂಡ ನಾಶವಾಯಿತು, ಅವರಲ್ಲಿದ್ದಂತಹ ಎಲ್ಲ ಸಂಶಯಗಳು ಕೂಡ ಹೋಯಿತು ಅಂತ ಹೇಳ್ತಾರೆ. ಹೇಗೆ ಇದೆಲ್ಲ ಸಾಧ್ಯ ಆಯಿತು ಅಂತ ಕೇಳಿದ್ರೆ, ವಾಕ್ ಅಥವಾ ಮಾತು 4 ರೀತಿಯಲ್ಲಿ ಬರುತ್ತೆ. ಚತ್ವಾರಿ ವಾಕ್ ಪರಿಮಿತಾ ಪದಾನಿ ಅಂತ ವೇದದಲ್ಲೂ ಕೂಡ ಹೇಳಿದ್ದಾರೆ. ಪರಾ ಪಶ್ಯಂತಿ ಮಧ್ಯಮ ವೈಖರಿ ಎಂಬುದಾಗಿ 4 ರೀತಿಯಲ್ಲಿ ಮಾತನ್ನು ನಾವು ನೋಡಬಹುದು. ಮೊದಲನೇದು ಅಥವಾ ಅಂತಿಮವಾದಂತಹ ಅವಸ್ಥೆ ಅಂತ ಹೇಳಿದ್ರೆ ಅದು ವೈಖರಿ ನಾದ. ವೈಖರಿ ಅಂದರೆ ವೈಬ್ರೇಷನ್ಸ್, ಫಿಸಿಕಲ್ ಸೌಂಡ್ ವೈಬ್ರೇಷನ್ಸ್. ಈಗ ಜೋರಾಗಿ ನಾವು ಮಾತಾಡೋದ್ರ ಮೂಲಕ ಏನಾಗುತ್ತೆ, ಇಲ್ಲಿ ಸುತ್ತಲೂ ಇರುವಂತಹ ಗಾಳಿಯಲ್ಲಿ ಇರುವಂತಹ ಅಣುಗಳೆಲ್ಲವೂ ಕೂಡ ಸ್ಪಂದಿಸಿ ಅದು ನಮ್ಮ ಕಿವಿಯ ಮೇಲೆ ಬಿದ್ದು ಅದರ ಮೂಲಕ ನಮ್ಮ ಮನಸ್ಸಿಗೆ ಬರುತ್ತೆ. ಇದು ವೈಖರಿ ನಾದ. ಅದರಿಂದ ಒಂದು ಹೆಚ್ಚಿನ ಮಟ್ಟದ್ದು ಅಂತ ಹೇಳಿದ್ರೆ ಮಧ್ಯಮ ಅಂತ. ನಾವು ಏನೋ ಹೇಳಬೇಕು ಅಂತ ಬಂದಿರುತ್ತೆ, ನಮ್ಮ ಮನಸ್ಸಿನಲ್ಲಿ ಆ ಚಿಂತನೆ ಇದೆ, ಬಾಯಿ ತುದಿ ತನಕ ಆ ವಾಕ್ಯ ಬರುತ್ತೆ, ಅಥವಾ ತುಂಬ ಮೆತ್ತಗೆ ಹೇಳ್ತೀವಿ, ಪಿಸ್ ಪಿಸು ಗುಸುಗುಸು ನಾವು ಮಾತಾಡ್ತೀವಲ್ಲ ಅದು ಅಂತ ಇಟ್ಕೊಳ್ಬಹುದು. ಅದು ಮಧ್ಯಮ, ವೈಖರಿ ಮಧ್ಯಮ. ಅದಾದಮೇಲೆ ಪಶ್ಯಂತಿ ಅಂತ ಇನ್ನೊಂದು, ಅದಕ್ಕಿಂತ ಇನ್ನೂ ಮಿಗಿಲಾದಂತಹದ್ದು. ಅದು ನಮ್ಮ ಮನಸ್ಸಿನಲ್ಲಿ ಚಿಂತನೆ ಬರುತ್ತೆ, ಅದು ಗಾಳಿಯನ್ನು ತಗೊಂಡು ಇನ್ನೇನು ಶಬ್ದ ಹೊರಗಡೆ ಬರಬೇಕು ಅಷ್ಟರಲ್ಲಿ ಗಂಟಲ ಹತ್ರ ನಿಂತು ಹೋಗುತ್ತೆ. ಆ ವಾಕು ಅದು ಪಶ್ಯಂತಿ ಅಂತ ಅರ್ಥ. ಅದಕ್ಕಿಂತ ಇನ್ನೂ ಮಿಗಿಲಾದದ್ದು ನಮ್ಮ ಮನಸ್ಸಿನಲ್ಲಿ ಚಿಂತನೆ ಬರುತ್ತೆ, ಅದರಿಂದಲೇ ನಾವು ಪ್ರತಿಸ್ಪಂದವನ್ನು ಪಡ್ಕೊಳ್ಬಹುದು. ಹೀಗೆ ನೋಡಿದಾಗ ದಕ್ಷಿಣಾಮೂರ್ತಿಯು ಪರಾವಾಕ್ನಿಂದ ಎಲ್ಲ ಶಿಷ್ಯರ ಮನಸ್ಸಿನಲ್ಲಿರುವಂತಹ ದುಃಖವೂ ಇರಬಹುದು, ಸಂಶಯವಿರಬಹುದು, ಅದೆಲ್ಲವನ್ನು ಕೂಡ ಹೋಗಲಾಡಿಸ್ತಾನೆ ಅಂತ. ಹಾಗಾಗಿ ಆ ದಕ್ಷಿಣಾಮೂರ್ತಿಯನ್ನು ನೋಡಿ ಆ ಪರಾವಾಕ್ ಆ ರೀತಿಯಾಗಿ ನಾವು ಗುರುವಿನ ಹತ್ತಿರ ಸಾನ್ನಿಧ್ಯದಲ್ಲಿದ್ದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ದೋಷಗಳು ಕೂಡ ನಾಶವಾಗುತ್ತೆ. ಇದಕ್ಕೆ ಇನ್ನೊಂದು ಪ್ರತ್ಯಕ್ಷವಾಗಿ ಉದಾಹರಣೆಯನ್ನು ನೋಡಿದ್ರೆ, ತತ್ಸನ್ನಿಧೌ ವೈರಾಭಾವ ಅಂತ ಹೇಳಿ ಯೋಗಸೂತ್ರದಲ್ಲಿ ಉಲ್ಲೇಖವಿದೆ. ಮಹಾತ್ಮರ ಸನ್ನಿಧಿಯಲ್ಲಿ ಏನೇನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದು ನಾವು ಅನುಭವಕ್ಕೂ ಕೂಡ ಪಡ್ಕೊಳ್ಬಹುದು. ನಮ್ಮೆಲ್ಲರಿಗೂ ಕೂಡ ನಮ್ಮ ದೇಹದಲ್ಲಿ
ಇಡ ಮತ್ತು ಪಿಂಗಲ ಎಂಬುದಂತಹ ಎರಡು ನಾಡಿಗಳಿರುತ್ತೆ. ಇಡ ನಾಡಿ, ಪಿಂಗಲ ನಾಡಿ ಅಂತ ಎರಡು ನಾಡಿಗಳಿರುತ್ತೆ. ಅದು ಯಾವಾಗಲೂ ಕೂಡ ಕ್ರಿಸ್ ಕ್ರಾಸ್ ಆಗಿ ಒಂದರಿಂದ ಒಂದು ತೊಂದ್ಕೊಂಡು ಹೋಗ್ತಾ ಇರುತ್ತೆ. ನಾವು ಉಸಿರಾಡಬೇಕಾದ್ರೂ ಕೂಡ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ, ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಒಂದು ಹೊಳ್ಳೆಯಲ್ಲಿ ಉಸಿರಾಡಿ ಇನ್ನೊಂದರಲ್ಲಿ ಬಿಡ್ತೀವಿ. ಇದು ಒಂದು ಇಡ ಪಿಂಗಲ ಅಂತ ಎರಡು ನಾಡಿಗಳನ್ನು ಆಕ್ಟಿವೇಟ್ ಮಾಡೋದಕ್ಕೋಸ್ಕರ ಆಗತ್ತೆ. ಆದರೆ ಯಾವಾಗ ಎರಡೂ ಕೂಡ ಸಮತೋಲನದಲ್ಲಿರುತ್ತೋ ಅದು ಸಾಮಾನ್ಯವಾಗಿ ಸಾಧ್ಯ ಇಲ್ಲ. ನಾವು ಯಾವಾಗ ಬೇಕಾದ್ರೂ ಗಮನಿಸಿ ನೋಡಿ, ನೀವು ಒಮ್ಮೆ ಬಲಗಡೆಯಿಂದ ಹೆಚ್ಚು ಉಸಿರನ್ನು ನಾವು ಎಳ್ಕೊಳ್ತಿರ್ತೀವಿ ಅಥವಾ ಎಡಗಡೆಯಿಂದ. ಯಾವಾಗಲೂ ಒಂದೇ ಸಮವಾಗಿ ಎರಡೂ ಮೂಗಿನ ಹೊಳ್ಳೆಗಳಿಂದ ನಾವು ಉಸಿರನ್ನ ಆಡೋದಿಲ್ಲ. ಯಾಕೆಂದರೆ ಅಲ್ಲಿ ಸಮತೋಲನ ಇರೋದಿಲ್ಲ. ಆದರೆ ಮಹಾತ್ಮರ ಸನ್ನಿಧಿಗೆ ನೀವು ಹೋಗಿ ನೋಡಿದ್ರೆ, ನೀವು ಅಬ್ಸರ್ವ್ ಮಾಡಿ, ನೀವು ಅಲ್ಲಿ ಕೂತ್ಕೊಂಡು ಒಂದು ನಿಮಿಷ ಯೋಚನೆ ಮಾಡಿ ನನ್ನ ಉಸಿರಾಟ ಹೇಗಿದೆ ಅಂತ. ನಿಮಗೆ ಅತ್ಯಂತ ಅದ್ಭುತವಾದಂತಹ ಒಂದು ಅನುಭವ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಡ ಮತ್ತು ಪಿಂಗಳ ಎರಡೂ ನಾಡಿಗಳು ಕೂಡ ಸಮತೋಲನದಲ್ಲಿದ್ದು ಸುಷುಮ್ನಾ ನಾಡಿ ಅನ್ನುವಂತಹ ಇನ್ನೊಂದು ನಾಡಿಯನ್ನು ಅದು ಪ್ರಚುರಗೊಳಿಸಿರುತ್ತೆ. ಯಾವಾಗ ಸುಷುಮ್ನಾ ನಾಡಿ ಪ್ರಚುರವಾಗಿರುತ್ತೋ ಆವಾಗ ನಮ್ಮ ಮನಸ್ಸು ನಮ್ಮ ನಿಗ್ರಹದಲ್ಲಿದ್ದು ಪ್ರಶಾಂತತೆ ನಮ್ಮ ಮನಸ್ಸಿನಲ್ಲಿರುತ್ತೆ, ಶಾಂತಿ ನಮ್ಮ ಮನಸ್ಸಿಗೆ ಬರುತ್ತೆ. ಇದನ್ನು ನೀವು ಗಮನಿಸಬಹುದು. ಮಹಾತ್ಮರ ಸನ್ನಿಧಿಗೆ ಹೋಗಿ ನೋಡಿ, ಅವ್ರ ಹತ್ತಿರ ಹೋದರೆ ಸಾಕು ನಿಮ್ಮ ಉಸಿರಾಟದಲ್ಲಿ ಒಂದು ವ್ಯತ್ಯಾಸವನ್ನು ನೀವು ಗಮನಿಸಬಹುದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತತ್ಸನ್ನಿಧವು ವೈರಾಭಾವ. ಈ ಮಹಾತ್ಮರ ಅಥವಾ ಗುರುಗಳ ಸನ್ನಿಧಿಯಲ್ಲಿ ಏನೇನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದಕ್ಕೆ ಶಂಕರರ ಅವತಾರದ ಕಥೆಯಲ್ಲೂ ಕೂಡ ನಾವು ಉಲ್ಲೇಖವನ್ನು ನೋಡಬಹುದು. ಶಂಕರಾಚಾರ್ಯರು ಶಿವನು ಸಾಕ್ಷಾತ್ ಶಂಕರರ ರೂಪದಲ್ಲಿ ಭೂಮಿಗೆ ಅವತರಿಸಿದಾಗ ಪರಿಸರ ಹೇಗಿತ್ತು ಅಂತ ಒಬ್ಬ ಕವಿ ವರ್ಣಿಸ್ತಾನೆ. ಹರಿಣ ಮೃಗಾದನಾದಿ ಸತ್ವಾಹ. ಹರಿಣ ಅಂದರೆ ಜಿಂಕೆ, ಮೃಗಾದಹ ಅಂದರೆ ಹರಿಣವನ್ನು ತಿನ್ನುವಂತಹ ಪ್ರಾಣಿ, ಅಂದರೆ ಹುಲಿ, ಸಿಂಹ ಇತ್ಯಾದಿ. ಹರಿಣ ಮೃಗಾದನಾದಿ ಸತ್ವಾಹ ಪರಿಹೃತ ಜಾತಿ ವೈರಭಾವಾಹ. ನಮಗೆಲ್ಲ ಗೊತ್ತು, ಪ್ರಾಕೃತವಾಗಿ ಪ್ರಕೃತಿದತ್ತವಾಗಿ ಒಂದು ಜಿಂಕೆಗೆ ಮತ್ತು ಹುಲಿಗೂ ವೈರತ್ವ ಇದ್ದೇ ಇರುತ್ತೆ. ಜಿಂಕೆಯನ್ನು ನೋಡಿದೆ ಅಂತ ಹೇಳಿದ್ರೆ ಆ ಹುಲಿ ಅದನ್ನು ಬೇಟೆ ಆಡಲೇಬೇಕು. ಇದು ಪ್ರಕೃತಿದತ್ತವಾಗಿರುವಂತಹ ನಿಯಮ. ಆದರೆ ಶಂಕರಾಚಾರ್ಯರು ಹುಟ್ಟಿದಂತಹ ಸಂದರ್ಭದಲ್ಲಿ ಜಿಂಕೆಗಳು ಹಾಗೆಯೇ ಹುಲಿಗಳು ಅಥವಾ ಸಿಂಹಗಳು ಎಲ್ಲವೂ ಕೂಡ ಅವರ ಸ್ವಂತ ವೈರ ಭಾವವನ್ನು ತ್ಯಜಿಸಿ ಒಟ್ಟಿಗೆ ಓಡಾಡ್ತಿದ್ರು ಅಂತ ಅರ್ಥ. ಪರಿಹೃತ ಜಾತಿ ವೈರಭಾವಾಹ ಸಂಚೇರುಹು, ಆ ರೀತಿಯಾಗಿ ಓಡಾಡ್ತಿದ್ರು. ಇದಕ್ಕೆ ಇನ್ನೊಂದು ದೃಷ್ಟಾಂತ ಹೇಳಬೇಕು ಅಂತ ಹೇಳಿದ್ರೆ, ಶೃಂಗೇರಿಯಲ್ಲಿ ಶಂಕರಾಚಾರ್ಯರು ಬಂದಾಗ ಅದ್ಭುತವಾದಂತಹ ಒಂದು ಅಂಶವನ್ನು ಅಲ್ಲಿ ನೋಡ್ತಾರೆ. ಅಲ್ಲೂ ಕೂಡ ಇದೇ ರೀತಿ ಒಂದು ಹಾವು ಮತ್ತು ಕಪ್ಪೆ, ಇವು ಎರಡರ ಮಧ್ಯೆ ಇರುವಂತಹ ವೈರಭಾವ ಇರಲಿಲ್ವಂತೆ. ಆ ಕಪ್ಪೆ, ಗರ್ಭಿಣಿಯಾದ ಕಪ್ಪೆ, ಆ ಪ್ರಸವ ವೇದನೆಯಲ್ಲಿ ಎಲ್ಲಿಗೂ ಕೂಡ ಹೋಗೋಕ್ಕಾಗದೆ ಆ ಬಿಸಿಲಿನಲ್ಲಿ ತುಂಬ ಕಷ್ಟಪಡ್ತಿದ್ದಾಗ ಒಂದು ಸರ್ಪ ಅದರ ಹೆಡೆಯನ್ನು ಅದಕ್ಕೆ ಛತ್ರಿಯ ರೂಪದಲ್ಲಿ ಅಥವಾ ಒಂದು ಸ್ವಲ್ಪ ನೆರಳನ್ನು ಕೊಡೋದಕ್ಕೋಸ್ಕರ ಅದು ಅದರ ಹೆಡೆಯನ್ನು ಎತ್ತಿ ಇಟ್ಕೊಂಡಿರುತ್ತಂತೆ. ಇದನ್ನು ನೋಡಿ ಶಂಕರಾಚಾರ್ಯರು ತಕ್ಷಣ ಚಿಂತಿಸ್ತಾರೆ, ಈ ಸ್ಥಳ ಸಾಮಾನ್ಯವಾದಂತಹ ಸ್ಥಳ ಅಲ್ಲ. ಮಹಾಯೋಗಿಗಳು ಅಹಿಂಸೆಯನ್ನೇ ಅವರ ಜೀವನದಲ್ಲಿ ರೂಢಿಸ್ಕೊಂಡು ಆ ಅಹಿಂಸಾ ಪ್ರತಿಷ್ಠಿತವಾಗಿರುವಂತಹ ಸಾಕ್ಷಾತ್ ಮಹಾಯೋಗಿ ಸಾನ್ನಿಧ್ಯ, ಆ ಒಂದು ಸಾನ್ನಿಧ್ಯ ಈ ಸ್ಥಳದಲ್ಲಿದೆ. ಹಾಗಾಗಿ ಈ ಸ್ಥಳದಲ್ಲೇ ನಾವು ಒಂದಿಷ್ಟು ಕಾಲ ಇದ್ದು ಶಾರದಾಂಬೆಯನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಶಂಕರಾಚಾರ್ಯರು ಯೋಚನೆ ಮಾಡ್ತಾರೆ. ಹಾಗಾಗಿ ಆ ಗುರುವಿನ ಸನ್ನಿಧಿಯಲ್ಲಿ ಏನೇನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದಕ್ಕೆ, ಅಥವಾ ಮಹಾತ್ಮರ ಸನ್ನಿಧಿಯಲ್ಲಿ ಏನೇನೆಲ್ಲ ಆಗತ್ತೆ ಅನ್ನೋದಕ್ಕೆ ಈ ಎರಡು ದೃಷ್ಟಾಂತಗಳನ್ನು ನಾವು ನೋಡಬಹುದು. ಪ್ರಾಕೃತಿಕವಾಗಿರುವಂತಹ ವೈರತ್ವವನ್ನೂ ಕೂಡ ನಾವು ಕಳ್ಕೊಳ್ತೀವಿ. ಅಂದರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಅಜ್ಞಾನಗಳು, ಎಲ್ಲ ಮಾಯೆಯೂ ಕೂಡ ದೂರವಾಗತ್ತೆ. ಸಾಮಾನ್ಯವಾಗಿ ಶಂಕರಾಚಾರ್ಯರು ಏನನ್ನಪ್ಪ ಪ್ರತಿಪಾದಿಸಿದ್ರು ಅಂತ ಕೇಳಿದಾಗ, ಕೆಲವರು ಅದ್ವೈತ ವೇದಾಂತವನ್ನು ಪ್ರತಿಪಾದಿಸಿದ್ರು ಅಂತ ಹೇಳ್ತಾರೆ, ಕೆಲವರು ಮಾಯಾವಾದವನ್ನು ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಎಲ್ಲರೂ ಕೂಡ ಮಾಯಾ ಅನ್ನೋವಂತಹ ಒಂದು ಶಬ್ದವನ್ನು ಚೆನ್ನಾಗಿ ಹೇಳ್ತೀವಿ. ಆದರೆ ಮಾಯಾ ಅಂದರೆ ಏನು? ಮ್ಯಾಜಿಕ್ಕಾ? ಅದೇನೋ ಮ್ಯಾಜಿಕ್ ಶೋ ಅಲ್ಲಿ ಇವಾಗೇನೋ ತೋರಿಸ್ತಾರೆ, ಇಲ್ಲೇನೋ ಒಂದು ವಸ್ತು ಇದೆ, ಒಂದು ನಿಮಿಷ ತೊಗೊಂಡ್ರೆ ಅದು ಆ ವಸ್ತು ಇರೋದಿಲ್ಲ, ಅದೇನೋ ಮಾಯೆ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಹೇಳಬಹುದು, ಹೌದು ಆ ರೀತಿ ಇರಬಹುದು ಅಂತ. ಆದರೆ ಮಾಯೆಯನ್ನು ಆಳವಾಗಿ ನಾವು ನೋಡ್ಕೋಬೇಕು, ಮಾಯೆಯ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬೇಕು ಅಂದರೆ ಒಂದು ಸಣ್ಣ ದೃಷ್ಟಾಂತವನ್ನು ನೋಡಬೇಕಾಗತ್ತೆ. ವೇದಾಂತ ಬಹಳ ಕಷ್ಟ. ವೇದಾಂತ ಅರ್ಥಕೋಬೇಕು ಅಥವಾ ವೇದಾಂತವನ್ನು ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ಹಲವಾರು ದೃಷ್ಟಾಂತಗಳನ್ನು ನೋಡಿ ಅದರ ಮೂಲಕ ನಾವು ವೇದಾಂತವನ್ನು ಕಲ್ತ್ಕೊಳ್ಬೇಕಾಗತ್ತೆ.
ಆ ರೀತಿ ಮಾಯೆ ಅನ್ನೋದಕ್ಕೆ ಒಂದು ಸಣ್ಣ ದೃಷ್ಟಾಂತವನ್ನು ಕೊಡ್ತೀನಿ. ಇದನ್ನ ನಮ್ಮ ಮಾನಸಿಕ ಗುರುಗಳಾದಂತಹ ಸುಂದರ್ ಕುಮಾರ್ ಅವರು ಅವರ ಉಪನ್ಯಾಸದಲ್ಲಿ ಹೇಳಿದಂತಹ ಒಂದು ಸಣ್ಣ ದೃಷ್ಟಾಂತ. ಇದರಲ್ಲಿ ಮಾಯಾ ಅಂತ ಹೇಳಿದ್ರೆ ಯಾ ಮಾ ಸಾ ಮಾಯಾ, ಯಾವುದು ಇಲ್ಲವೋ ಆದರೂ ಇದೆ ಅಂತೆ ಅಥವಾ ಇದೆ ಅನ್ನುವಂತಹ ಒಂದು ಭಾಸ ನಮಗೆ ಉಂಟಾಗತ್ತೋ ಅದು ಮಾಯೆ ಅಂತ ಹೇಳ್ತಾರೆ. ಒಂದು ಒಂದು ಸಣ್ಣ ಕಥೆಯನ್ನು ಹೇಳೋದಾದ್ರೆ, ಕಾರ್ತಿಕ ಮಾಸ ದೀಪಾವಳಿಯ ಸಂದರ್ಭ, ಒಂದು ಹಳ್ಳಿಯಲ್ಲಿ ಆಗಷ್ಟೇ ನೂತನವಾಗಿ ವಿವಾಹವಾದಂತಹ ಅಳಿಯ ಮತ್ತೆ ಮಗಳನ್ನ ಬರಮಾಡ್ಕೊಳ್ಬೇಕು. ಒಂದು ಮನೆಯಲ್ಲಿ ಮಗಳು ಮೊದಲೇ ಬಂದಾಗಿದೆ ಮನೆಗೆ, ಒಂದು ದಿನ ಅಥವಾ 2 ದಿನ ಮೊದಲು ಬಂದಾಗಿದೆ. ಆದರೆ ಅಳಿಯ ಬರೋದಕ್ಕೆ ಆಫೀಸ್ ಕೆಲಸ ಇತ್ತು, ಹಾಗಾಗಿ ಒಂದು 2 ದಿವಸ ತಡವಾಗಿ ಬರ್ತಾನೆ ಅಂತ ಒಂದು ಸುದ್ದಿ ಬಂದಿತ್ತು. ಈ ಒಂದು ಪ್ರಸಂಗ, ಮಳೆ ಬರ್ತಾ ಇದೆ, ಜಿಟಿ ಜಿಟಿ ಮಳೆ. ಅಲ್ಲೊಬ್ಬ ಯಾಚಕ ಬ್ರಾಹ್ಮಣ, ಒಬ್ಬ ದರಿದ್ರ ಬ್ರಾಹ್ಮಣ, ಎಷ್ಟೋ ದಿವಸದಿಂದ ಏನೂ ಊಟ ಮಾಡಿರಲಿಲ್ಲ. ಹಬ್ಬ ಅಲ್ವಾ, ಹಬ್ಬ ಆಗಿರೋದ್ರಿಂದ ಎಲ್ಲ ಏನೋ ಮನೆಯಲ್ಲಿ ಹೊಸದಾಗೇನೋ ಮಾಡಿರ್ತಾರೆ, ಹಳೇದೇನಾರೋ ಕೊಡ್ತಾರೆ ಊಟಕ್ಕೆ ಅಂತ ಹೇಳಿ ಆ ಊರಿನಲ್ಲಿ, ಆ ಗ್ರಾಮದಲ್ಲಿ ಬಂದು ಮನೆ ಹತ್ರ ಬಂದು ಭವತಿ ಭಿಕ್ಷಾಂದೇಹಿ, ಏನಾರೋ ಭಿಕ್ಷೆ ಇದ್ರೆ ಕೊಡಿ ಅಂತ ಕೇಳ್ತಾ ಬರ್ತಾನೆ. ಸಾಮಾನ್ಯ 9 ಗಂಟೆ ಸಮಯ ಆಗಿತ್ತು, ರಾತ್ರಿ. ಒಂದು ಜಗಳಿಯ ಮೇಲೆ ಒಬ್ರು ವೃದ್ಧೆ ಕೂತ್ಕೊಂಡಿರ್ತಾಳೆ. ಅವಳ ಹತ್ರ ಬಂದು, ಅಮ್ಮ ಏನಾರೋ ಇದ್ರೆ ಊಟಕ್ಕೆ ಏನಾರೋ ಕೊಡು ಅಂತ ಕೇಳಿದಾಗ, ಇಲ್ಲಪ್ಪ ನಮ್ಮನೇಲಿ ಏನೂ ಇಲ್ಲ, ನಾನೇ ಒಬ್ಳೇ ಇರೋದು, ನಾನು ಇವತ್ತೇನು ಅಡುಗೆ ಮಾಡಿಲ್ಲ, ಹಾಗಾಗಿ ಏನೂ ಇಲ್ಲ ಕೊಡೋದಕ್ಕೆ. ಆದರೆ ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣಿಸ್ತಾ ಇದೆಯಲ್ಲ, ಒಂದು ದೀಪ ಉರಿತಾ ಇದೆಯಲ್ಲ, ಆ ಮನೆಯಲ್ಲಿ ನಾಳೆ ಆದರೆ ಮೊದಲನೇ ದೀಪಾವಳಿ, ಅವರ ಮಗಳಿಗೆ ಮದುವೆ ಆದಮೇಲೆ ಮೊದಲನೇ ದೀಪಾವಳಿ, ಅಲ್ಲಿ ಹೋದರೆ ಏನಾರೋ ಸಿಗಬಹುದು ಅಂತ ಹೇಳ್ತಾರೆ. ಸೊ ಆ ಬ್ರಾಹ್ಮಣ ಹೇಳ್ತಾನೆ, ಆಯಿತು ಇಷ್ಟು ಹೇಳಿದ್ರಲ್ಲ ಸಾಕು, ನಾನು ಮಿಕ್ಕಿದ್ದು ನೋಡ್ಕೊಳ್ತೀನಿ ಅಂತ ಹೇಳಿ ಆ ಅಳಿಯ ಬರುವಂತಹ ಸಂದರ್ಭಕ್ಕೆ ಈ ಬ್ರಾಹ್ಮಣ ಆ ಊರಿನ ಬಾಗಿಲ ಹತ್ರ ಹೋಗಿ ಕಾಯ್ಕೊಂಡು ನಿಂತಿರ್ತಾನೆ. ಅಳಿಯ ಬಂದೊಟ್ಟಿಗೆನೆ ಅವನ ಕೈಲಿದ್ದಂತಹ ಲಗೇಜ್ನ ತಗೊಂಡು, ಇವ್ರ ಮನೆ ಗೊತ್ತಾಗಿದೆ, ಎಲ್ಲಿದೆ ಮನೆ ಅಂತ ಗೊತ್ತು, ಮನೆಗೆ ಟಕ 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 ಅಂತ ಕರ್ಕೊಂಡ್ ಬಂದ್ಬಿಡ್ತಾನೆ. ಅಲ್ಲಿ ನೋಡಿದ್ರೆ ಮಾವನವರು, ಅಳಿಯ ಬರ್ತೀನಿ ಅಂತ ಹೇಳಿದ್ದ, ಆದರೆ ಅವನ ಜೊತೆ ಯಾರನ್ನೋ ಸ್ನೇಹಿತನ ಕರ್ಕೊಂಬರ್ತೀನಿ ಅಂತ ಹೇಳಿರ್ಲಿಲ್ವಲ್ಲ, ಯಾರಿರಬಹುದು? ಅದು ಈಗ ನಾನು ಕೇಳಿದ್ರೆ ನೀವು ಒಬ್ಬರೇ ಬರ್ತೀವಿ ಅಂದಿದ್ರಿ, ಬಟ್ ಇಬ್ರು ಬಂದಿದ್ರ ಅಂತ ಕೇಳಿದ್ರೆ ಅದು ಅಲೌಕಿಕ, ಅದು ಸೌಜನ್ಯ ಅಲ್ಲ. ಇವಾಗ ಒಳಗಡೆಗೆ ಬರಲಿ, ಮಾತಾಡ್ತಾ ಹಾಗೆ ಗೊತ್ತಾಗತ್ತೆ ಯಾರು, ಅವ್ರ ಪರಿಚಯ ಆಗತ್ತೆ ಅಂತ ಅವ್ರು ಅನ್ಕೋತಾರೆ. ಅಳಿಯ ಏನು ಅನ್ಕೊಂಡಿರ್ತಾನೆ, ಮಾವನವರು ಪಾಪ ಈ ಕತ್ಲೆಯಲ್ಲಿ ಅಳಿಯ ನಾನು ಬರ್ತಾ ಇದ್ದೀನಿ, ಆ ಕಷ್ಟ ಆಗದೆ ಇರಲಿ ಅಂತ ಯಾರೋ ಒಬ್ಬ ಆಳನ್ನು ಕಳಿಸಿದಾನೆ ಅಂತ ಅಳಿಯ ಅನ್ಕೊಂಡಿರ್ತಾನೆ. ಸರಿ, ಮಳೆ ಬರ್ತಿತ್ತು, ಅವ್ರ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು, ಹಾಗಾಗಿ ಬನ್ನಿ ಇವೆಲ್ಲ ಒಂದು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಬಿಸಿ ಬಿಸಿ ನೀರನ್ನು ಕಾಯಿಸಿಟ್ಟಿನಿ ಹಂಡೆಲಿ, ಹರಳೆಣ್ಣೆ ಮತ್ತು ಸೀಗೆ ಪುಡಿ ಎಲ್ಲ ಇದೆ, ಚೆನ್ನಾಗಿ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಂಡು ಬನ್ನಿ ಊಟ ಮಾಡೋಣ ಅಂತ ಹೇಳಿ ಆ ಮಾವನವರು ಇಬ್ಬರನ್ನು ಕೂಡ ಕಳಿಸ್ತಾರೆ. ಈ ಬ್ರಾಹ್ಮಣ, ಈ ದರಿದ್ರ ಬ್ರಾಹ್ಮಣ ಎಣ್ಣೆಯನ್ನೋ ಅಥವಾ ಬಿಸಿ ನೀರನ್ನೋ ಅಥವಾ ಸೀಗೆ ಪುಡಿಯನ್ನೋ ನೋಡಿ ಎಷ್ಟೋ ವರ್ಷಗಳಾಗಿತ್ತು, ಚೆನ್ನಾಗಿ ಅದನ್ನು ಉಪಯೋಗಿಸಿ ಎಲ್ಲ ಶ್ರಮವನ್ನು ಪರಿಹಾರ ಮಾಡಿಕೊಂಡು ಇದೇನು ಹೊರಗಡೆ ಬರಬೇಕು, ಸರಿ ವಸ್ತ್ರ ಎಲ್ಲ ಬಟ್ಟೆ ಆಗಿತ್ತಲ್ಲ, ಒದ್ದೆ ಆಗಿತ್ತಲ್ಲ, ಹಾಗಾಗಿ ಹೊಸ ವಸ್ತ್ರವನ್ನು ಕೊಡ್ತಾರೆ, ಪಂಚಶಲ್ಯ, ಒಂದು ಜರಿ ಪಂಚಶಲ್ಯದ ಒಂದು ಯೋಗ ಕೂಡ ಸಿಕ್ತು ಅವರಿಗೆ. ಅದಾದಮೇಲೆ ಊಟಕ್ಕೆ ಕೂತಿದ್ದಾರೆ, ಎಲ್ಲರಿಗೂ ತುಂಬ ತುಂಬ ಹೊಟ್ಟೆ ಹಸುವಾಗಿದೆ, ಹಾಗಾಗಿ ಎಲ್ಲ ಬಡಿಸಿದ್ರು. ಪಲ್ಯ, ಕೋಸಂಬರಿ, ಉಪ್ಪಿನಕಾಯಿ, ಪಾಯಸ, ಅನ್ನ, ತವ್ವೆ, ತುಪ್ಪ, ಸಾಂಬಾರು ಎಲ್ಲ ಹಾಕಿದ್ಮೇಲೆ ಎಲ್ಲರೂ ಊಟ ಮಾಡಿದ್ರು. ಒಂದು ಸ್ವಲ್ಪ ಹೊಟ್ಟೆ ತುಂಬದ ಮೇಲೆ ಆ ಅಳಿಯನೂ ಕೂಡ ಇವನನ್ನೇ ನೋಡ್ತಿದ್ದಾನೆ, ಮಾವನವನು ಕೂಡ ಆ ಮನುಷ್ಯನನ್ನೇ, ಬ್ರಾಹ್ಮಣನ ನೋಡ್ತಿದ್ದಾನೆ. ಇಬ್ಬರಿಗೂ ತುಂಬ ಗೊಂದಲ, ಯಾರಿರಬಹುದು ಅಂತ. ಮಾವನವರು ಒಂದು ಸ್ವಲ್ಪ ಧೈರ್ಯ ಮಾಡಿ, ಆಗಲೇ ಕೇಳಬೇಕು ಅಂತಿದ್ದೆ, ನೀವು ಇವ್ರ ಪರಿಚಯನೇ ಮಾಡಿಸ್ಲಿಲ್ವಲ್ಲ, ನಿಮ್ಮ ಗೆಳೆಯರ ಇವರು ಅಂತ ಅಳಿಯನನ್ನು ಕೇಳ್ತಾರೆ. ಅಳಿಯ ಹೇಳ್ತಾನೆ, ಹೌದಾ, ನಾನು ನಿಮ್ಮನ್ನು ಕೇಳಬೇಕು ಅಂತಿದ್ದೆ, ಇವ್ರು ನಿಮ್ಮ ಪರಿಚಯದವರೇ ಯಾರೋ ನನಗೂ ಗೊತ್ತಿಲ್ಲ ಅಂತ. ಸೊ ಇಬ್ಬರೂ ಅವರನ್ನು ನೋಡಿ ಕೇಳ್ತಾರೆ, ಯಾರಪ್ಪ ನೀನು ಅಂತ. ಆಗ ಅವನು ಮೌನವಾಗಿದ್ದು, ಊಟ ಮಾಡ್ಬೇಕಾದ್ರೆ ನಾನು ಮಾತಾಡಲ್ಲ ಅಂತ ಹೇಳಿ ಊಟ ಮಾಡಿ ಹೊರಟೋಗ್ತಾನೆ. ಈಗ ವಾಸ್ತವವಾಗಿ ಆ ಮನುಷ್ಯ ಯಾರು? ಆ ಅಳಿಯನ ಗೆಳೆಯನೋ ಅಥವಾ ಈ ಮಾವನ ಆಳೋ? ಎರಡೂ ಅಲ್ಲ. ಯಾವಾಗಿನ ತನಕ ನೀನು ಯಾರು ಅಂತ ಕೇಳೋಲಿಲ್ವೋ ನಾವು, ಅಲ್ಲಿವರೆಗೆ ಅವನು ನಮ್ಮ ಒಂದು ಭ್ರಾಂತನಲ್ಲಿ ಇವನಿರಬಹುದು ಅಂತಿರುತ್ತೆ. ಇದೇ ಮಾಯೆ. ಮಾಯೆ ಅಂದರೆ ಯಾವುದು ನಿಜವಾಗಿಲ್ಲವೋ ಆದರೆ ನಿಜದಂತೆ ಭಾಸವಾಗುತ್ತೋ ಅದು ಮಾಯೆ. ಈ ದೃಷ್ಟಾಂತದಿಂದ ಮಾಯೆ ಅಂದರೆ ಏನು ಅಂತ ಗೊತ್ತಾಯಿತು. ಹೀಗೆ ಈ ಮಾಯೆಯನ್ನು ಹೋಗಲಾಡಿಸುವಂಥವನು ಗುರು. ಅದಕ್ಕೆ ಅಜ್ಞಾನ
ನಮ್ಮಲ್ಲಿರುವಂತಹ ದ್ವೇಷ, ಅಸೂಯೆ ಇದೆಲ್ಲವೂ ಕೂಡ ಈ ಮಾಯೆಯ ಒಂದೊಂದು ಅಂಶಗಳು. ಭಗವಂತ ನಮ್ಮನ್ನ ಸೃಷ್ಟಿ ಮಾಡುವ ಸಂದರ್ಭದಲ್ಲೇನೆ ಮಾಯೆಯನ್ನ ಅಡಕವಾಗಿಟ್ಟು ಕೊಟ್ಟಿದ್ದಾನೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಭಗವಂತ ಸಿಕ್ಕಬಾರ್ದು ಅಂತ. ಯಾರು ನಿಜವಾಗ್ಲೂ ಪ್ರಯತ್ನ ಪಡ್ತಾರೋ, ಶ್ರಮ ಪಟ್ಟು ಭಗವಂತನನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೋ, ತಮ್ಮ ಅಜ್ಞಾನವನ್ನು ಹೋಗಲಾಡಿಸ್ಕೊಳ್ತಾರೋ ಅವರಿಗೆ ಆ ಭಗವಂತ ದೊರೆಯಬೇಕು ಅಂತ ಮಾಯಾ ಜವನಿಕಾ ಛನ್ನಂ. ಅದು ಹೇಗೆಂದ್ರೆ ಒಂದು ಪರದೆ ತರಹ, ಆ ಅಂತರಾತ್ಮಕ್ಕೂ ಪರಮಾತ್ಮಕ್ಕೂ ಮಧ್ಯೆ ಒಂದು ಪರದೆ ತರ ಆ ಭಗವಂತ ನೆಲೆಸಿದ್ದಾನಂತೆ ಮಾಯೆಯನ್ನ. ಹೀಗೆ ಶಂಕರಾಚಾರ್ಯರು ಈ ಮಾಯೆಯನ್ನ ಹೇಗೆ ಹೋಗಲಾಡಿಸಬಹುದು ಅಂತೆಲ್ಲ ಅದ್ವೈತ ವೇದಾಂತವನ್ನ ಪ್ರಕಟಪಡಿಸಿ ಎಲ್ಲರಿಗೂ ಕೂಡ ಆ ಜ್ಞಾನವನ್ನು ಕೊಟ್ಟಿದ್ದಾರೆ. ಹೀಗೆ ಶಂಕರರ ಒಂದು ಶ್ಲೋಕಗಳಲ್ಲಿ ಅದ್ವೈತ ತತ್ವವನ್ನ, ಮಾಯೆಯ ವಿಚಾರವನ್ನ ತಿಳ್ಕೊಂಡು ಕಿಂಕರಿ ಯಸ್ಯ ಸಾಮಾಯ ಶಂಕರಾಚಾರ್ಯ ಮಾಶ್ರಯ, ಅಂತಹ ಶಂಕರಾಚಾರ್ಯರಿಗೆ ನಮ್ಮ ನಮಸ್ಕಾರಗಳು ಅಂತ ಒಂದು ದೃಷ್ಟಾಂತವನ್ನ ನಾವು ನೋಡಬಹುದು. ಹಾಗೆ ನೋಡ್ತಾ ಬಂದ್ರೆ ಶಂಕರರ 4 ಜನ ಪ್ರಧಾನ ಶಿಷ್ಯರ ಬಗ್ಗೆ ನಾವು ಉಲ್ಲೇಖವನ್ನು ಮಾಡಿದ್ವಿ. ಹಸ್ತಾಮಲಕಾಚಾರ್ಯರು, ಸುರೇಶ್ವರಾಚಾರ್ಯರು, ತೋಟಕಾಚಾರ್ಯರು, ಹಾಗೆ ಪದ್ಮಪಾದಾಚಾರ್ಯರು ಅಂತ. ಇದರಲ್ಲಿ ಒಂದು ಕಥೆ ಗುರುವಿನ ಮಹತ್ವವನ್ನು ಸೂಚಿಸುವಂಥದ್ದು ಅಂತ ಹೇಳಿದ್ರೆ ತೋಟಕಾಚಾರ್ಯರ ಕಥೆ. ನಮಗೆಲ್ಲ ಗೊತ್ತು ತೋಟಕಾಷ್ಟಕ, ನಾವೆಲ್ಲ ಚೆನ್ನಾಗಿ ಪಠಿಸ್ತೀವಿ. ವಿದಿತಾಖಿಲ ಶಾಸ್ತ್ರ ಅದರಲ್ಲಿ ತೋಟಕಾಚಾರ್ಯರು ಹಿಂದೆ ಗಿರಿ ಅನ್ನುವಂತಹ ಹೆಸರಿನಲ್ಲಿರ್ತಾರೆ. ಅವರು ಶಂಕರಾಚಾರ್ಯರ ಅತ್ಯಂತ ಮುಖ್ಯ ಶಿಷ್ಯರಲ್ಲಿ ಒಬ್ಬರು. ಹೆಚ್ಚಾಗಿ ಗುರು ಸೇವೆಯಲ್ಲೇ ನಿರತರಾಗಿರುವಂಥವರು, ಗುರು ಸೇವಾ ಧುರೀಣರು ಅಂತ ಹೇಳ್ತಾರೆ. ಅವರು ಶಂಕರಾಚಾರ್ಯರು ಶೃಂಗೇರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಈ ಗಿರಿಯನ್ನವರು ಹೇಗಿದ್ರಪ್ಪ ಅಂತ ಕೇಳಿದ್ರೆ, ಗುರವು ಸ್ವಪ್ತೆ ಸ್ವಪಿತಿ, ಯಾವಾಗ ಗುರು ಮಲ್ಕೊಳ್ತಾರೋ ಅವ್ರು ಮಲ್ಕೊಂಡ ಮೇಲೆ ಗಿರಿ ಮಲ್ಕೊಳ್ತಾರಂತೆ. ಅಪ್ರಬುದ್ಧ ಏವ ಪ್ರಬುದ್ಧತೆ, ಗುರುಗಳು ಹೇಳೋದಕ್ಕಿಂತ ಮೊದಲೇ ಎದ್ದು ಗುರುಗಳಿಗೆ ಸ್ನಾನಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ತಾರಂತೆ. ಸ್ನಾನವಾದ ನಂತರ ಗುರುಗಳು ಒರೆಸ್ಕೊಳ್ಳೋದಕ್ಕೋಸ್ಕರ ವಸ್ತ್ರವನ್ನು ಕೊಡ್ತಾರೆ. ಅದಾದ ನಂತರ ಉಪನ್ಯಾಸ ಅಥವಾ ಉಪದೇಶವನ್ನು ಮಾಡೋದಕ್ಕೆ ಗುರುಗಳು ಅಧ್ಯಾಪನಕ್ಕೆ ಬಂದಾಗ ಆ ಗುರುಗಳಿಗೋಸ್ಕರ ಒಂದು ಉತ್ತಮವಾದಂತಹ ಆಸನವನ್ನು ಮಾಡ್ತಾರಂತೆ. ಈ ರೀತಿ ಸರ್ವದಾ ಸದಾಕಾಲ ಗುರುವಿನ ಸೇವೆಯಲ್ಲೇ ನಿರತರಾಗಿರ್ತಾರೆ. ಗುರು ಶುಶ್ರೂಷಾ ಪರಹ, ಗುರು ಶುಶ್ರೂಷ ಅಂತ ಹೇಳಿದ್ರೆ ಗುರುಗಳು ಹೇಳಿದ್ದನ್ನ ಮಾಡುವುದು ಅಂತ. ಆ ರೀತಿಯಾದಂತಹ ಶಿಷ್ಯರಾಗಿರ್ತಾರೆ ಗಿರಿ. ಶುಶ್ರೂಷ ಅಂತ ಬಂದಾಗ 2 ಅರ್ಥ ಬರುತ್ತೆ. ಒಂದು ವ್ಯಾಕರಣ ರೀತಿಯಲ್ಲಿ ನೋಡಿದಾಗ ಶ್ರೋತುಂ ಇಚ್ಛಾ, ಕೇಳಿಸ್ಕೊಳ್ಳೋದಕ್ಕೆ ಇಚ್ಛೆ ಇರೋದಕ್ಕೆ ಶುಶ್ರೂಷ ಅಂತ ಒಂದು ಅರ್ಥ. ಸಾಮಾನ್ಯವಾಗಿ ಶುಶ್ರೂಷ ಅನ್ನೋದಕ್ಕೆ ಸೇವೆ ಅನ್ನೋದನ್ನ ನಾವು ಪರ್ಯಾಯವಾಗಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮಹನೀಯರು ಹೇಳಿದ್ದನ್ನ ನಾವು ಕೇಳಿ ಆ ಕೆಲಸವನ್ನ ಮಾಡ್ತೀವಿ ಅನ್ನೋದ್ರಿಂದ ಸೇವೆ ಅಥವಾ ಕೈಂಕರ್ಯ ಅನ್ನೋದಕ್ಕೆ ಸಾಕ್ಷಾತ್ತಾಗಿ ಹೇಳಬಹುದು. ಈ ಶಿಷ್ಯರಲ್ಲೂ ಕೂಡ 4 ರೀತಿಯಾದಂತಹ ಶಿಷ್ಯರಿರ್ತಾರೆ. ಮೊದಲಿಗೆ ಗುರುವು ಹೇಳದೇನೆ ಗುರುವಿನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ಕೆಲಸ ಮಾಡುವಂಥವರು ಉತ್ತಮೋತ್ತಮ ಶಿಷ್ಯರು. ಈಗ ಗುರುಗಳು ಬರ್ತಾರೆ, ಈಗ ಇವತ್ತು ವೇದಾಂತದ ಒಂದು ವಿಷಯವಾಗಿ ಹೇಳ್ತಾರೆ, ಹಾಗಾಗಿ ಅದಕ್ಕೆ ಮೊದಲೇ ನಾನು ಅದರ ಬಗ್ಗೆ ವಿಚಾರವನ್ನು ಮಾಡಿ ಗುರುಗಳು ಬಂದಿದ ತಕ್ಷಣ ಅದರ ಬಗ್ಗೆ ತಿಳಿಸ್ಬೇಕು ಅನ್ನೋದು ಉತ್ತಮೋತ್ತಮ ಶಿಷ್ಯರ ಲಕ್ಷಣ. 2ನೇದು, ಗುರುಗಳು ಬಂದು ವಿಷಯವನ್ನು ಹೇಳ್ತಾರೆ, ಆ ಗುರುಗಳು ಹೇಳಿದಂತಹ ವಿಷಯವನ್ನ ಸಾಕ್ಷಾತ್ತಾಗಿ ಸ್ವೀಕರಿಸಿ ಅವ್ರು ಹೇಳಿದ ಮಾರ್ಗದಲ್ಲಿ ನಡೆಯುವಂಥದ್ದು ಉತ್ತಮ ಶಿಷ್ಯರು. ಗುರುಗಳು ಒಮ್ಮೆ ಹೇಳ್ತಾರೆ, ಇನ್ನೊಮ್ಮೆ ಹೇಳ್ತಾರೆ, ಅದಾದ ನಂತರ ಒಂದಿಷ್ಟು ಜಡತ್ವವನ್ನು ಬಿಟ್ಟು ಕೆಲಸ ಮಾಡೋದು ಮಧ್ಯಮ ಸ್ತರ. ಗುರುಗಳು ಎಷ್ಟು ಬಾರಿ ಹೇಳಿದ್ರೂ ಆ ವಿಷಯವಾಗಿ ಚಿಂತನೆಯನ್ನ ಮಾಡಿಕೊಳ್ಳದೆ ಇರುವಂಥದ್ದು ಅಧಮ ಅಥವಾ 4ನೇಯಂತಹ ಒಂದು ಸ್ತರ. ಈ ರೀತಿ ಶಿಷ್ಯರಲ್ಲೂ ಕೂಡ 4 ಭೇದಗಳನ್ನು ನೋಡಬಹುದು. ಆ ರೀತಿಯಾಗಿ ನೋಡೋದಾದ್ರೆ ಗಿರಿ ಉತ್ತಮೋತ್ತಮ ಶಿಷ್ಯ. ಶಂಕರಾಚಾರ್ಯರಿಗೆ ಏನೇನೆಲ್ಲ ಬೇಕೋ ಅದೆಲ್ಲವನ್ನ ಗುರುಗಳು ಹೇಳೋದಕ್ಕಿಂತ ಮೊದಲೇ ಮಾಡಿ ಸಿದ್ಧಪಡಿಸಿ ಇಡ್ತಾ ಇದ್ದ. ಇದೇ ರೀತಿ ನಡೀತಾ ಇದ್ದಾಗ ಒಂದು ದಿನ ಶಾಸ್ತ್ರಾರ್ಥ ಸಭೆ ಇರುತ್ತೆ ಅಥವಾ ಕಕ್ಷೆ ಇರುತ್ತೆ. ಶಂಕರಾಚಾರ್ಯರ ಮಧ್ಯೆ ಕೂತಿದ್ದಾರೆ, ಮಿಕ್ಕಿದೆಲ್ಲ ಶಿಷ್ಯರು ಇದ್ದಾರೆ. ಗಿರಿ ಮಾತ್ರ ಇನ್ನೂ ಬಂದಿಲ್ಲ. ಗಿರಿ ಬಟ್ಟೆ ಒಗೆಯೋದಕ್ಕೋಸ್ಕರ ನದಿ ತೀರಕ್ಕೆ ಹೋಗಿದ್ದಾನೆ. ಆಗ ಎಷ್ಟೊತ್ತಾದರೂ ಇನ್ನೂ ಪಾಠ ಶುರು ಮಾಡ್ತಿಲ್ವಲ್ಲ ಗುರುಗಳು ಅಂತ ಪದ್ಮಪಾದಾಚಾರ್ಯರಿಗೆ ಸ್ವಲ್ಪ ಬೇಸರ ಆಗತ್ತೆ.
ಅವ್ರು ಹೇಳ್ತಾರೆ, ಗುರುಗಳೇ ನೀವು ಗಿರಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಗೊತ್ತು, ಆದರೆ ಗಿರಿ ನಿಮ್ಮ ಸೇವೆಯಲ್ಲಿ ಅಧಿಕಾರಿ, ನಿಮ್ಮ ಸೇವೆ ಮಾಡೋದಕ್ಕೆ ಅಧಿಕಾರಿ ಅಂತ ಹೇಳಿದ್ರೆ ಇಲ್ಲಿ ಪವರ್ ಅಂತಲ್ಲ, ಅಧಿಕಾರ ಅಂದ್ರೆ ಅರ್ಹ. ಅವನು ನಾವು ನಮ್ಮೆಲ್ಲರಿಗಿಂತ ಅತ್ಯಂತ ಚೆನ್ನಾಗಿ ಸೇವೆ ಮಾಡೋದು ಯಾರಪ್ಪ ಅಂತ ಕೇಳಿದ್ರೆ ಸಾಕ್ಷಾತ್ ಗಿರಿನೇ. ನಾವು ಅವ್ರಿಗೆ ಬೇಕಾದ್ರೆ ಫಸ್ಟ್ ಪ್ರೈಸ್ ಕೊಟ್ಬೇಡ. ಆದರೆ ಈ ಶಾಸ್ತ್ರಾಧ್ಯಯನದಲ್ಲಿ ಅವರು ಸ್ವಲ್ಪ ಮಂದಬುದ್ಧಿ. ನೀವು ಎಷ್ಟು ಸತಿ ಹೇಳಿದ್ರೂ ಅವ್ರಿಗೇನು ಅಷ್ಟೊಂದು ಪ್ರಯೋಜನ ಆಗಲ್ಲ. ಹಾಗಾಗಿ ಅವ್ರು ಬರ್ದೇ ಇದ್ರು ನೀವು ಶಾಸ್ತ್ರ ಪಾಠವನ್ನು ಶುರು ಮಾಡ್ಬೋದು, ಇಲ್ಲಿರುವಂತಹ ಕಂಬವನ್ನೇ ಗಿರಿ ಅಂತ ಅನ್ಕೊಂಬಿಡಿ ನೀವು ಅಂತ ಪದ್ಮಪಾದಾಚಾರ್ಯರು ಶಂಕರಾಚಾರ್ಯರಿಗೆ ಹೇಳ್ತಾರೆ. ಇದೆಲ್ಲವೂ ಕೂಡ ಆ ಭಗವದ್ ಲೀಲೆಯನ್ನು ತೋರಿಸೋದಕ್ಕೆ ಮಾಡಿರುವಂತಹ ಒಂದೊಂದು ಸಂದರ್ಭಗಳು. ತಕ್ಷಣ ಶಂಕರಾಚಾರ್ಯರಿಗೆ ಪದ್ಮಪಾದರ ಮನಸ್ಸು ಅರ್ಥ ಆಗಿ ಒಂದೇ ಒಂದು ಕ್ಷಣದಲ್ಲಿ ಕಣ್ಮುಚ್ಚಿ ಕಣ್ಬಿಡ್ತಾರೆ. ಆ ಒಂದು ಕ್ಷಣದಲ್ಲಿ ಆಗಲೇ ಹೇಳಿದ ರೀತಿಯಲ್ಲಿ ದಕ್ಷಿಣಾಮೂರ್ತಿ ಹೇಗೆ ಎಲ್ಲ ಶಿಷ್ಯರ ಮನಸ್ಸಿನಲ್ಲಿರುವಂತಹ ಸಂದೇಹಗಳನ್ನು ಒಂದೇ ಒಂದು ಮಾತಾಡದೆ ಅದನ್ನು ಪರಿಹರಿಸಿದ್ರೋ ಆ ರೀತಿಯಲ್ಲಿ ಆ ಪರಾವಾಕ್ ಇಂದ ಗಿರಿಗೆ ಅಷ್ಟೂ ವಿದ್ಯೆಗಳನ್ನು ಉಪದೇಶ ಮಾಡಿಬಿಡ್ತಾರೆ. ಗಿರಿ ನದಿ ತೀರದಲ್ಲಿದ್ದಾನೆ. ನದಿ ತೀರದಲ್ಲಿರುವಂತಹ ಗಿರಿಗೆ ಶಂಕರಾಚಾರ್ಯರು ಅವರು ಇದ್ದಂತಹ ಸ್ಥಳದಿಂದ ಇಡೀ ಚತುರ್ದಶ ವಿದ್ಯೆಗಳನ್ನು, 4 ವೇದಗಳು, 6 ವೇದಾಂಗಗಳು, ವೇದಾಂತ ಇತ್ಯಾದಿ ಶಾಸ್ತ್ರಗಳನ್ನೆಲ್ಲವನ್ನು ಕೂಡ ಒಂದೇ ಒಂದು ಕ್ಷಣದ ಒಳಗೆ ತಿಳಿಸ್ಕೊಟ್ಬಿಡ್ತಾರೆ. ಇದಾದ ನಂತರ ಗಿರಿ ಅಲ್ಲಿಂದ ಓಡ್ ಬಂದು ಶಂಕರಾಚಾರ್ಯರ ಪಾದಕ್ಕೆ ಬಿದ್ದು, ಎಂತಹ ಮಹನೀಯರು ನೀವು ಅಂತ ಆಗ ಬರೆದಂತಹ ಶ್ಲೋಕವೇ ಈ ತೋಟಕಾಷ್ಟಕ. ಅಲ್ಲಿಯವರೆಗೆ ಗುರುವಿನ ಮಹತ್ವ ಗೊತ್ತಿರಲಿಲ್ವ ಗಿರಿಗೆ ಅಂತ ಗೊತ್ತಿತ್ತು, ಆದರೆ ಗುರುವಿನ ಮಹತ್ವ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ಗಿರಿ ಅಷ್ಟು ಜ್ಞಾನವನ್ನು ಪಡಿಬೇಕಾಯ್ತು. ಅದಕ್ಕೆ ಹೇಳೋದು ವಿದಿತ ಅಖಿಲ ಶಾಸ್ತ್ರ ಸುಧಾ ಜಲಧೆ. ಅಲ್ಲಿ ಹೇಳ್ತಾ ಇರುವಂಥದ್ದು ಎಲ್ಲ ಶಾಸ್ತ್ರಗಳ ಜ್ಞಾನ ಏನಿದೆ ಅದನ್ನು ಅಮೃತ ಅಂತ ತಗೊಂಡ್ರೆ ಆ ಅಮೃತದ ಸಮುದ್ರಪ ನೀನು ಅಂತ ಶಂಕರಾಚಾರ್ಯರ ಕಾಲಿಗೆ ಬಂದು ಬೀಳ್ತಾನೆ ಗಿರಿ. ಈ ರೀತಿ ತೋಟಕ ಛಂದಸ್ಸಿನಲ್ಲಿ ಈ ಶ್ಲೋಕವನ್ನು ರಚಿಸಿ ಗುರುವಿನ ಮಹಾತ್ಮ್ಯವನ್ನು ಹೇಳಿದಂತಹ ಗಿರಿಗೆ ಎಲ್ಲ ಶಿಷ್ಯರು ಆಶ್ಚರ್ಯಚಕಿತರಾಗಿ, ಹೇಗಪ್ಪ ಇದು ಸಾಧ್ಯ, ಇಷ್ಟು ದಿವಸ ಒಂದು ಗುರುರ್ ಬ್ರಹ್ಮ ಗುರು ವಿಷ್ಣುನೇ ಸರಿಯಾಗಿ ಹೇಳ್ತಿರ್ಲಿಲ್ಲ, ಇವತ್ತು ಇಂತಹ ಒಂದು ಅದ್ಭುತವಾದ ಶ್ಲೋಕವನ್ನೇ ರಚಿಸ್ಬಿಟ್ಟಿದೆಯಲ್ಲ ಅಂತ ಹೇಳಿ ಅವತ್ತಿನಿಂದ ಮುಂದಕ್ಕೆ ಅವರಿಗೆ ತೋಟಕಾಚಾರ್ಯ ಅಂತ ಹೆಸರು ಬಂತು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಗುರುವಿನ ಕೃಪಾ ಕಟಾಕ್ಷ. ಆ ಗುರುವಿನ ಕೃಪಾ ಕಟಾಕ್ಷ ಬಿದ್ದರೆ ಏನೂ ಗೊತ್ತಿಲ್ಲದೆ ಇರೋನು ಅಜ್ಞನೂ ಕೂಡ ವಿಜ್ಞಾನಿ ಆಗಬಲ್ಲ. ಗಿರಿ ಅಷ್ಟು ಶ್ರಮಪಟ್ಟು ಗುರು ಸೇವೆ ಮಾಡಿದ್ರಿಂದ ಅದರ ಒಂದೇ ಒಂದರ ಫಲ ಗುರು ಕಟಾಕ್ಷಕ್ಕೆ ಪಾತ್ರವಾಗಿ ಇಡೀ ಸಂಪೂರ್ಣ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಇದು ಗುರುವಿನ ಮಹತ್ವ. ಆದ್ದರಿಂದ ಗುರುವಿನ ಬಗ್ಗೆ ಎಷ್ಟು ಹೇಳಿದ್ರೂ ಅದು ಸಾಲದು. ಈ ರೀತಿಯಾಗಿ ಗುರುವಿನ ಮಹಾತ್ಮೆ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ದೃಷ್ಟಾಂತವನ್ನು ನೋಡಬಹುದು. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಿದ್ದಾನೆ. ಇದರಲ್ಲಿ ಕೃಷ್ಣ ಗುರು, ಅರ್ಜುನ ಶಿಷ್ಯ. ಮೊದಲಿಗೆ ಉಪದೇಶದಲ್ಲೇ ಬರುತ್ತೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ನಮ್ಮ ಒಂದೇ ಒಂದು ಸನಾತನ ಧರ್ಮದಲ್ಲಿ ಪ್ರಶ್ನೆ ಮಾಡಿ ನೀನು ಉತ್ತರವನ್ನು ಪಡ್ಕೋ ಅಂತ ಘಂಟಾಘೋಷವಾಗಿ ಹೇಳಿರುವಂತಹ ವಿಷಯ. ಬೇರೆ ಯಾವುದೇ ಮತಗಳಲ್ಲಿ ಪ್ರಶ್ನೆನೇ ಮಾಡಬಾರ್ದು ಅಂತಾನೆ ಹೇಳಿದ್ದಾರೆ. ಅಲ್ಲಿ ಏನು ಬರೆದಿದೆಯೋ ಅದನ್ನು ಹಾಗೇ ಒಪ್ಕೋಬೇಕು ಅಂತ ಬೇರೆ ಗ್ರಂಥಗಳಲ್ಲಿ ಬೇರೆ ಮತಗಳಲ್ಲಿ ಹೇಳಿದ್ದಾರೆ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ನಿನಗೆ ಪ್ರಶ್ನೆ ಬರ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಿನಗೆ ತತ್ವ ಅರ್ಥವಾಗ್ತಿದೆ ಅಂತ ಹೇಳಿ ಪರಿಪ್ರಶ್ನೇನ ಸೇವೆಯ ಅಥವಾ ಸೇವೆಯಿಂದ ನೀನು ಕಲ್ತ್ಕೊಳ್ಬೇಕು. ಪ್ರಣಿಪಾತೇನ ನಮಸ್ಕರಿಸಿ ಗುರು ಸೇವೆಯನ್ನು ಮಾಡಿ ನೀನು ತಿಳ್ಕೊಳ್ಬೇಕು. ಅದಾಗ ಆ ರೀತಿ ಆದಾಗ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಯಾರು ಜ್ಞಾನಿಗಳಾಗಿದ್ದಾರೋ ಅವರು ತತ್ವದರ್ಶಿಗಳಾಗಿದ್ದಾರೋ ಅವರು ನಿನಗೆ ಜ್ಞಾನವನ್ನು ಯಾವಾಗ ಕೊಡ್ತಾರೆ ಅಂತ ಕೇಳಿದ್ರೆ ನೀನು ಪ್ರಶ್ನೆ ಮಾಡಿ ಅವರ ಸೇವೆಯನ್ನು ಮಾಡಿದ್ರೆ ನಿನಗೆ ಸಿಕ್ಕತ್ತೆ ಅಂತ ಹೇಳ್ತಾನೆ. ಕೃಷ್ಣ ಹೇಳಿದ್ದಾನೆ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ನೀನು ಈ ಯುದ್ಧವನ್ನು ನೀನೇನು ಮಾಡ್ತಿಲ್ಲ, ಈಗಾಗಲೇ ನಾನು ಎಲ್ಲರನ್ನ ಕೊಂದಿದ್ದೀನಿ, ನಾನೇ ಎಲ್ಲದಕ್ಕೂ ಕೂಡ ಕಾರಣ ಅಂತ ಕೃಷ್ಣ ಹೇಳಿದ್ದಾನೆ. ಆದರೆ ಅರ್ಜುನನಲ್ಲಿ ಇನ್ನೂ ಒಂದು ಸ್ವಲ್ಪ ಸಂಶಯ ಇದೆ. ಹೇಗಪ್ಪ ಸಾಧ್ಯ, ನಾನಿನ್ನೂ ಇಲ್ಲೇ ಇದ್ದೀನಿ, ಇಲ್ಲೆಲ್ಲ ನನ್ನ ಬಂಧುಗಳಿದ್ದಾರೆ, ಭೀಷ್ಮ ಪಿತಾಮಹರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಎಲ್ಲ ಕೌರವರಿದ್ದಾರೆ, ಇವರೆಲ್ಲರನ್ನೂ ನೀನು ಮೊದಲೇ ಕೊಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಹೇಗೆ ಸಾಧ್ಯ ಅದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆಗ ದಿವ್ಯಂ ದದಾಮಿತೆ ಚಕ್ಷುಹು, ನಿನಗೆ ನನ್ನ ತತ್ವ ಇನ್ನೂ ಗೊತ್ತಾಗಿಲ್ಲ, ಹಾಗಾಗಿ ನಿನಗೆ ಒಂದು ಹೊಸ ಸ್ಪೆಕ್ಟಕಲ್ಸ್ ಕೊಡ್ತೀನಿ. ದಿವ್ಯಂ ದದಾಮಿತೆ ಚಕ್ಷುಹು,
ತದ್ವಾರ ಮಮ ವಿಶ್ವರೂಪ ದರ್ಶನಂ ಪಶ್ಯತು, ನನ್ನ ವಿಶ್ವರೂಪ ದರ್ಶನವನ್ನು ನೋಡೋದಕ್ಕೆ ನಿನಗೆ ವಿಶೇಷವಾದಂತಹ ಒಂದು ಕಣ್ಣನ್ನು ಕೊಡ್ತೀನಿ ಅಂತ ಹೇಳಿ ವಿಶ್ವರೂಪ ದರ್ಶನವನ್ನು ಮಾಡ್ತಾರೆ ಕೃಷ್ಣ. ಆಗ ಶಿಷ್ಯನಾದಂತಹ ಅರ್ಜುನನಿಗೆ ಗುರುವಿನ ತತ್ವ ಅಥವಾ ಕೃಷ್ಣನ ಮಾಹಾತ್ಮ್ಯ ಗೊತ್ತಾಗಿ, ಅದಾದಮೇಲೆ ಶಿಷ್ಯಸ್ತೇಹಂ ಶಾಧಿಮಾಂ ಪ್ರಪನ್ನಂ, ಅದನ್ನು ಮೊದಲೇ ಹೇಳಿದ್ದಾರೆ, ನಾನು ನಿನ್ನ ಶಿಷ್ಯ, ನನ್ನನ್ನು ಕಾಪಾಡು ಅಂತ ಹೇಳಿ ಅರ್ಜುನ ಕೃಷ್ಣನ ಕಾಲಿಗೆ ಬೀಳ್ತಾನೆ. ಇದೇ ರೀತಿ ನೋಡೋದಾದರೆ ರಾಮಾಯಣದಲ್ಲೂ ಕೂಡ ಈ ಗುರುತತ್ವವನ್ನು ನಾವು ಅತ್ಯದ್ಭುತವಾಗಿ ಕಾಣಬಹುದು. ರಾಮಾಯಣದಲ್ಲಿ ಹಲವಾರು ಪಾತ್ರಗಳು ಗುರು ಶಿಷ್ಯ ಈ ರೀತಿಯಾದಂತಹ ಸಂಬಂಧದಲ್ಲಿ ನಾವು ನೋಡಬಹುದು. ಮೊದಲನೇದಾಗಿ ನೋಡೋದಾದರೆ ರಾಮ ಲಕ್ಷ್ಮಣ, ರಾಮ ಗುರು, ಲಕ್ಷ್ಮಣ ಶಿಷ್ಯ. ಎಷ್ಟೋ ಬಾರಿ ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಅಂತೆಲ್ಲ ಹೇಳುವಾಗಲೂ ಕೂಡ, ಹೇ ಲಕ್ಷ್ಮಣ, ಎಷ್ಟೇ ಇದು ಸುವರ್ಣದಿಂದ ಕೂಡಿದ್ದೇ ಆದರೂ ಈ ಲಂಕೆ ನನಗೆ ಯಾವುದೇ ರೀತಿಯಾದಂತಹ ಮೋಹ ಇಲ್ಲ ಇದ್ರ ಮೇಲೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ನನಗೆ ಜನನಿ ಮತ್ತು ಜನ್ಮಭೂಮಿಯೇ ಎಲ್ಲದಕ್ಕಿಂತ ಮಿಗಿಲು ಅಂತ ರಾಮ ಹೇಳ್ತಾನೆ. ಅದು ಒಂದು ಪ್ರಸಂಗ. ಅದೇ ರೀತಿಯಲ್ಲಿ ನೋಡೋದಾದರೆ ರಾಮ ಸೀತೆ ವಿಯೋಗ ಆದಂತಹ ಸಂದರ್ಭದಲ್ಲಿ ಸುಂದರಕಾಂಡದಲ್ಲಿ ಆಂಜನೇಯನೇ ಪ್ರಧಾನ ಕಾರ್ಯದರ್ಶಿಯಲ್ಲಿ ರಾಮ ಮತ್ತು ಸೀತೆಯರನ್ನ ಒಂದು ಮಾಡೋದಕ್ಕೆ. ಹಾಗಾಗಿ ಅಲ್ಲಿ ರಾಮನನ್ನ ಪರಮಾತ್ಮ ತತ್ವ, ಸೀತೆಯನ್ನ ಜೀವಾತ್ಮ ತತ್ವ ಅಂತ ಭಾವಿಸಿದ್ದೇ ಆದರೆ, ಆಂಜನೇಯ ಅಂದರೆ ಗುರು. ಹೇಗೆ ಗುರುವು ಈ ಜೀವವನ್ನ ಪರಮಾತ್ಮನ ಬಳಿಗೆ ಕರ್ಕೊಂಡು ಹೋಗ್ತಾನೋ, ಆ ರೀತಿಯಲ್ಲಿ ಆ ಆಂಜನೇಯನು ಸೀತೆಯನ್ನ ರಾಮನ ಬಳಿಗೆ ಕೊಂಡೊಯ್ದ ಅಂತ ನೋಡಬಹುದು. ಅಲ್ಲೂ ಕೂಡ ಸೀತಾದೇವಿಯನ್ನು ನೋಡಿ ಮಾತಾಡಿದ ನಂತರ ಆಂಜನೇಯ ಹೇಳ್ತಾನೆ, ಅಮ್ಮ ತಾಯೇ, ನೀನು ಬೇಕಾದ್ರೆ ಬರೋದಾದ್ರೆ ಈಗಲೇ ಬಂದ್ಬಿಡು, ನಾನು ನಿನ್ನನ್ನು ಕರ್ಕೊಂಡು ಹೋಗ್ಬಿಡ್ತೀನಿ, ರಾಮ ಎಲ್ಲಿದ್ದಾನೋ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಸೀತೆ ಒಂದು ಪ್ರಶ್ನೆ ಮಾಡ್ತಾಳೆ, ಪ್ರಾಯ ಏಷ ಏವ ತವ ಕಪಿತ್ವಂ ಅಥವಾ ಕಪಿಬುದ್ಧಿ ಅಂತ, ನೀನು ಇಷ್ಟು ಅಲ್ಪ ಶರೀರನಾಗಿದ್ದೀಯಾ, ನನ್ನನ್ನು ಹೇಗೆ ನೀನು ಕರ್ಕೊಂಡು ಹೋಗಕ್ಕೆ ಸಾಧ್ಯ ಅಂತ ಸೀತೆ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಆಂಜನೇಯ ಮತ್ತೆ ಅವನ ನಿಜವಾದ ಆಕೃತಿಯನ್ನು ತೋರಿಸಿ, ನಾನು ನಿನ್ನನ್ನು ಮಾತ್ರ ಅಲ್ಲ, ಇಡೀ ಲಂಕೆಯನ್ನೇ ಬೇಕಾದ್ರೆ ಕರ್ಕೊಂಡು ಹೋಗಬಹುದು ಅಂತ ಹೇಳ್ತಾನೆ. ಗುರು ಆದವನು ಶಿಷ್ಯನಲ್ಲಿ ಬರುವಂತಹ ಸಂಶಯಗಳನ್ನು ಈ ರೀತಿಯಾಗಿ ಅವನ ಮಹತ್ವವನ್ನು ತೋರಿಸಿ ಶಿಷ್ಯರಲ್ಲಿರುವಂತಹ ಸಂದೇಹಗಳನ್ನು ನಾಶ ಮಾಡ್ತಾನೆ. ಆದ್ದರಿಂದಲೇ ಶಂಕರಾಚಾರ್ಯರ ಜೀವನಕ್ಕೆ ಮತ್ತೆ ಬಂದರೆ ಅವರ ಅಷ್ಟೋತ್ತರದಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ನಾಮ ಅಮಾನುಷ ಚರಿತ್ರಾಢ್ಯಾಯ ನಮಃ. ಅಮಾನುಷ ಚರಿತ್ರ, ಮಾನುಷ ಚರಿತ್ರ ಅಂದರೆ ಮನುಷ್ಯರೆಲ್ಲರೂ ಮಾಡುವಂತಹ ಕೆಲಸಗಳು, ಅಮಾನುಷ ಅಂದರೆ ಮನುಷ್ಯರಿಗಿಂತ ಮಿಗಿಲಾದದ್ದು ಅಂತ. ಅಮಾನುಷ ಅಂದರೆ ಇವಾಗ ಸಾಮಾನ್ಯವಾಗಿ ನಾವು ಅಮಾನುಷ ಕೃತ್ಯ ಅಂತ ಹೇಳಿದ್ರೆ ಕೆಟ್ಟ ಕೆಲಸ ಅಂತ ಅಂದ್ಕೊಳ್ತೀವಿ. ಆದರೆ ಅಮಾನುಷ ಅಂದರೆ ಮನುಷ್ಯನಿಗಿಂತ ಮಿಗಿಲಾದದ್ದು ಅಥವಾ ದೈವದ ಮಿಗಿಲಾದದ್ದು ಅನ್ನೋ ಅರ್ಥದಲ್ಲಿ ತಗೊಳ್ಬೇಕು. ಹಾಗಾಗಿ ಆ ರೀತಿಯಾದಂತಹ ಆಚಾರ್ಯರು ಶಂಕರಾಚಾರ್ಯರು. ಇದೆಲ್ಲವೂ ಕೂಡ ಗುರುವಿನ ಮಹತ್ವವನ್ನು ಮತ್ತೆ ಮತ್ತೆ ಹಿರಿದಾಗಿ ತೋರಿಸುತ್ತೆ, ಎಷ್ಟು ಮಹಾತ್ಮ್ಯರು ಅಥವಾ ಎಷ್ಟು ಮಹಾತ್ಮರಾಗಿದ್ದಾರೆ ಈ ಗುರುಗಳು ಅಂತ. ಹಾಗೆ ನೋಡೋದಾದ್ರೆ ಮುಂದೆ ರಾಮಾಯಣದಲ್ಲೇ ಮತ್ತೊಮ್ಮೆ ರಾಮ ಮತ್ತು ವಿಭೀಷಣ ಇವರಿಬ್ಬರ ಮಧ್ಯೆ ಕೂಡ ಗುರು ಶಿಷ್ಯ ಸಂಬಂಧ ಬರುತ್ತೆ. ಲಂಕಾ ನಾಯಕನಾದಂತಹ ರಾವಣನನ್ನ ಕೊಂದ ನಂತರ ರಾಮ ವಿಭೀಷಣಿಗೆ ನೀನು ಅವನ ಅಂತಿಮ ಸಂಸ್ಕಾರವನ್ನು ಮಾಡು ಅಂತ ಹೇಳ್ತಾನೆ. ಆಗ ಮರಣಾಂತಾನಿ ವೈರಾಣಿ, ನಿನಗೆ ಎಷ್ಟೇ ಅವನ ಮೇಲೆ ದ್ವೇಷವಿರಬಹುದು, ಆದರೆ ಅವನ ಸಾವಾಗಿದೆ ಅಂತ ಆದಮೇಲೆ ಆ ವೈರವೂ ಕೂಡ ಅಲ್ಲಿಗೆ ಮುಗಿಬೇಕು. ಈ ರೀತಿಯಾದಂತಹ ಉಪದೇಶವನ್ನು ಕೂಡ ರಾಮ ವಿಭೀಷಣನಿಗೆ ಕೊಡ್ತಾನೆ. ಇಲ್ಲೂ ಕೂಡ ಗುರು ಶಿಷ್ಯ ಸಂಬಂಧವನ್ನು ನೋಡಬಹುದು. ಅದೇ ರೀತಿಯಲ್ಲಿ ರಾಮನು ಸಣ್ಣ ವಯಸ್ಸಿನಲ್ಲಿದ್ದಾಗ ವಿಶ್ವಾಮಿತ್ರರು ಬಂದು ರಾಮ ಮತ್ತು ಲಕ್ಷ್ಮಣನನ್ನ ನನ್ನ ಜೊತೆ ಕಳಿಸು ಅಂತ ದಶರಥನಿಗೆ ಆಜ್ಞೆ ಮಾಡ್ತಾರೆ. ದಶರಥ ಹೇಳ್ತಾನೆ, ಇಲ್ಲ ನಾನೇ ಬರ್ತೀನಿ, ಸೈನ್ಯವನ್ನೆಲ್ಲ ಕರ್ಕೊಂಬರ್ತೀನಿ, ಇನ್ನು ರಾಮ ಮತ್ತು ಲಕ್ಷ್ಮಣರು ಇಬ್ಬರು ಇನ್ನೂ ತುಂಬ ಸಣ್ಣ ವಯಸ್ಸಿನ ಬಾಲಕರು, ಅವ್ರನ್ನ ಕರ್ಕೊಂಡು ಹೋದರೆ ಆ ರಾಕ್ಷಸರ ಜೊತೆ ಅವ್ರು ಹೇಗೆ ಹೋರಾಡ್ತಾರೆ ಅಂತ ಪ್ರಶ್ನೆ ಮಾಡಿದಾಗ ವಿಶ್ವಾಮಿತ್ರ ಹೇಳ್ತಾರೆ, ಇಲ್ಲ ನೀನು ಅವ್ರನ್ನ ನಿಜವಾಗ್ಲೂ ಗೊತ್ತಿಲ್ಲ ಯಾರವನು ಅಂತ ಕೋಪಿಸ್ಕೊಂಡು ಹೇಳ್ತಾರೆ, ನನ್ನ ಆಜ್ಞೆ ಇದು, ನೀನು ಕಳಿಸ್ಬೇಕು ಅಂತ. ಆವಾಗ ರಾಮ ಮತ್ತು ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆ ಹೋಗ್ತಾರೆ. ಅಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರುವಂತಹ ಅದ್ಭುತವಾದಂತಹ ಸುಪ್ರಭಾತದ ಶ್ಲೋಕ, ಕೌಸಲ್ಯ ಸುಪ್ರಜಾ ರಾಮ ಸಂಧ್ಯಾ ಪೂರ್ವ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅನ್ನುವಂತಹ ಶ್ಲೋಕ ಆ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಗುರುವಾದವನು ಆರ್ಜವದಿಂದ, ರಾಮ ರಾಜಕುಮಾರನೇ ಇರಬಹುದು, ಆದರೆ ಈಗ ಅವನು ನನ್ನ ಶಿಷ್ಯ, ಹಾಗಾಗಿ ರಾಮನಿಗೆ ಎದ್ದೇಳಪ್ಪ ರಾಮ, ನೀನು ಮಾಡಬೇಕಾಗಿರುವಂತಹ ನಿತ್ಯ ಕರ್ಮವನ್ನು ಮೊದಲು ಮಾಡು. ಕೌಸಲ್ಯ ಸುಪ್ರಜಾಹ ಅಂದರೆ ಕೌಸಲ್ಯ
ಒಳ್ಳೆಯ ಮಗನಾಗಿರುವಂತಹ ರಾಮನೇ ಸಂಧ್ಯಾಪೂರ್ವ ಪ್ರವರ್ತತೆ, ಈಗ ಸಂಧ್ಯಾಕಾಲವಾಗಿದೆ, ಉತ್ತಿಷ್ಠ ನರಶಾರ್ದೂಲ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ, ಆ ದೈವದ ಆನ್ಹಿಕ ಏನಿದೆ, ನಿತ್ಯ ಕರ್ಮ ಏನಿದೆ ಅದನ್ನು ಮೊದಲು ಮಾಡಬೇಕು ಅಂತ ಆಚಾರ್ಯನಾದವನು, ಗುರುವಾದವನು ಶಿಷ್ಯನಿಗೆ ಹೇಳಬೇಕು. ಇವತ್ತಿನ ಕಾಲದಲ್ಲಿ ಯಾರು ಗುರುಗಳು ಶಿಷ್ಯಂದ್ರನ್ನ ಬೈಯೋದೇ ಇಲ್ಲ, ಬೈದ್ರೆ ಯಾವಾಗ ಮತ್ತೆ ಮುಂದಿನ ಸರಿ ಬರೋದಿಲ್ಲ ಅಂತ ಯೋಚನೆ ಮಾಡ್ತೀವಿ. ಆದರೆ ನಿಜವಾದಂತಹ ಗುರು ಅಂದರೆ ಏನು ಸರಿ ಏನು ತಪ್ಪು ಅದನ್ನು ಆ ಕ್ಷಣದಲ್ಲೇ ಹೇಳಬೇಕು. ಇದಕ್ಕೆ ಆರ್ಜವ ಅಂತ ಹೆಸರು, ರುಜುತ್ವ ಅಥವಾ ಆರ್ಜವ. ಇದ್ದನ್ನ ಇದ್ದಂಗೆ ಹೇಳಿ ಆ ಶಿಷ್ಯನನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಈ ರೀತಿ ಹಿಂದಿನ ಆಚಾರ್ಯರೆಲ್ಲರೂ ಕೂಡ ಆರ್ಜವವನ್ನು ಅವರ ಜೀವನದ ಶೈಲಿಯಲ್ಲಿ ಹಾಗೆ ಶಿಷ್ಯರೊಡನೆ ಅವರು ವ್ಯವಹರಿಸಿದ ರೀತಿಯಲ್ಲಿ ನಾವು ನೋಡಬಹುದಾಗಿದೆ. ಇದಿಷ್ಟು ಮತ್ತೆ ಗುರುವಿನ ತತ್ವ, ಗುರು ಯಾವ ರೀತಿಯಲ್ಲಿ ಶಿಷ್ಯನಿಗೆ ಉಪದೇಶವನ್ನು ಮಾಡ್ತಾನೆ ಅನ್ನೋದನ್ನು ನಾವು ನೋಡಿದ್ವಿ. ಇವತ್ತಿನ ಕಾಲದಲ್ಲೂ ಅಥವಾ ಈಗಿನ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಅಥವಾ ದಶಕಗಳ ಅಥವಾ ಶತಮಾನಗಳ ಹಿಂದೆ ನಾವು ನೋಡೋದಾದ್ರೂ ರಾಮಕೃಷ್ಣ ಪರಮಹಂಸರು ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಒಮ್ಮೆ ಒಂದು ಪ್ರಸಂಗದಲ್ಲಿ ಒಬ್ಬ ತಾಯಿ ಅವ್ರ ಹತ್ರ ಹೋಗಿ, ನನ್ನ ಮಗ ಯಾವಾಗಲೂ ದಿನ ಬೆಲ್ಲವನ್ನು ತಿಂತಾನೆ, ಅವನು ಬೆಲ್ಲ ತಿಂದರೆ ಅವನಿಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ನೀವು ಅವನಿಗೆ ಉಪದೇಶ ಮಾಡಬೇಕು, ಬೆಲ್ಲವನ್ನು ತಿನ್ನಬಾರ್ದು ಅಂತ ಆ ತಾಯಿ ಕೇಳ್ಕೊಳ್ತಾಳೆ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸರಿ ಇವತ್ತಿನಿಂದ 2 ವಾರ ಬಿಟ್ಕೊಂಡು ಬನ್ನಿ, ನಾನು ಅವತ್ತು ಅವನಿಗೆ ಉಪದೇಶವನ್ನು ಮಾಡ್ತೀನಿ ಅಂತ. 2 ವಾರ ಬಿಟ್ಕೊಂಡು ಬಂದಮೇಲೆ ಆ ಮಗುವನ್ನ ಕರೆದು ಪರಮಹಂಸರು ಹೇಳ್ತಾರೆ, ಮಗು ಈ ರೀತಿ ಬೆಲ್ಲವನ್ನು ತಿನ್ನಬಾರ್ದು, ಅದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ ತಕ್ಷಣ ಆ ಮಗು ಆಯಿತು ಅಂತ ಹೇಳಿ ಅವತ್ತಿನಿಂದ ಆ ಬೆಲ್ಲವನ್ನು ತಿನ್ನೋದನ್ನ ಬಿಟ್ಬಿಡತ್ತ ಮಗು. ಆ ತಾಯಿ ಮತ್ತೊಮ್ಮೆ ಇನ್ನೊಂದ್ಸತಿ ಬಂದು, ಅಲ್ಲ ಗುರುಗಳೇ, ನೀವು ಏನು ಹೇಳಿದ್ರಿ ಗೊತ್ತಿಲ್ಲ, ನನ್ನ ಮಗ ಇವಾಗ ಬೆಲ್ಲವನ್ನು ತಿಂತಿಲ್ಲ, ತುಂಬ ಸಂತೋಷ, ಆದರೆ ಈ ವಿಷಯವನ್ನು ನೀವು 2 ವಾರ ಮೊದಲೇ ಹೇಳ್ಬೋದಿತ್ತಲ್ಲ, ಏನಕ್ಕೋಸ್ಕರ ನೀವು 2 ವಾರದ ಅವಕಾಶವನ್ನು ಪಡೆದ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಮ್ಮ ನಾನು ಕೂಡ ಬೆಲ್ಲ ತಿಂತೀನಿ, ಹಾಗಾಗಿ ಮೊದಲು ನಾನು ಅಭ್ಯಾಸ ಮಾಡಬೇಕಾಗಿತ್ತು ಬೆಲ್ಲವನ್ನು ಬಿಡೋದನ್ನು, ಆದ ನಂತರ ನಾನು ಆ ಮಗುವಿಗೆ ಹೇಳಿದೆ ಅಂತ. ಅಂದರೆ ಗುರುಗಳು ಅವ್ರು ಹೇಳೋದ್ರಿಂದ ಮಾತ್ರ ಸಾಧ್ಯವಲ್ಲ, ಅವರು ಅದನ್ನು ಪಾಲಿಸಬೇಕು ಅನ್ನೋದು. ಈ ರೀತಿ ಎಷ್ಟೋ ನಿದರ್ಶನಗಳನ್ನು ನಾವು ನಮ್ಮ ಪರಂಪರೆಯಲ್ಲಿ ಕಾಣಬಹುದಾಗಿದೆ. ಇದೆಲ್ಲವೂ ಕೂಡ ಒಂದೊಂದೂ ಗುರುವಿನ ಮಹತ್ವವನ್ನು ಇನ್ನಷ್ಟು ಎತ್ತರಕ್ಕೆ ತೋರಿಸುತ್ತೆ. ಹಾಗಾಗಿ ಎಷ್ಟೊಂದು ಭಜನೆಗಳು ಗುರುಮಹಿಮಾ ಯಾವ ರೀತಿಯಾಗಿದೆಯಪ್ಪ ಈ ಗುರುಮಹಿಮಾ ಅಂದರೆ, ಕಿಂ ವಚನೀಯಂ ಗುರುಮಹಿಮಾ ಕಿಂ ಅವರ್ಣನೀಯಂ ಅವಚನೀಯಂ ಗುರುಮಹಿಮಾ, ಎಷ್ಟು ಹೇಳಿದ್ರೂ ಕೂಡ ಸಾಧ್ಯವಿಲ್ಲ ಈ ಗುರುವಿನ ಮಹಿಮೆ ಅಂತ. ಮುಂದೆ ಪಾದುಕೆ ಅಂತ ನಾವೆಲ್ಲ ನೋಡ್ತೀವಿ, ಗುರುಪಾದುಕಾ ಸ್ತೋತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ, ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಬಂತು, ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಪಾದುಕೆಯ ಪೂಜೆಯನ್ನು ನಾವು ಮಾಡ್ತೀವಿ. ಈ ಪಾದುಕೆಗಳ ಮಾಹಾತ್ಮ್ಯ ಏನು ಅಥವಾ ಅದರ ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ, ಪಾದುಕ ಅಂತ ಒಂದು ಶಬ್ದ ಇದೆ, ಅದರಲ್ಲಿ 3 ಅಕ್ಷರಗಳು, ಪ, ದು ಮತ್ತು ಕ ಅಂತ 3 ಅಕ್ಷರಗಳಿದೆ. ಒಬ್ಬ ಯತೀಶ್ವರರು ಇದನ್ನು ಉಲ್ಲೇಖಿಸಿದ್ರು, ಅದೇ ರೀತಿ ಕುಲಾರ್ಣವ ತಂತ್ರದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಈ 3 ಅಕ್ಷರಗಳಿಗೂ ಒಂದೊಂದು ವಿಶೇಷವಾದಂತಹ ಅರ್ಥ ಇದೆ. ಪ ಅಂದರೆ ಪಾಲನಾಥ್, ಯಾರು ನಮ್ಮನ್ನು ಸದಾಕಾಲ ಪಾಲಿಸುತ್ತಾರೋ ರಕ್ಷಿಸುತ್ತಾರೋ ಪಾಲನಾಥ್. ದು ಅಂದರೆ ದುರಿತಚ್ಛೇದಾತ್, ಎಲ್ಲ ನಮ್ಮ ಕಷ್ಟಗಳನ್ನೆಲ್ಲ ಹೋಗಲಾಡಿಸುವುದು, ನಮ್ಮ ಪಾಪಗಳನ್ನೆಲ್ಲ ಹೋಗಲಾಡಿಸುವುದು, ಅದು ದು. ಕಾಮಿತಾರ್ಥ ಪ್ರಪೂರಣಾತ್, ನಮ್ಮ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆಯೋ ಮನೋರಥಗಳಿದೆಯೋ ಅದನ್ನು ಪೂರೈಸುವವರು ಯಾರು ಅಂತ ಕೇಳಿದ್ರೆ ಅದಕ್ಕೆಲ್ಲ ಕಾರಣ ಪಾದುಕ. ಪಾದುಕ ಇತಿ ಉಚ್ಯತೆ. ತಮ್ಮೂರ್ಧ್ನಿ ಸಂಸ್ಥಾಪ್ಯ ಪೂಜೆಯೇದ್ ಬುಧ, ಅದನ್ನು ಗುರುಗಳ ಪಾದುಕೆಯನ್ನು ನಮ್ಮ ತಲೆಯ ಮೇಲೆ ಇಟ್ಕೊಂಡು ನಾವು ಪೂಜೆ ಮಾಡಬೇಕು ಅಂತ ಆ ಶ್ಲೋಕದಲ್ಲಿ ತಾತ್ಪರ್ಯ ಬಂದಿದೆ. ಈ ಪಾದುಕೆ ಅಂತ ಹೇಳಿದ ತಕ್ಷಣ ಮೊಟ್ಟ ಮೊದಲಿಗೆ ನಾವು ನೋಡೋದಾದರೆ ರಾಮ ಮತ್ತು ಭರತ ಗುರು ಶಿಷ್ಯ ಸಂಬಂಧವನ್ನು ನೋಡಿ, ಅಲ್ಲಿ ರಾಮನು ತನ್ನ ಪಾದುಕೆಗಳನ್ನು ಭರತನಿಗೆ ಆಶೀರ್ವಾದ ಮಾಡಿಕೊಡ್ತಾನೆ, ಅನುಗ್ರಹಿಸಿಕೊಡ್ತಾನೆ. ಭರತ ನಂದಿಗ್ರಾಮದಲ್ಲೇ ಇದ್ಕೊಂಡು ಈ ಪಾದುಕೆಯನ್ನೇ ರಾಜ್ಯದ ಅಥವಾ ರಾಜನನ್ನಾಗಿ ಮಾಡಿಸಿ ಅಥವಾ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ರಾಜ್ಯವನ್ನು ಪರಿಪಾಲನೆ ಮಾಡ್ಕೊಂಡು ಬರ್ತಾನೆ. ಈ ರೀತಿ ಪಾದುಕೆಗೆ ಇರುವಂತಹ ಮಹತ್ವವನ್ನು ಪಾದುಕಾ ಸಹಸ್ರ ಅಂತ ಹೇಳಿ 1000 ಶ್ಲೋಕಗಳು ಪಾದುಕೆಯ ಬಗ್ಗೆಯೇ ರಚನೆ ಮಾಡಿರುವಂತಹ ಗ್ರಂಥ ಕೂಡ ಉಪಲಬ್ಧಿಯಾಗಿದೆ. ಈ ರೀತಿ ಪಾದುಕೆಯ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ.
ಪಾದುಕೆ ಅಂತ ಹೇಳಿದ ತಕ್ಷಣ ಗುರುಗಳ ಚರಣ ಅಥವಾ ಪಾದ ಅಂತ ಹೇಳಿದರೆ ಗುರುಗಳ ಆಕೃತಿಯೇ ನಮ್ಮ ಮುಂದೆ ಬರಬೇಕು. ಆಪಾದ ಮೌಳಿ ಪರ್ಯಂತಂ, ಗುರುವಿನ ಕಾಲಿನಿಂದ ತಲೆಯವರೆಗೆ ನಾವು ಸ್ಮರಿಸಿದ್ದೇ ಆದರೆ ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಒಮ್ಮೆ ಯೋಚನೆ ಮಾಡಿದ್ರೆ ಸಾಕು, ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಹ ಪ್ರಣಶ್ಯಂತಿ, ಅದರಿಂದ ವಿಘ್ನಗಳೆಲ್ಲವೂ ಕೂಡ ದೂರವಾಗಿ ಹೋಗುತ್ತೆ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಹ, ನಮ್ಮ ಮನೋರಥಗಳೆಲ್ಲವೂ ಕೂಡ ಪೂರ್ಣವಾಗುತ್ತೆ. ಹಾಗಾಗಿ ಆ ಗುರುಗಳ ಪಾದುಕೆಯನ್ನು, ಗುರುಗಳ ಮೂರ್ತಿಯನ್ನು ಸದಾಕಾಲ ನಾವು ಸ್ಮರಿಸ್ತಾ ಇರಬೇಕು. ಈಗ ದತ್ತಾತ್ರೇಯರ ವಿಷಯವನ್ನು ನಾವು ಕೇಳಿರ್ತೀವಿ. ಅಲ್ಲಿ ದತ್ತಾತ್ರೇಯರಿಗೆ 24 ಗುರುಗಳಿದ್ದಾರೆ. ಎಲ್ಲರೂ ಇಡೀ ವಿಶ್ವವೇ ಗುರು ಅಂತ ಕೂಡ ನಾವು ಕೇಳಿರ್ತೀವಿ. ಎಲ್ಲ ಗುರುತತ್ವವು ಕೂಡ ಅಖಂಡ ಮಂಡಲಾಕಾರ, ಇಡೀ ಭೂಮಂಡಲದಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಆವೃತವಾಗಿದೆ. ವಿಶೇಷವಾಗಿ ಪ್ರಕೃತಿಯಲ್ಲಿ ಎಲ್ಲ ಗುರುತತ್ವಗಳನ್ನು ಕೂಡ ನಾವು ಕಾಣಬಹುದು. ಇದು ಅಧ್ಯಾತ್ಮ ವಿದ್ಯೆಯಲ್ಲೂ ಹೌದು, ಲೌಕಿಕ ವಿದ್ಯೆಯಲ್ಲೂ ಹೌದು. ನಾವು ನೋಡೋದಾದರೆ ಗುರು ಅಂತ ಹೇಳಿದಾಗ ನಾವು ಎಷ್ಟೊಂದು ಸತಿ ಕೇವಲ ಅಧ್ಯಾತ್ಮದ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೀವಿ. ಆದರೆ ಲೌಕಿಕವಾಗೂ ಗುರು ಇರ್ತಾರೆ. ಅದರಲ್ಲಿ 2 ಭೇದವನ್ನು ಹೇಳ್ತಾರೆ. ಒಂದು ಶಿಕ್ಷಾಗುರು, ದೀಕ್ಷಾಗುರು ಅನ್ನುವಂತಹ 2 ಭೇದಗಳನ್ನು ತಿಳಿಸ್ತಾರೆ. ಶಿಕ್ಷಾಗುರು ಅಂದರೆ ಯಾವುದಾದರೂ ಶಾಸ್ತ್ರವನ್ನು ಹೇಳ್ಕೊಳ್ಳೋದು, ಯಾವುದಾದರೂ ಸಂಗೀತವನ್ನೋ ನೃತ್ಯವನ್ನೋ ಯಾವುದಾದರೂ ಕಲೆಯನ್ನು ಹೇಳ್ಕೊಳ್ಳೋರು ಶಿಕ್ಷಾಗುರು ಅಥವಾ ವಿದ್ಯಾಗುರು. ಯಾವುದೇ ಒಂದು ವಿದ್ಯೆಯನ್ನು ಕಲಿಸಿಕೊಟ್ಟವರು ವಿದ್ಯಾಗುರು. ದೀಕ್ಷಾಗುರು ಅನ್ನುವಂತಹ ಒಂದು ಪಟ್ಟಿಯಲ್ಲಿ ಹೇಳೋದಾದರೆ ಮಂತ್ರೋಪದೇಶ, ನಮ್ಮ ಅಧ್ಯಾತ್ಮ ಸಾಧನೆಗೆ ಯಾವುದು ಪೂರಕವಾಗಿರುತ್ತೋ ಅದನ್ನು ಉಪದೇಶ ಮಾಡುವವರು ದೀಕ್ಷಾಗುರು. ಪ್ರಕೃತಿಯಲ್ಲಿ ಹೇಗೆ ನಾವು ಗುರುತತ್ವವನ್ನು ಕಾಣಬಹುದು ಅಂತ ಹೇಳಿದ್ರೆ, ನೀರಿನಲ್ಲಿ ಕಾಣಬಹುದು, ಪಂಚಭೂತಗಳಲ್ಲಿ ಪೃಥ್ವಿ ಅಂಶದಲ್ಲಿ ಕಾಣಬಹುದು, ಅಗ್ನಿಯಲ್ಲಿ ಕಾಣಬಹುದು. ಇವೆಲ್ಲವೂ ಕೂಡ ಗುರುಗಳು ಅಂತ ದತ್ತಾತ್ರೇಯರು ಹೇಳಿದ್ದಾರೆ. ಇದನ್ನು ಉದ್ಧವ ಗೀತೆಯಲ್ಲೂ ಕೂಡ ನಾವು ನೋಡಬಹುದು. ಭಾಗವತದಲ್ಲಿ ಇದರ ಉಲ್ಲೇಖವೂ ಕೂಡ ಇದೆ. ಇದನ್ನು ನಾವು ಲೌಕಿಕವಾಗಿ ನೋಡಿದ್ರೆ ಆದರೆ, ಈಗ ನಮಗೆ ವೈದ್ಯಕೀಯದಲ್ಲಿ ಇಂಜೆಕ್ಷನ್ ಅಂತೆಲ್ಲ ನಾವು ನೋಡಿದ್ದೀವಿ. ಇಂಜೆಕ್ಷನ್ ಇರುತ್ತೆ, ನಮಗೇನೋ ಒಂದು ಸ್ವಲ್ಪ ಅನಾರೋಗ್ಯ ಇದ್ದರೆ ಡಾಕ್ಟರ್ಸ್ ಇಂಜೆಕ್ಷನ್ ಕೊಡ್ತಾರೆ. ಆದರೆ ಇಂಜೆಕ್ಷನ್ನ ಮೂಲ ಪ್ರೇರಣೆ ಯಾವುದರಿಂದ ಬಂತು ಅಂದರೆ ಸರ್ಪಗಳಿಂದ ಬಂತು. ಸರ್ಪ ಹೇಗೆ ನಮ್ಮನ್ನು ಕಚ್ಚಿದಾಗ ಒಂದು ವಿಷವನ್ನು ಒಳಕ್ಕೆ ತಲುಪಿಸುತ್ತೋ ಅದೇ ರೀತಿ ಇಂಜೆಕ್ಷನ್ನ ಮೂಲಕವೂ ಕೂಡ ನಾವು ಔಷಧಿಯನ್ನು ತಲುಪಿಸಬಹುದು. ಇದಕ್ಕೆ ಪ್ರಕೃತಿಯೇ ಪ್ರೇರಣೆ. ಅದೇ ರೀತಿ ವಿಮಾನವನ್ನು ನೋಡಿದ್ರೆ ಅದಕ್ಕೆ ಹಕ್ಕಿಗಳು, ಪಕ್ಷಿಗಳು ಅದಕ್ಕೆ ಪ್ರೇರಣೆ. ಅದೇ ರೀತಿ ಇರುವೆಯನ್ನು ನೋಡಿದ್ರೆ, ಇದು ಸಾಫ್ಟ್ವೇರಲ್ಲಿ ಮತ್ತೆ ಉಪಯೋಗಿಸುವಂತಹ ತತ್ವಗಳು ಆಪ್ಟಿಮೈಸೇಷನ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಆ್ಯಂಟ್ ಕಾಲೋನಿ ಆಪ್ಟಿಮೈಸೇಷನ್, ಬರ್ಡ್ ಸ್ವಾಮ್ ಆಪ್ಟಿಮೈಸೇಷನ್, ಈ ರೀತಿಯಾಗಿ ಪ್ರಕೃತಿಯಲ್ಲಿ ನೋಡಿರುವಂತಹ ವಿಷಯಗಳನ್ನು ಹೇಗೆ ನಮ್ಮ ಲೌಕಿಕದಲ್ಲಿ ಅಳವಡಿಸ್ಕೊಳ್ಬಹುದು ಅಂತ ನಾವು ನೋಡಬಹುದು. ಹಾಗೆ ಪ್ರಕೃತಿ ಅತ್ಯದ್ಭುತವಾಗಿರುವಂತಹ ಗುರುತತ್ವವನ್ನು ದ್ಯೋತಿಸುತ್ತೆ. ಅಧ್ಯಾತ್ಮ ವಿಷಯದಲ್ಲೂ ಹೌದು, ಲೌಕಿಕ ವಿಷಯದಲ್ಲೂ ಹೌದು. ಹಾಗಾಗಿ ಪ್ರಕೃತಿಯನ್ನು ನಾವು ನಮ್ಮ ಗುರುಗಳನ್ನಾಗಿ ಮಾಡಿಕೊಳ್ಬೇಕು. ಸರಿ, ಇಷ್ಟೊಂದೆಲ್ಲ ಗುರುವಿನ ಬಗ್ಗೆ ಹೇಳ್ತಾ ಇದ್ದೀವಿ, ಗುರುವಿನ ವಿಷಯ ತಿಳಿಸುತ್ತಾ ಇದ್ದೀವಿ, ಗುರುವಿನ ಮಹತ್ವವನ್ನು ಕೂಡ ನೋಡ್ತಾ ಇದ್ದೀವಿ. ಆ ಗುರುವನ್ನು ಹೇಗೆ ಪಡ್ಕೊಳ್ಳೋದು? ನಾವು ಗುರುವನ್ನು ಪಡ್ಕೋಬೇಕು ಅಂದರೆ ನಾವು ಏನು ಮಾಡಬೇಕು? ಯಾರು ನಿಜವಾದ ಗುರು? ಯಾರ ಬಳಿ ನಾವು ಹೋಗಬೇಕು ಅಂತ ನಮಗೆಲ್ಲರಿಗೂ ಕೂಡ ಪ್ರಶ್ನೆ ಬರುತ್ತೆ. ಈಗ ನಮ್ಮ ಈ ವಯಸ್ಸಿನಲ್ಲಿ ನಾವು ಗುರುವನ್ನು ಪಡಿಬಹುದೋ, ಇಲ್ಲ ನಾವು ಗುರುಕುಲಕ್ಕೆ ಹೋಗಿ ನಾವು ಅಧ್ಯಯನ ಮಾಡಬೇಕಿತ್ತೋ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ಎಲ್ಲರಿಗೂ ಬರುತ್ತೆ. ಆದರೆ ಅದಕ್ಕೆ ಒಂದೇ ಒಂದು ಉತ್ತರ ಅಥವಾ ಉದಾಹರಣೆ ಅಂತ ಹೇಳಿದ್ರೆ, ಗುರುವು ಅನಾದಿ ಅನಂತ. ಗುರುವಿನ ತತ್ವಕ್ಕೆ, ಗುರುವಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಹಾಗಾಗಿ ಯಾವ ಕಾಲಘಟ್ಟದಲ್ಲಾದರೂ ಗುರು ನಮಗೆ ಬೇಕೇ ಬೇಕು. ಹಾಗಾಗಿ ಗುರು ಅನ್ನುವಂತಹ ಮಂತ್ರವನ್ನೇ, ಗುರು ಅನ್ನೋ ಶಬ್ದವನ್ನೇ ನಾವು ಪುನಃ ಪುನಃ ಮನಸ್ಸಿನಲ್ಲಿ ಹೇಳ್ತಾ ಹೋದರೆ ನಮ್ಮ ಗುರುವಿನ ಹತ್ತಿರ ನಾವು ಸುಲಭವಾಗಿ ಹೋಗಬಹುದು. ಗುರು 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 ಈ ಮಂತ್ರವನ್ನೇ ನೀವು ಸದಾಕಾಲ ಪಠನ ಮಾಡಿದ್ರೆ ಆದರೆ ನಿಮಗೆ ನಿಜವಾಗಲೂ ಈ ಸಂಸಾರ ಸಾಗರದಿಂದ ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಯಬೇಕೆಂಬ ಒಂದು ಛಲ ಇದ್ದರೆ ಗುರುವಿನ ಸಾಕ್ಷಾತ್ಕಾರ ಅವಶ್ಯವಾಗತ್ತೆ. ನಮ್ಮ ಮಾತಾ ಅನಂತಲಕ್ಷ್ಮಿ ನಟರಾಜನವರು ಹಿಂದೆಲ್ಲ ಇಲ್ಲಿ ಬಂದು ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಅವರು ಒಂದು ಮಹಾಮಂತ್ರವನ್ನು ಉಪದೇಶಿಸಿದ್ದಾರೆ. ಸದ್ಗುರೋ ಪಾಹಿ ಪರಮದಯಾಳೋ ಪಾಹಿ. ಇದು ಬಹಳ ದೊಡ್ಡ ಮಹಾಮಂತ್ರ. ಸದ್ಗುರೋ ಪಾಹಿ ಪರಮದಯಾಳೋ ಪಾಹಿ. ಆ ಸದ್ಗುರುವು ನಮ್ಮನ್ನು ಪಾಲಿಸಲಿ. ಆ ಪರಮದಯಾಳ ಎಲ್ಲ ಜೀವರಾಶಿಗಳಿಗೂ ಕೃಪೆಯನ್ನು ಉಂಟು ಮಾಡುವಂತಹ, ಕೃಪಾ ಕಟಾಕ್ಷವನ್ನು ತೋರಿಸುವಂತಹ
ಪರಮದಯಾಳು ನಮ್ಮನ್ನು ರಕ್ಷಿಸಲಿ ಅನ್ನುವಂತಹ ಒಂದು ಅರ್ಥ. ಆ ಒಂದು ಮಹಾಮಂತ್ರವನ್ನು ಆತ್ಮಸ್ವರೂಪಿಗಳಾದಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಜ್ಞಾಪಿಸಿ, ನಮ್ಮ ಮಾತಾ ಅವರ ನೆನಪಿನಲ್ಲಿ ಆ ಶ್ಲೋಕವನ್ನು, ಆ ಸದ್ಗುರೋಪಾಹಿ ಪರಮದಯಾಳೋಪಾಹಿ ಈ ಮಂತ್ರವನ್ನು ನಾವೆಲ್ಲರೂ ಕೂಡ ನಿರಂತರವಾಗಿ ಪಠಿಸೋಣ ಅಂತ ಹೇಳಿ, ಗುರುತತ್ವ ಅಂದರೆ ಇಷ್ಟೇ ಅಲ್ಲ, ಇನ್ನೂ ಬಹಳಷ್ಟಿದೆ. ಮತಿಕ್ಷಯ ನಿವರ್ತಂತೆ ನತು ಗುರು ಗುಣಕ್ಷಯಾತ್. ಎಷ್ಟೇ ಇದ್ರೂ ಸಮಯದ ಅವಧಿಯಲ್ಲಿ ನಮ್ಮ ಮನಸ್ಸಿನಲ್ಲಿರುವಂತಹ ನಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ನಾವು ವಿರಮಿಸಬೇಕೇ ಹೊರತು ಆ ಗುರುತತ್ವವನ್ನೋದು ಅನಂತವಾಗಿದೆ. ನಾವು ಕೇವಲ ಇಡೀ ಒಂದು ಸಮುದ್ರದಲ್ಲಿ ಒಂದು ಚಮಚದ ನೀರಿನಷ್ಟು ಪ್ರಮಾಣವನ್ನು ಮಾತ್ರ ನೋಡೋದಕ್ಕೆ ಸಾಧ್ಯವಾಗಿದೆ. ಅದನ್ನಿನ್ನೂ ಆಸ್ವಾದಿಸಿಲ್ಲ, ಕೇವಲ ನೋಡಿದ್ದೀವಿ ಅಷ್ಟೇ. ಒಂದು ಚಮಚದ ಒಂದು ಹನಿಯನ್ನು ಮಾತ್ರ ನಾವು ಇನ್ನೂ ನೋಡಿರುವಂಥದ್ದು. ಅಷ್ಟು ಅಗಾಧವಾಗಿರುವಂತಹ ಗುರುತತ್ವ. ಇಂದಿನ ದಿನ ವಿಶೇಷವಾಗಿ ಗುರುಪೂರ್ಣಿಮೆ ಅವಸರದಲ್ಲಿ ನಮ್ಮ ಎಲ್ಲರ ಅಧ್ಯಾತ್ಮ ವಿದ್ಯೆಯಲ್ಲಿ ಒಳ್ಳೆಯ ಯಶಸ್ಸು, ಎಲ್ಲ ವಿಘ್ನಗಳ ನಾಶ ಆಗಿ ಆ ಸದ್ಗುರುವಿನ ಸಾಕ್ಷಾತ್ಕಾರವಾಗಲಿ ಅಂತ ಹೇಳ್ತಾ, ಈವರೆಗೆ ಹೇಳಿದ ವಿಷಯಗಳಲ್ಲಿ ಒಂದಿಷ್ಟು ಪ್ರಮಾದಗಳಿರಬಹುದು, ಒಂದಿಷ್ಟು ಒಳ್ಳೆಯ ಅಂಶಗಳು ಅಂತ ನಿಮಗನ್ಸಿರಬಹುದು. ಹಂಸಕ್ಷೀರ ನ್ಯಾಯದಂತೆ ಸರಿಯಾದ ವಿಷಯಕ್ಕೆ ಗುರುಗಳ ಅನುಗ್ರಹ ಕಾರಣ, ಪ್ರಮಾದವಾಗಿರುವಂತಹ ವಿಷಯಕ್ಕೆ ಕೇವಲ ನನ್ನ ಅಜ್ಞಾನ ಕಾರಣ ಅಂತ ಭಾವಿಸಿ, ಹಿರಿಯರಿರುವರೆಲ್ಲ ನೀವೆಲ್ಲರೂ ಕೂಡ ಆಶೀರ್ವದಿಸಬೇಕಂತ ಹೇಳಿ, ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲ ಆಯೋಜಕ ಮಂಡಳಿಗೂ, ವಿಶೇಷವಾಗಿ ಸತೀಶ್ ರವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಮಂಜುನಾಥ್ ರವರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ಇನ್ನಷ್ಟು ವಿಷಯಗಳನ್ನು ಹೇಳಬೇಕು, ಹಂಚ್ಕೊಳ್ಬೇಕು ಅಂತ ಯದ್ಯಪಿ ಪ್ರಯತ್ನ ಪಟ್ಟರೂ ಸಮಯದ ಅಭಾವದಿಂದ ಹೆಚ್ಚಿನಷ್ಟು ತಿಳಿಸೋಕ್ಕಾಗದೆ, ಪ್ರಮುಖವಾಗಿ ಗುರುವಿನ ಅಂಶವನ್ನು ಯತ್ಕಿಂಚಿತ್ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲರೂ ಕೂಡ ಸರಿಯಾದದನ್ನು ಸ್ವೀಕರಿಸಿ ಹಂಸಕ್ಷೀರ ನ್ಯಾಯದಂತೆ ಅನುಗ್ರಹಿಸಬೇಕು ಅಂತ ಹೇಳ್ತಾ ಈ ಒಂದು ಉಪನ್ಯಾಸವನ್ನು ಇಲ್ಲಿಗೆ ಪರಿಸಮಾಪ್ತಿಯನ್ನು ಮಾಡ್ತೇನೆ. ಕೊನೆಗೆ ಒಂದು ಗುರುವಿನ ಒಂದು ಭಜನೆಯನ್ನು ಎಲ್ಲರೂ ಹೇಳೋಣ, ಅದು ಹೇಳಿ ಅದನ್ನು ಮುಕ್ತಾಯ ಮಾಡೋಣ. ಕೋಮಲ ಚರಣಂ ಶೀತಲ ಚರಣಂ ಮಂಜುಳ ಚರಣಂ ಮಮ ಗುರು ಚರಣಂ ಅದ್ಭುತ ಚರಣಂ ಅನುಗ್ರಹ ಚರಣಂ ಸದ್ಗುರು ಚರಣಂ ಸದಾ ಭಜಾಮಿ ಸದ್ಗುರು ಚರಣಂ ಸದಾ ಸ್ಮರಾಮಿ. ಆ ಸದ್ಗುರುವಿನ ಚರಣ ಕಮಲಗಳಲ್ಲಿ ಈ ಒಂದೆರಡು ನುಡಿ ಪುಷ್ಪಗಳನ್ನು ಸಮರ್ಪಿಸಿ, ನಮಃ ಪಾರ್ವತೀ ಪತಯೇ